ತಿನ್ನಬೇಡ, ಭಾರಿ ಭಾರಿ ಕಣ್ಣ ಚೂರಿ ಚುಚ್ಚುತ್ತಿರಬೇಡ. ನೇರ ನೇರ ಹೃದಯಕ್ಕೆ ನುಗ್ಗಿ ಬಂದ ಹುಡುಗಿರಿ, ಪೂರ ಪೂರ ನನ್ನ ಬದುಕ ವಶಕ್ಕೆ ಪಡೆದಿನಿ. Creativity, coverage, connectivity, classical, cinema. See Bangalore, Bangalore's best channel. जपाकुसुमसङ्काशं काश्यपेयं महाद्युतिं, तमोरिं सर्वपापघ्नं प्रणतोऽस्मि दिवाकरम्. दधिशङ्खतुषाराभं क्षीरोदार्णवसम्भवं, नमामि शशिनं सोमं शम्भोर्मकुटभूषणम्. ನಮಸ್ಕಾರ. ನಾನು ನಿಮ್ಮ ಗುರೂಜಿ ಶ್ರೀ ರಾಮಸ್ವಾಮಿ ದೇವಿಶ್ರೀ. ಸಿ ಬೆಂಗಳೂರು ವಾಹಿನಿಯ ವೀಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷದ ದ್ವಾದಶ ರಾಶಿಯ ಫಲಾಫಲಗಳು ನೀವು ತಿಳಿಯಬೇಕೇ? ಧಾರ್ಮಿಕ ವಿಧಿವಿಧಾನಗಳಿಗೆ ನಂಬಿಕೆಯೇ ಮೂಲ. ಸಂಪ್ರದಾಯಗಳನ್ನು ಯಾರು ಗೌರವಿಸುತ್ತಾರೋ ಅವರಿಗೆ ಇಹಲೋಕದಲ್ಲಿ ಸಕಲವೂ ಜಯ. ನಾನು ನೇರ ಸಂದರ್ಶನದಲ್ಲಿ ನಿಮ್ಮೊಂದಿಗೆ ನಿಮ್ಮ ಸಿ ಬೆಂಗಳೂರು ವಾಹಿನಿಯಲ್ಲಿ. ನಮಸ್ಕಾರ. ಸಮಸ್ತ ಸಿ ಬ್ಯಾಂಗ್ಳೂರು ವೀಕ್ಷಕರಿಗೆಲ್ಲ ಯುಗಾದಿ ಹಬ್ಬದ ವಿಶೇಷಗಳನ್ನ ಹಂತದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಯಾವುದಪ್ಪ ಅಂತಂದ್ರೆ ಪಂಚಾಂಗ ದರ್ಶನ. ಸೊ ಈ ಒಂದು ಪಂಚಾಂಗ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ದೇವಿಶ್ರೀ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಜ್ಯೋತಿಷ್ಯರು, ವಾಸ್ತು ತಜ್ಞರು ಹಾಗೂ ಆಗಮ ಅಲಂಕಾರ ಚತುರರು ಹಾಗೂ ಪುರೋಹಿತರು ಆದ ಗುರೂಜಿ ಶ್ರೀ ರಾಮಸ್ವಾಮಿ ದೇವಿಶ್ರೀ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಜಿ. ನಮಸ್ಕಾರ. ಸೊ ಮೊದಲನೇದಾಗಿ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಎಲ್ಲ ವೀಕ್ಷಕ ಬಾಂಧವರಿಗೆಲ್ಲರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ನಮಗೆ ಯುಗಾದಿ ಹಬ್ಬ ಅಂತ ಗೊತ್ತು, ಈ ಹಬ್ಬವನ್ನ ನಾವು ಸಡಗರವಾಗಿ ಆಚರಿಸ್ಕೊಳ್ತೀವಿ, ಆದ್ರೆ ಇದರ ವಿಶೇಷತೆಗಳು ಗೊತ್ತಿಲ್ಲ ಗುರುಜಿ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಈಗ ನೋಡಿ, ಯುಗಾದಿ ಅಂದಿದ ತಕ್ಷಣ ಇದರಲ್ಲಿ ಏನು ಬರುತ್ತೆ, ನಾವು ವಿಚಾರವಾಗಿ ತಿಳಿಸ್ತಾ ಹೋದಾಗ ಈ ಯುಗಾದಿ ತ್ರೇತಾಯುಗ ಆಗ್ಬೋದು, ಕಲಿಯುಗ ಆಗ್ಬೋದು, ದ್ವಾಪರ ಯುಗ ಆಗ್ಬೋದು, ಕೃತಯುಗ ಆಗ್ಬೋದು, ಎಲ್ಲ ಯುಗಗಳಲ್ಲೂ ಸಹ ಯುಗ ಅನ್ನೋದು ಪ್ರಾರಂಭ ಆಗಿದೆ. ಈ ಯುಗ ಅಂತಂದರೆ ಯುಗಾದಿ ಅನ್ನೋದಕ್ಕಿಂತ ಮೊದಲು ಯುಗ ಅನ್ನೋದು ಪ್ರಾರಂಭ ಅಂತ ಅರ್ಥ. ಈ ಯುಗಾದಿ ಅಂತಂದರೆ ಯುಗ ಪ್ಲಸ್ ಹಾದಿ, ಯುಗದ ಹಾದಿ, ಯುಗದ ಪ್ರಾರಂಭ ಎಂದರ್ಥ. ಈ ಯುಗಾದಿಯಲ್ಲಿ ವರ್ಷದ ಪ್ರಾರಂಭವನ್ನು ಯುಗಾದಿ ಎಂಬ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ವಿಶೇಷತೆ ಈ ದಿನ ಏನಪ್ಪ ಅಂತಂದರೆ, ಯುಗಾದಿ ದಿನದಲ್ಲಿ ಪಂಚಾಂಗ ಶ್ರವಣ, ಅದಕ್ಕಿಂತ ಮುಂಚೆ ಅಭ್ಯಂಗ ಸ್ನಾನ ಮತ್ತು ಬೇವು ಬೆಲ್ಲ ತಿನ್ನುವಂಥದ್ದು. ಈ ವಿಶೇಷತೆ ಇಷ್ಟಿದೆ. ಆದರೆ ವಿಶೇಷವಾಗಿ ನಾವು ಯುಗಾದಿ ದಿನದಲ್ಲಿ, ಈಗ ನಿಮಗೆ ಹಿಂದೆ ಹೋಗಬೇಕು ಅಂತಂದರೆ ಜನವರಿ 14 ಮಕರ ಸಂಕ್ರಾಂತಿ ದಿನ ನಾವು ಎಳ್ಳು ಬೆಲ್ಲ ತಿಂತೀವಿ. ಯುಗಾದಿ ಅಂದಿದ ತಕ್ಷಣ ಬೇವು ಬೆಲ್ಲ ತಿಂತೀವಿ. ಈ ರೀತಿ ಬೇವು ಬೆಲ್ಲ ಮತ್ತು ಎಳ್ಳು ಬೆಲ್ಲಕ್ಕೆ ತುಂಬ ಹತ್ತಿರದ ಸಂಬಂಧವೇ ಇದೆ. ಇದೆಲ್ಲ ವಿಚಾರವಾಗಿ ತಿಳಿಸ್ತಾ ಹೋಗಬೇಕು ಅಂತಂದರೆ, ಯುಗಾದಿ ಈ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲೂ, ಕಲಿಯುಗದಲ್ಲೂ ಸಹ ಆಚರಣೆ ಮಾಡತಕ್ಕಂತಹ ಒಂದು ಉಲ್ಲೇಖನಗಳು ಸಹ ಇದೆ. ದ್ವಾಪರ ಯುಗದಲ್ಲಿ ಶ್ರೀರಾಮ ಮೊದಲಿಗೆ ಸೀತಾದೇವಿಯ ರಾವಣಾಸುರನೊಂದಿಗೆ ಯುದ್ಧವನ್ನು ಮಾಡಿ ಜಯಶೀಲನಾಗಿ ಬಂದು ಮತ್ತೆ ಪಟ್ಟಾಭಿಷೇಕವನ್ನು ಪಡೆದು ರಾಜ್ಯಪಾಲನೆ ಮಾಡತಕ್ಕಂಥ ದಿನವೇ ಈ ಯುಗಾದಿ. ಅಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆ ಪ್ರಪ್ರಥಮವಾಗಿ ಈ ಬ್ರಹ್ಮಾಂಡದಲ್ಲಿ ಭೂಲೋಕಕ್ಕೆ ಮೊದಲು ಪ್ರಪಂಚಕ್ಕೆ ಆ ಸೂರ್ಯನ ಕಿರಣಗಳು ಸ್ಪರ್ಶನೆ ಮಾಡಿದ್ದೆ ಈ ಯುಗಾದಿ ದಿನ. ಆದ್ದರಿಂದನೇ ಈ ಯುಗಾದಿ ಚೈತ್ರ ಮಾಸ ಪ್ರಾರಂಭ ಆಗುತ್ತೆ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಕ್ಯಾಲೆಂಡರ್ ಆಗ್ಬೋದು, ಪಂಚಾಂಗ ಆಗ್ಬೋದು, ಇನ್ನಿತರ ಯಾವುದೇ ವರ್ಷ ಋತುಗಳು ಆಗ್ಬೋದು, ಎಲ್ಲವೂ ಪ್ರಾರಂಭ ಇಂದಿನಿಂದನೇ ಆಗುತ್ತೆ. ಇದರಲ್ಲಿ ಯುಗಾದಿಯಲ್ಲಿ 2 ವಿಧ. ಅದು ಒಂದು ಸೌರಮಾನ ಯುಗಾದಿ, ಎರಡನೇದು ಚಂದ್ರಮಾನ ಯುಗಾದಿ. ಈಗ ಈ ಸೌರಮಾನ ಯುಗಾದಿ ಮತ್ತು ಚಂದ್ರಮಾನ ಯುಗಾದಿಗಳಲ್ಲೂ ಬೇರೆ ಬೇರೆ ವಿಧ ಅಂತ ಇದೆ. ಈ ಚಂದ್ರಮಾನ ಯುಗಾದಿ ಮತ್ತು ಸೌರಮಾನ ಯುಗಾದಿ ಅಂತಂದರೆ, ಚಂದ್ರ ತಿಂಗಳಿಗೆ 12 ರಾಶಿಗಳನ್ನು ಪ್ರವೇಶ ಮಾಡ್ತಾನೆ, ಸೂರ್ಯ ತಿಂಗಳಿಗೆ 1 ರಾಶಿಯನ್ನು ಮಾತ್ರ ಪ್ರವೇಶ ಮಾಡ್ತಾನೆ. ಈ ರೀತಿ ಸೂರ್ಯ ಯಾವತ್ತು 12 ಪ್ರದಕ್ಷಿಣೆಗಳನ್ನು ಪೂರ್ತಿ ಮಾಡಿ ಮತ್ತೆ ಮೇಷರಾಶಿಗೆ ಪ್ರವೇಶ ಮಾಡ್ತಾನೋ
ಅದನ್ನ ಸೌರಮಾನ ಯುಗಾದಿ ಅಂತ ಅಂದಿನಿಂದ ಪ್ರಾರಂಭ ಆಗುತ್ತೆ. ಚಂದ್ರ ತುಂಬಾ ವೇಗವಾಗಿ ಚಲನೆ ಮಾಡ್ತಾನೆ, ಅಂತಂದ್ರೆ ಒಂದು ತಿಂಗಳಿಗೆ ಒಂದು ಪ್ರದಕ್ಷಿಣೆ ಮಾಡ್ತಾ 12 ಪ್ರದಕ್ಷಿಣೆಗಳು ಮುಗಿದು ನಂತರ ಮೊದಲನೇ ಪ್ರದಕ್ಷಿಣೆ ಯಾವತ್ತು ಪ್ರಾರಂಭ ಆಗುತ್ತೋ ಅದೇ ಚಂದ್ರಮಾನ ಯುಗಾದಿ ಅಂತ ಯುಗಾದಿ ಈ ದಿನ ಆಗಿದೆ. ಈ ಯುಗಾದಿಯಲ್ಲಿ ವಿಶೇಷವಾಗಿ ಪಂಚಾಂಗ ಶ್ರವಣ ಮತ್ತು ಪಂಚಾಂಗದ ಒಂದು 12 ರಾಶಿಯ ಫಲಾಫಲಗಳನ್ನು ತಿಳಿದು ಜನರಿಗೆ ತಿಳಿಸ್ಕೊಡೋಣ ಅಂತ ಈ ದಿನ. ಗುರುಜಿ, ಇನ್ನು ಸಾಕಷ್ಟು ಈ ಹಬ್ಬದ ಬಗ್ಗೆ ತಿಳ್ಕೊಳ್ಳೋದೇ ನಾವಿದೆ. ಈ ಆಚರಣೆಗಳು ಯಾವ ರೀತಿ ಇರಬೇಕು? ಪ್ರತಿಯೊಬ್ಬ ಮನುಷ್ಯನು ಹೊಸ ಬಟ್ಟೆ ಉಡುಗೆಗಳನ್ನ ತೊಡ್ತಾನೆ, ಪೂಜೆ ಮಾಡ್ತಾನೆ. ಅದ್ರ ಬಿಟ್ಟು ಬೇರೆ ಯಾವ ರೀತಿಯ ಒಂದು ಹಬ್ಬದ ವಿಶೇಷಗಳು ಯಾವ ರೀತಿ ಇರುತ್ತೆ ಗುರುಜಿ? ಈ ದಿನ ಈ ಯುಗಾದಿ ಹಬ್ಬದಲ್ಲಿ ಮೊದಲಿಗೆ ಪ್ರಾರ್ಥ ಕಾಲದಲ್ಲಿ ನೋಡಿ, ಎಲ್ಲಾ ಹಬ್ಬಗಳಲ್ಲೂ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಬೆಳಗ್ಗಿನ ಎದ್ದು ನಾನಾ ಸಂಧ್ಯಾವನೆಗಳನ್ನ ಮಾಡಿ ದೇವ್ರ ಪೂಜೆ ಮಾಡಿ ಉಪವಾಸದಿಂದ ಇದ್ದು ವ್ರತವನ್ನ ಆಚರಣೆ ಮಾಡ್ತಾರೆ. ಆದ್ರೆ ಈ ಯುಗಾದಿ ವ್ರತ ಇಲ್ಲ, ಉಪವಾಸ ಇಲ್ಲ. ಬೆಳಗಿನ ಎದ್ದೇಳ್ತಾರೆ, ಎದ್ದು ಅಭ್ಯಂಗ ಸ್ನಾನ ಅಂದ್ರೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸುಮಾರು ಸಮಯದ ಕಾಲ ಬಿಸಿಲಲ್ಲಿ ಕೂತ್ಕೊಂಡಿದ್ದು ನಿಧಾನಕ್ಕೆ ಸ್ನಾನವನ್ನೆಲ್ಲ ಮಾಡಿ ನಂತರ ಬೇವು ಬೆಲ್ಲವನ್ನ ತಿಂದು ನಂತರ ಊಟ ಉಪಚಾರ ಹೋಳಿಗೆಯನ್ನ ತಿಂತಾರೆ. ಇದು ವಿಶೇಷತೆ ಏನಪ್ಪಾ ಅಂತಂದ್ರೆ ನೋಡಿ, ಎಲ್ಲಾ ಒಂದು ಹಬ್ಬಗಳಲ್ಲೂ ಎಲ್ಲಾ ವ್ರತಗಳಲ್ಲೂ ಎಲ್ಲಾ ಪರ್ವಗಳಲ್ಲೂ ಪ್ರಹರ್ತ್ ಕಾಲದಲ್ಲಿ ಬೆಳಗಿನ ಜಾವೇ ಸ್ನಾನ ಸಂಧ್ಯಾವನೆ ಮಾಡಿ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡೋದೇ ಇರುತ್ತೆ. ಇಲ್ಲಿ ಸ್ವಲ್ಪ ನಿಧಾನ, ಅಂದ್ರೆ ಸೂರ್ಯನ ಕಿರಣಗಳು ಮೈ ಮೇಲೆ ಸ್ಪರ್ಶ ಹಾಕಬೇಕು, ಆ ಎಣ್ಣೆ ಎಲ್ಲ ದೇಹಕ್ಕೆ ತಗೋಬೇಕು. ಈ ಅಭ್ಯಂಗ ಸ್ನಾನ ಏನಪ್ಪಾ ಅಂತಂದ್ರೆ ನೋಡಿ, ಅಭ್ಯಂಗ ಸ್ನಾನವನ್ನ ಮಾಡೋದ್ರಿಂದ ಒಂದು ಶ್ಲೋಕ ಹೇಳುತ್ತೆ, ಚತುರ್ವ್ಯಾಸೋ ಹನುಮಂಚೋ ವಿಭೀಷಣ ಕೃಪಾ ಪರಶುರಾಮಸ್ಸ ಸಪ್ತೈತೆ ಚಿರಂಜೀವಿನಃ ಅಂತಂದ್ರೆ ಈ ಅಭ್ಯಂಗ ಸ್ನಾನವನ್ನ ಒಂದು ಸರಿ ಮಾಡಿದ್ರೆ ಚಿರಂಜೀವಿ ಯೋಗ ಬರುತ್ತೆ ಅಂತಂದರ್ಥ. ಅಂತಂದ್ರೆ ಆ ಚಿರಂಜೀವಿಗಳನ್ನ ನೆನೆಸ್ಕೊಂಡು ಅಭ್ಯಂಗ ಸ್ನಾನವನ್ನು ಮಾಡೋದ್ರಿಂದ ಆ ಎಣ್ಣೆಯನ್ನ ದೇಹದಲ್ಲಿ ಹೋಗೋದ್ರಿಂದ ಹಾಗೂ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ನಮ್ಮ ಬ್ರಹ್ಮರಂಧ್ರ ಅಂತ ತಲೆ ಮೇಲೆ ಇರುತ್ತೆ. ಆ ಬ್ರಹ್ಮರಂಧ್ರದಿಂದ ದೇಹದೊಳಗಡೆಗೆ ಆ ಎಣ್ಣೆಯನ್ನ ಹಿಡಿದಾಗ ಏನಾಗುತ್ತೆ, ಈ ಬೇಸಿಗೆ ಕಾಲದಲ್ಲಿ ನಮ್ಮ ಜಟಾಗ್ನಿ ಹೀಟ್ ಆಗಿರುತ್ತೆ. ಅಂತಂದ್ರೆ ಅದು ಉಷ್ಣತೆ ಹೆಚ್ಚಾಗಿ ಅಜೀರ್ಣ ಶಕ್ತಿ ಮತ್ತು ಚರ್ಮ ರೋಗಗಳು ಹೆಚ್ಚಾಗಿ ಮಾಡುತ್ತೆ. ಆದ್ರಿಂದ ಆ ಅಭ್ಯಂಗ ಸ್ನಾನವನ್ನು ಮಾಡೋದ್ರಿಂದ ಆ ಚರ್ಮ ರೋಗಗಳು ನಿವಾರಣೆ ಆಗುತ್ತೆ. ಮತ್ತೆ ಅಷ್ಟೇ ಅಲ್ಲದೆ ಆ ಒಂದು ದೇಹದ ಕಾಂತಿ ಹೆಚ್ಚಾಗುತ್ತೆ ಮತ್ತು ದೇಹಕ್ಕೆ ತಂಪನ್ನು ಕೊಡುತ್ತೆ. ಆದ್ರಿಂದ ಈ ಅಭ್ಯಂಗ ಸ್ನಾನವನ್ನ ಮಾಡ್ತೀವಿ. ತದಾದ ನಂತರ ಈ ಬೇವು ಬೆಲ್ಲವನ್ನ ಹಚ್ಚುತ್ತೀವಿ. ನೋಡಿ, ಈ ಬೇವು ಅನ್ನೋದು ನಾವು ಆಗ್ಲೇ ಹೇಳಿದೆ ನಾನು ನಿಮ್ಗೆ, ಈ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಎಳ್ಳು ಬೆಲ್ಲವನ್ನ ತಿಂತೀವಿ. ಈಗ ಬೇವು ಬೆಲ್ಲ, ಈ ಬೆಲ್ಲವನ್ನ ತಿಂದಾಗ ಇದು ಸುಖದ ಒಂದು ಸಂಕೇತ ಅಂತ ಹೇಳುತ್ತೆ ಶಾಸ್ತ್ರ. ಈ ಸುಖಕ್ಕೋಸ್ಕರ ನಾವು ಈ ಬೇವನ್ನ ತಿಂತೀವಿ, ದುಃಖಕ್ಕೋಸ್ಕರ ಬೆಲ್ಲವನ್ನ ತಿಂತೀವಿ ಅಂತ ಹೇಳ್ತೀವಿ. ಆದ್ರೆ ಸುಖವನ್ನ ನಾವು ಜಾಸ್ತಿ ತಿಂತೀವಿ. ಈಗ ಬೆಲ್ಲವನ್ನ ತಿಂದಾಗ ಏನಾಗುತ್ತೆ, ಹೊಟ್ಟೆಯಲ್ಲಿ ಉರಿ ಉಂಟಾಗುತ್ತೆ. ಈ ಉರಿ ಉಂಟಾದಾಗ ಈ ಬೇವನ್ನ ತಿನ್ನೋದ್ರಿಂದ ಆ ಉರಿಯನ್ನ ಶಮನ ಮಾಡೋದಕ್ಕೋಸ್ಕರ ಆ ಬೆಲ್ಲವನ್ನ ಆ ಬೇವನ್ನ ಜೊತೆಯಲ್ಲಿ ಸ್ವೀಕಾರ ಮಾಡ್ತೀವಿ. ಇದು ಈ ದಿನದ ವಿಶೇಷತೆ ಅಂತ ನಾವು ಹೇಳ್ಬೋದು. ಸೊ ಈ ಬೇವು ಬೆಲ್ಲವನ್ನ ತಿನ್ನೋದು ನಮ್ಗೆ ಏನನ್ನು ಸೂಚಿಸುತ್ತೆ ಅಂದ್ರೆ ಬೇವು ಬೆಲ್ಲ? ಈ ಬೇವು ಅನ್ನೋದು ಬಂದು ನಮಗೆ ದುಃಖವನ್ನ ಸೂಚನೆ ಮಾಡುತ್ತೆ. ಈ ಬೆಲ್ಲ ಅನ್ನೋದು ಸುಖವನ್ನ ಸೂಚನೆ ಮಾಡುತ್ತೆ. ಎಲ್ಲರೂ ಹೇಳ್ತಾ ಇರ್ತಾರೆ, ಯುಗಾದಿ ಹೊಸ ಹಬ್ಬ ಬರ್ತಾ ಇದೆ, ಹಳೆಯ ಕಹಿ ಮತ್ತು ಸವಿ ನೆನಪುಗಳನ್ನ ಮರೆತು ಮುಂದೆ ಬರ್ತಕ್ಕಂಥ ಹೊಸ ವರ್ಷದಲ್ಲಿ ಈ ಸಹಿ ಎಷ್ಟು ನೆನಪುಗಳು ಬರ್ತಾ ಇರ್ತೋ, ಕಹಿ ನೆನಪುಗಳು, ಕಹಿ ಘಟನೆಗಳು, ಸಹಿ ಘಟನೆಗಳು ಎಲ್ಲವೂ ಬರ್ತಾ ಇರುತ್ತೆ. ಎಲ್ಲವೂ ಸಮನಾಗಿ ನಾವು ನಡ್ಸ್ಕೊಳ್ಳುವಂತ ಶಕ್ತಿ ಕೊಳ್ಳಿ ಅಂತ ಹೇಳಿ ಅದನ್ನ ಪ್ರಾರ್ಥನೆ ಮಾಡುತ್ತಾ ಈ ಬೇವು ಬೆಲ್ಲವನ್ನ ತಿನ್ನುವಂತ ಒಂದು ಸಂಕೇತ ಆಗಿದೆ. ಎಷ್ಟು ವರ್ಷದ ಹಿಂದೆಯಿಂದ ಈ ಒಂದು ಯುಗಾದಿ ಹಬ್ಬ ಶುರುವಾಯಿತು? ಈ ಯುಗಾದಿ ಹಬ್ಬ ಎಂಬುದು ನಾನು ಆಗ್ಲೇನೆ ಇದೆ. ಈ ಯುಗ ಅನ್ನೋದು ಎಲ್ಲಾ ಯುಗಗಳಲ್ಲೂ ಬಂದಿದೆ. ಕೃತಯುಗದಲ್ಲಿ ಯುಗಾದಿ ಬಂದಿದೆ. ಮತ್ತೆ ತ್ರೇತಾಯುಗದಲ್ಲಿ ಯುಗ ಪ್ರಾರಂಭ ಆಗಿದೆ. ಮತ್ತೆ ದ್ವಾಪರ ಯುಗ ಅಂತ ಹೇಳ್ಬೋದು, ದ್ವಾಪರ ಯುಗದಲ್ಲೂ ಪ್ರಾರಂಭ ಆಗಿದೆ. ಮತ್ತೆ ಕಲಿಯುಗ, ಈ ಕಲಿಯುಗ ಎಲ್ಲಾ ಯುಗಗಳಲ್ಲೂ ಯುಗ ಅನ್ನೋದು ಬಂದಿದೆ. ಅಂದಿನಿಂದ ನೋಡಿ, ಇದರಲ್ಲಿ ಏನಾಗುತ್ತೆ, ಯುಗಾದಿಯಲ್ಲಿ 60 ವರ್ಷಗಳು, ಈ 61 ಸಂವತ್ಸರಗಳು ಅಂತಂದ್ರೆ 60 ವರ್ಷಗಳಿರುತ್ತೆ. ಅದರಲ್ಲಿ 3 ಭಾಗ, ಒಂದು ಬ್ರಹ್ಮನಿಗೆ 20 ವರ್ಷಗಳು, ಮತ್ತೆ ವಿಷ್ಣುವಿಗೆ 20 ವರ್ಷಗಳು, ಮತ್ತೆ ಶಿವನಿಗೆ 20 ವರ್ಷಗಳು. ಈ 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಿದೆ. ಅದರಲ್ಲಿ ಈಗ ಸರದಿ ಯಾರ್ದಪ್ಪ ಅಂತಂದ್ರೆ ವಿಷ್ಣುವಿನ ಸರದಿ ಆಗಿರುತ್ತೆ. ಈ ವಿಷ್ಣುವಿನ ಸರದಿಯಲ್ಲಿ ಕರನಾಮ ಸಂವತ್ಸರ ಉದ್ಭವವಾಗಿದೆ. ನಮ್ಗೆ ಯುಗಾದಿ ದಿನ ಅಂದಿನಿಂದ ವರ್ಷ ಬರ್ತಾನೆ ಇರುತ್ತೆ. ಯುಗಾದಿ ಅಂತಂದ್ರೆ ಆಗ್ಲೇನೆ ಯುಗದ ಹಾದಿ ಅಂತಂದ್ರೆ ಈ ವರ್ಷದ ಪ್ರಾರಂಭ ಕಾಲ ಅಂತ ಅರ್ಥ. ಈ ನೋಡಿ, ನಾವೆಲ್ಲಾ ರೀತಿಯಲ್ಲೂ ಈ ವರ್ಷದಲ್ಲಿ ನಾವು ಯಾವುದೇ ರೀತಿ ನಾವು ನೋಡಿದ್ರು ಸಹ ಈಗ್ಲಿಂದಾನೆ ಚೈತ್ರ ಮಾಸ ಪ್ರಾರಂಭ ಆಗುತ್ತೆ. ಮತ್ತೆ ಬೇಸಿಗೆ ಕಾಲ ಮುಗಿದು ಋತುಗಳು ಸಹ ಈಗ್ಲಿಂದಾನೆ ಪ್ರಾರಂಭ ಆಗುತ್ತೆ. ಮತ್ತೆ ಹಿಂದಿನಿಂದಲೇ ಎಲ್ಲ ಚೈತ್ರ ಮಾಸಗಳಿಂದ ಕಾಲಗಳು ಅನುಗುಣವಾಗಿ ಎಲ್ಲ ಕೊನೆಗೊಂಡು ಪ್ರಾರಂಭವಾಗುವಂತ ಸಮಯ. ಈಗಲೇ ಮಳೆ ಪ್ರಾರಂಭ ಆಗುತ್ತೆ, ಮುಂದಿನ ಕಾಲದಲ್ಲಿ ಪ್ರಾರಂಭವಾಗಿ ಬೆಳೆಗಳು ಸಹ ಈಗಲೇ ಹಾಕ್ತಿವಿ. ಮತ್ತೆ ಹಸಿರು ಚಿಗುರೋದು ಸಹ ಈಗಲೇ, ಎಲ್ಲವೂ ಪ್ರಾರಂಭ ಹಿಂದಿನೇ ಆಗೋದ್ರಿಂದ ಈ ಯುಗಾದಿ ಹೊಸ ವರ್ಷದ ಆರಂಭ ಅಂತ ಹೇಳಿ ಯುಗಾದಿ ಕೃತಯುಗ, ತ್ರೇತಾಯುಗ, ಕಲಿಯುಗ 4 ಯುಗಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾನೆ ಇದೆ. ಓಕೆ, ಸೊ ಇನ್ನು ಈ ಒಂದು ಯುಗಾದಿಯ ವಿಶೇಷ ಅಂದ್ರೆ ಎಲ್ಲವೂ ಹೊಸದು.
ಅಂತ ಹೇಳಿದ್ರೆ, ಸೊ ಈ ಒಂದು ಪಂಚಾಂಗದ ಬಗ್ಗೆ ನಮಗೆ ಪಂಚಾಂಗದ ವಿಶೇಷತೆಗಳ ಫಲಾನುಫಲಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಹೌದು, ಮೊದಲು ಈ ಪಂಚಾಂಗದ ಅರಿವು ಬೇಕಾಗತ್ತೆ ಎಲ್ಲರಿಗೂ. ಈ ದಿನ ನೋಡಿ, ಯುಗಾದಿ ಹಬ್ಬದ ದಿನ ಮೊದಲಿಗೆ ಅಭ್ಯಂಗ ಸ್ನಾನ ಆಯ್ತು, ಈಗ ಪಂಚಾಂಗ ಶ್ರವಣ. ಈ ಪಂಚಾಂಗ ಶ್ರವಣವನ್ನ ಪ್ರಾತಃ ಕಾಲದಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ. ಹಳೆ ಕಾಲದಲ್ಲಿ ಹಳ್ಳಿಗಳಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಬೆಳಗಿನ ಜಾವ ಎದ್ದು ಎಲ್ಲಾ ಕೆಲಸಗಳನ್ನ ಮುಗಿಸಿ ಎಣ್ಣೆಗೆಲ್ಲ ಚೆನ್ನಾಗಿ ಎಣ್ಣೆಯನ್ನ ದೇಹಕ್ಕೆ ಲೇಪನ ಮಾಡಿ, ತದನಂತರ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಚೆನ್ನಾಗಿ ಒಣಗಿ ನಂತರ ಸ್ನಾನವನ್ನ ಮಾಡಿ ಸಾಯಂಕಾಲದ ಸಮಯದಲ್ಲಿ ಎಲ್ಲರೂ ಸಹ ಒಂದು ದೇವಸ್ಥಾನದ ಬಳಿ ಕೂತ್ಕೊಳ್ತಾ ಇದ್ರು, ಹಿರಿಯರು ದೊಡ್ಡವರು ಎಲ್ಲ ಸೇರಿ. ಆಗ ಆ ಗ್ರಾಮದಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನ, ಪುರೋಹಿತರನ್ನ ಕರೆಸಿ ಅವ್ರ ಕೈಲಿ ಪಂಚಾಂಗ ಶ್ರವಣವನ್ನ ಮಾಡ್ತಾ ಇದ್ರು. ಈ ಪಂಚಾಂಗ ಶ್ರವಣ ಅಂತಂದ್ರೆ ಈ ಪಂಚಾಂಗದಲ್ಲಿರ್ತಕ್ಕಂತಹ ಯಾವ ದಿನ ಪ್ರಾರಂಭ ಆಗತ್ತೆ, ಈ ಸಂವತ್ಸರದ ಅಧಿಪತಿ ಯಾರು, ಮತ್ತೆ ಸೇನಾಧಿಪತಿ ಯಾರು, ನವನಾಯಕರು ಯಾರು, ಯಾರು ಯಾವ ಫಲ ಕೊಡ್ತಾ ಇದೆ, ಈ ವರ್ಷ ಬೆಳೆ ಎಷ್ಟು ಬರುತ್ತೆ, ಮಳೆ ಎಷ್ಟು ಸುರಿಯುತ್ತೆ, ಬೇಸಿಗೆ ಎಷ್ಟಿರುತ್ತೆ, ವಿನಾಶ ಎಷ್ಟು, ಅತಿವೃಷ್ಟಿ ಎಷ್ಟು, ಜನನ ಎಷ್ಟು, ಮರಣ ಎಷ್ಟು, ಇದೆಲ್ಲ ಪಂಚಾಂಗ ಶ್ರವಣದ ಒಂದು ಭಾಗವಾಗಿರುತ್ತೆ. ಸೊ ಅಂತಂದ್ರೆ ಈ ನವನಾಯಕರ ಒಂದು ಫಲಾನುಫಲಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈಗ ನಾವು ಪಂಚಾಂಗ ಶ್ರವಣ ಮಾಡೋದ್ರಿಂದ ಏನ್ ಫಲ ಸಿಗುತ್ತೆ ಅನ್ನೋದು ಸ್ವಲ್ಪ ಮಾಡೋಣ. ಈಗ ನೋಡಿ, ಪಂಚಾಂಗ ಅಂತಂದ್ರೆ 5 ಅಂಗಗಳು ಅಂತ ಅರ್ಥ. ಪಂಚಾಂಗ ಅಂತಂದ್ರೆ 5 ಅಂಗಗಳು: ತಿಥಿ, ನಕ್ಷತ್ರ, ಯೋಗ, ಕರ್ಣ, ವಾರ, ಈ 5 ನಕ್ಷತ್ರಗಳು. ಇದರಲ್ಲಿ ಮೊದಲಿಗೆ ಪಂಚಾಂಗ ಶ್ರವಣ ಹೇಳುತ್ತೆ, ಯಶೃಣ್ಣೋತಿ ಮಧುಶುಕ್ಲ ಪಕ್ಷೆ ವರ್ಷಾಧಿಕಂ ದಿವಾಕರಂ ಅಂತ. ಅಂತಂದ್ರೆ ಈ ವರ್ಷದ ರಾಜ, ಈ ವರ್ಷದ ಮಂತ್ರಿ ಮೊದಲಾದ ಸೇನಾಧಿಪತಿಗಳನ್ನ ಯಾರು ಕೇಳ್ತಾರೋ ಅವರಿಗೆ ಆಯುಷ್ಯ ವೃದ್ಧಿ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಮತ್ತೆ ಅಷ್ಟೇ ಅಂತಲ್ಲ, ಕೀರ್ತಿವಂತರು, ಆಯುರ್ದಂತರು ಮತ್ತು ಸುಖಾನುಭವಗಳು ಮತ್ತು ಪೌತ್ರಾಭಿವೃದ್ಧಿ ಪ್ರಾಪ್ತಿಯಾಗತ್ತೆ ಅಂತ ಹೇಳುತ್ತೆ. ಮತ್ತೆ ಈ ತಿಥಿಯಿಂದ ಐಶ್ವರ್ಯ, ವಾರದಿಂದ ಅಭಿವೃದ್ಧಿ, ನಕ್ಷತ್ರದಿಂದ ಪಾಪ ಪರಿಹಾರ, ಯೋಗದಿಂದ ರೋಗ ನಿವಾರಣೆ, ಕರ್ಣದಿಂದ ಕಾರ್ಯ ಸಾಧನೆ ಮೊದಲಾದ ಫಲಗಳು ಕಂಡು ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಮೊದಲು ಈ ವರ್ಷ ಪಂಚಾಂಗ ಶ್ರವಣದಲ್ಲಿ ಮೊದಲನೇದಾಗಿ ಕರನಾಮ ಸಂವತ್ಸರ ಅಂತ. ಈ ಕರನಾಮ ಸಂವತ್ಸರ ಅಧಿಪತಿ ಬಂದು ಚಂದ್ರನಾಗಿದ್ದಾನೆ. ಈ ಶಾಸ್ತ್ರ ಏನ್ ಹೇಳುತ್ತೆ ಅಂತಂದ್ರೆ, ನೋಡಿ, ಈ ವರ್ಷ ತುಂಬಾ ವಿಶೇಷವಾದಂಥದ್ದು. ಹೇಗೆ ಅಂತಂದ್ರೆ ವರ್ಷಾಧಿಪತಿ ಸಹ ಚಂದ್ರ ಆಗಿದ್ದಾನೆ, ಹಾಗೂ ಸಂವತ್ಸರಾಧಿಪತಿ ಸಹ ಚಂದ್ರ ಆಗಿದ್ದಾನೆ. ನೋಡಿ, ಈ ಸಂವತ್ಸರ ಕರನಾಮದ ಅಧಿಪತಿ ಬಂದು ಚಂದ್ರ. ಈತನು ಚಂದ್ರ ಆಗಿರೋದ್ರಿಂದ, ಈ ಸಂವತ್ಸರದ ಸ್ವಾಮಿ ಚಂದ್ರ ಆಗಿರೋದ್ರಿಂದ ಪೃಥ್ವಿಯಲ್ಲಿ ವಿಶೇಷವಾಗಿ ಸಸ್ಯಗಳು ಉದ್ಭವ ಜಾಸ್ತಿ ಆಗುತ್ತೆ. ಸಸ್ಯಗಳು ಜಾಸ್ತಿ ಸಮೃದ್ಧಿ ಆಗೋದ್ರಿಂದ ಮತ್ತು ಪ್ರಜೆಗಳಲ್ಲಿ ವೈಮನಸ್ತಾಪ, ಯಾಕಂದ್ರೆ ಇವನು ಮನಸ್ಸು ಕಾರಕನಾಗಿರೋದ್ರಿಂದ ವೈಮನಸ್ತಾಪ ಅತಿ ಹೆಚ್ಚಾಗಿ ಜಾಸ್ತಿ ಬರ್ತಾ ಇರುತ್ತೆ. ಈ ವೈಮನಸ್ತಾಪ ಹೆಚ್ಚಾಗಿ ಜನಗಳಲ್ಲಿ ದುಃಖಗಳು ಮತ್ತು ಜಗಳಗಳು ಸಹ ಅತಿ ಹೆಚ್ಚಾಗಿ ಉಂಟಾಗುತ್ತೆ. ಮತ್ತು ರಾಜ್ಯಗಳಲ್ಲಿ ರಾಜಭೀತಿಗಳು ಉಂಟಾಗಿ ರಾಜರಾಜರು ಸಹ, ಅಂದ್ರೆ ಮಂತ್ರಿಗಳು ಇಂಥವರೆಲ್ಲ ಕಿತ್ತಾಟ ಜಾಸ್ತಿ ಆಗುತ್ತೆ. ಒಂದೊಂದು ರಾಜ್ಯಕ್ಕೂ ಸಹ ಹೆಚ್ಚು ಗಲಾಟೆಗಳನ್ನು ಹೊಂದುವಂಥದ್ದು ಇದಾಗುತ್ತೆ. ಮತ್ತೆ ಈ ವರ್ಷ ಸಂವತ್ಸರ ಬಲ, ಸಂವತ್ಸರ ಅಧಿಪತಿ ಸಹ ಚಂದ್ರ ಆಗಿರೋದ್ರಿಂದ ಮಳೆ ತುಂಬಾ ಅತಿಯಾಗಿ ಜಾಸ್ತಿ ಇರುತ್ತೆ ಮತ್ತು ರೋಗಗಳು ಸಹ ಅದೇ ರೀತಿ ಉತ್ಪತ್ತಿಯಾಗುತ್ತೆ. ಈ ವರ್ಷದ ವಿಶೇಷ. ಮತ್ತು ನವನಾಯಕರು ಅಂತ ಕೇಳಿದ್ರ, ಈ ನವನಾಯಕರಲ್ಲಿ ವಿಶೇಷವಾಗಿ ರಾಜ, ನಾವು ಏನ್ ಹೇಳ್ತೀವಿ, ಯಾವ ದಿನ ಹೊಸ ವರ್ಷ ಪ್ರಾರಂಭ ಆಗುತ್ತೋ ಆ ದಿನದ ಅಧಿಪತಿಯೇ ಚಂದ್ರ ಅಂತ. ಅಂತಂದ್ರೆ ಈ ದಿನ ಸೋಮವಾರ ಪ್ರಾರಂಭ ಆಗಿದೆ, ಈ ದಿನದ ಅಧಿಪತಿ ಚಂದ್ರ. ಈ ಚಂದ್ರ ಅಧಿಪತಿ ಆಗಿರೋದ್ರಿಂದ ಮೊದಲಿಗೆ ಈ ಚಂದ್ರ ಯಾವ ಫಲ ಕೊಡೋಣ ಅಂತ ನೋಡೋಣ. ಚಂದ್ರನು ರಾಜನಾಗಿ ಇರೋದ್ರಿಂದ ಮೋಡಗಳು ಚೆನ್ನಾಗಿ ಹರ್ಚಿಸುತ್ತೆ, ಮತ್ತೆ ಭೂಮಿಯಲ್ಲಿ ಸಸ್ಯಗಳು ಸಹ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ಮತ್ತೆ ಸುಭಿಕ್ಷವು ಕ್ಷೇಮವೂ ಉಂಟಾಗುತ್ತೆ. ಎಲ್ಲವೂ ಸಹ ಅಭಿವೃದ್ಧಿ ಸಸ್ಯ ಆದಾಗ ಎಲ್ಲವೂ ಸಹ ವೃದ್ಧಿ ಚೆನ್ನಾಗಾಗುತ್ತೆ, ಸುಭಿಕ್ಷೆ ಆಗುತ್ತೆ, ಜನರೆಲ್ಲರೂ ಸಹ ಸಂತೋಷದಿಂದ ಇರ್ತಾರೆ. ಸೊ ಇನ್ನು ರಾಜರ ಬಗ್ಗೆ ತಿಳಿಸಿ, ಈ ಮಂತ್ರಿ ಯಾವ ರೀತಿ ತಿಳಿಸ್ಕೊಡಿ. ಈಗ ಮಂತ್ರಿ, ಇದರಲ್ಲಿ ನವನಾಯಕರಲ್ಲಿ ಎರಡನೇವನು ಬಂದು ಮಂತ್ರಿ ಅಂತ. ಮಂತ್ರಿ ಈ ವರ್ಷದ ಮಂತ್ರಿ ಗುರು ಆಗಿದ್ದಾನೆ. ನೋಡಿ, ಗುರು ಆಗಿರೋದ್ರಿಂದ, ಗುರು ಮಂತ್ರಿ ಆಗಿರೋದ್ರಿಂದ ಸೃಷ್ಟಿಯು, ಸಮೃದ್ಧಿಯು, ಧಾನ್ಯ ಸಮೃದ್ಧಿಯು ಅತಿ ಹೆಚ್ಚಾಗಿ ಉಂಟಾಗುತ್ತೆ. ಸೃಷ್ಟಿ ಚೆನ್ನಾಗತ್ತೆ, ಸಮೃದ್ಧಿನೂ ಚೆನ್ನಾಗತ್ತೆ. ವಿಶೇಷವಾಗಿ ಈ ದಿನ ಯುದ್ಧಗಳು ಜಾಸ್ತಿ ಆಗುತ್ತೆ ಈ ವರ್ಷದಲ್ಲಿ. ಅಂತಂದ್ರೆ ಬೇರೆಯವರಿಗೆ ಕೋಪ ಜಾಸ್ತಿ ಬರುತ್ತೆ, ಯಾಕಂದ್ರೆ ಚಂದ್ರ ಮನಸ್ಸುಕಾರಕನಾಗಿದ್ದಾನೆ ಜ್ಯೋತಿಷ್ಯದ ಪ್ರಕಾರ. ಆಗ ತಾನು ಅನ್ನೋ ಅಹಂಕಾರ ಎಲ್ಲರಿಗೂ ಇರುತ್ತೆ, ಅಹಂಭಾವ ಅಂತ ಹೇಳ್ತೀವಿ. ಈ ಅಹಂಭಾವ ಎಲ್ಲರಿಗೂ ಇರೋದ್ರಿಂದ ಏನಾಗುತ್ತೆ, ರಾಜ್ಯಗಳು ಯುದ್ಧಗಳು ಆಗುವಂಥದ್ದು, ಅಥವಾ ಬೇರೆ ಹೊರ ರಾಜ್ಯಗಳು, ಮತ್ತೆ ದ್ವೀಪಗಳಲ್ಲಿ ಅತಿ ಹೆಚ್ಚು, ದ್ವೀಪಗಳು ಎಲ್ಲಿರುತ್ತೋ ಆ ದ್ವೀಪಗಳಲ್ಲಿ ಗಲಾಟೆಗಳು ಉಂಟಾಗೋದು, ಘರ್ಷಣೆಗಳು ಉಂಟಾಗೋದು, ಅಥವಾ ಮನೆಗಳೇ ಕಿತ್ತಾಡುವಂಥದ್ದು, ಈ ರೀತಿ ಅತಿ ಹೆಚ್ಚು ಗಲಾಟೆಗಳನ್ನ ಉಂಟು ಮಾಡ್ಕೊಳ್ತಾ ಇರ್ತಾರೆ ಜನ. ಇದು ಗುರುವಿನ ಒಂದು, ಮಂತ್ರಿಯ ಒಂದು ಆದೇಶ. ಅಂತಂದ್ರೆ ಇನ್ನು ಮೂರನೇದು ಈ ಸೇನಾಧಿಪತಿ ಬರುತ್ತೆ. ಸೇನಾಧಿಪತಿಯ ಒಂದು ವಿಶೇಷ. ಸೇನಾಧಿಪತಿ, ಈ ಸೇನಾಧಿಪತಿ ಬುಧ ಆಗಿದ್ದಾನೆ. ಈ ವರ್ಷದ ಸೇನಾಧಿಪತಿ ಬುಧ ಆಗಿರೋದ್ರಿಂದ ಏನ್ ಹೇಳುತ್ತೆ, ಬುಧನ ಒಂದು ಶ್ಲೋಕ ಏನ್ ಹೇಳುತ್ತೆ ಅಂತಂದ್ರೆ, ಬುಧ ಸೇನಾಧಿಪತಿ ಆಗಿರೋದ್ರಿಂದ ಗಾಳಿ ಮೋಡಗಳು ಚದುರಿಸಾಗುತ್ತೆ. ಅಂತಂದ್ರೆ ಒಂದ್ ಜಾಗದಲ್ಲಿ ಈಗ ಮಳೆ ಬಂದಾಗ ಗಾಳಿ ಮೋಡಗಳು ಎಲ್ಲವೂ ಬರ್ತಾ ಇರುತ್ತೆ.
ಈ ಸರಿ ವಿಶೇಷವಾಗಿ ಗಾಳಿ ಮೋಡಗಳು ಒಂದೇ ಜೊತೆಲಿ ಬರೋದಿಲ್ಲ. ಚದುರಂಗದಲ್ಲಿ ಅದೊಂದ್ ಕಡೆ ಇದೊಂದ್ ಕಡೆ ಇರುತ್ತೆ, ಮೋಡಗಳೇ ಒಂದ್ ಕಡೆ ಇರುತ್ತೆ, ಗಾಳಿನೇ ಒಂದ್ ಕಡೆ ಇರುತ್ತೆ, ಅವು ಹತ್ರ ಇದ್ದ ಜಾಗದಲ್ಲಿ ಬರೋದಿಲ್ಲ. ಮತ್ತೆ ಕೆಲವು ಕಡೆ ಅತಿಯಾಗಿ ಮಳೆ ಬರ್ತಾ ಇರುತ್ತೆ, ಕೆಲವೊಂದ್ ಕಡೆ ಮಳೆನೇ ಇರೋದಿಲ್ಲ. ಮತ್ತೆ ಸಸ್ಯಗಳು ಚೆನ್ನಾಗಿ ಫಸಲುತ್ತೆ ನೋಡಿ. ಇಲ್ಲಿ ಸಸ್ಯಗಳು ಆಗ್ಲೇ ಚಂದ್ರನು ಸಹ ಸಸ್ಯಾಧಿಪತಿ ಆಗಿದ್ದಾನೆ, ಮತ್ತೆ ಇಲ್ಲಿ ಬುಧನೂ ಸಹ ಸೇನಾಧಿಪತಿ ಆಗಿರೋದ್ರಿಂದ ಸಸ್ಯಗಳಿಗೂ ಸಹ ಅಭಿವೃದ್ಧಿ ಆಗುತ್ತೆ. ಅಂತಂದ್ರೆ ಈ ವರ್ಷದ ಒಂದು ಉತ್ಪತ್ತಿ ಅತಿ ಹೆಚ್ಚಾಗಿ ಜಾಸ್ತಿ ಆಗೋದ್ರಿಂದ ಈ ವರ್ಷ ತುಂಬಾ ಚೆನ್ನಾಗಿ ಮಳೆ ಮತ್ತು ಬೆಳೆಗಳು ಚೆನ್ನಾಗಾಗಿ ಜನಗಳಲ್ಲಿ ತುಂಬಾ ವಿಶೇಷವಾದಂತಹ ಊಟ ಉಪಚಾರಕ್ಕೆ ಯಾವುದು ಕೊರತೆ ಇರೋದಿಲ್ಲ. ದವಸ ಧಾನ್ಯಗಳು ಹೆಚ್ಚಾಗಿ ಬರುತ್ತೆ, ಮತ್ತೆ ದವಸ ಧಾನ್ಯಗಳು ಸಹ ಬೆಲೆ ಸಹ ಕಮ್ಮಿ ಆಗುತ್ತೆ. ಯಾಕಂದ್ರೆ ಯಾವತ್ತು ನಾವು ಬೆಳೆಗಳು ಜಾಸ್ತಿ ಬೆಳಿತೀವೋ ಆಗ ಅದರ ಕೊರತೆ ಅನ್ನೋದು ಕಮ್ಮಿ ಆಗುತ್ತೆ, ಆಗ ಬೆಲೆನೂ ಸಹ ಕಮ್ಮಿ ಆಗುತ್ತೆ. ಈ ರೀತಿ ಸೇನಾಧಿಪತಿ ಈ ಫಲವನ್ನು ಕೊಡ್ತಾ ಇದೆ. ಓಕೆ, ಇನ್ನು ಸೇನಾಧಿಪತಿ ಬಗ್ಗೆ ತಿಳ್ಕೊಂಡ್ವಿ, ಸಸ್ಯಾಧಿಪತಿಯ ಬಗ್ಗೆ ಈಗ ಸಸ್ಯಾಧಿಪತಿ ರವಿ ಆಗಿದ್ದಾನೆ. ಈ ವರ್ಷದ ಸಸ್ಯಾಧಿಪತಿ ರವಿ ಆಗಿದ್ದಾನೆ. ಸೂರ್ಯನ ಸಸ್ಯಾಧಿಪತಿ ಆಗಿರೋದ್ರಿಂದ ಸಸ್ಯಗಳು ನಾವೇನು ಹೇಳ್ತೀವಿ, ಇಷ್ಟೊತ್ತು ನಾವು ಮನಸ್ಕಾರಕ ಚಂದ್ರ ರಾಜ ಆಗಿರೋದ್ರಿಂದ ಇಲ್ಲಿ ಸೂರ್ಯನ ಶಕ್ತಿ ಪ್ರಭಾವ ಜಾಸ್ತಿ ಇರುತ್ತೆ ಭೂಮಂಡಲದಲ್ಲಿ. ಎಲ್ಲಾ ಕಡೆ ಸೂರ್ಯನ ಬೆಳಕಿಲ್ಲದೆ ಹೋದ್ರೆ ಏನು ಪ್ರಪಂಚದಲ್ಲಿ ಬೆಳೆಯೋದೇ ಇಲ್ಲ. ಆ ರೀತಿ ಈ ವರ್ಷ ಸಸ್ಯಾಧಿಪತಿ ಸೂರ್ಯನ ಕಿರಣಗಳು ಜಾಸ್ತಿ ಬರುತ್ತೆ. ಈಗ ದೊಡ್ಡ ದೊಡ್ಡ ಗಿಡಗಳು ಏನಾಗುತ್ತೋ ಬೆಳೀತಾ ಇರುತ್ತೆ, ಅದಕ್ಕೆ ಸೂರ್ಯನ ಶಾಖ ಜಾಸ್ತಿ ಆದಾಗ ಒಣಗೋಗುತ್ತೆ. ಆ ರೀತಿ ಈ ಕ್ರಿಮಿಕೀಟಗಳು ಸಣ್ಣ ಸಣ್ಣ ಬೆಳೆಗಳು ಏನಿರುತ್ತೋ ಅದು ಬೆಳೆಯೋದಿಲ್ಲ. ಈಗ ಈ ದ್ರಾಕ್ಷಿ ಗೋಡಂಬಿ ಹಾಕ್ಬೋದು, ನಂತರ ಕೆಲವೊಂದು ಏಲಕ್ಕಿ ಹಾಕ್ಬೋದು, ಮತ್ತೆ ಲವಂಗ ಹಾಕ್ಬೋದು. ಈ ರೀತಿ ಸಣ್ಣ ಸಣ್ಣ ಸಸ್ಯಗಳು ಬೆಳೆ ಕಮ್ಮಿ, ದೊಡ್ಡ ದೊಡ್ಡ ಬೆಳೆಗಳು ಜಾಸ್ತಿ ಆಗುತ್ತೆ. ಆದ್ರಿಂದ ಸ್ವಲ್ಪ ವಿನಾಶ ಅಂತಂದ್ರೆ ಸಸ್ಯಗಳನ್ನ ವಿನಾಶ ಮಾಡೋಕ್ಕೋಸ್ಕರ ರವಿ ಬರ್ತಾ ಇದ್ದಾನೆ. ಈ ವರ್ಷ ರವಿ ಆಗಿರೋದ್ರಿಂದ ಸ್ವಲ್ಪ ವಿನಾಶ ಇರುತ್ತೆ, ಸಸ್ಯಗಳಿಗೆ ಮಾತ್ರ ವಿನಾಶ ಇರುತ್ತೆ, ಜನರಿಗೆ ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಅಂತಂದ್ರೆ ಸಸ್ಯಗಳಿಗೆ ಮಾತ್ರ ಒಂದು ಸಮಸ್ಯೆ, ಇಲ್ಲಿ ಜನರಿಗೆ ಕ್ಷೇಮವಾಗಿದ್ದಾರೆ. ಅಂದ್ರೆ ರವಿ ಆ ಫಲ ಸಸ್ಯಾಧಿಪತಿ ರವಿ ಆಗಿರೋದ್ರಿಂದ ರವಿ ಆ ಸಸ್ಯಗಳ ಮೇಲೆನೆ ವರ್ತನೆ ಜಾಸ್ತಿ ಕೊಡ್ತಾ ಇದ್ದಾನೆ. ಅದರಿಂದ ಅವನು ತುಂಬಾ ಬಿಸಿ ಇರುತ್ತೆ, ಆ ಕಿರಣಗಳು ಜಾಸ್ತಿ ಬೀಳೋದ್ರಿಂದ ಅವ್ರಿಗೆ ವಿನಾಶ ಆಗುತ್ತೆ. ಮತ್ತೆ ಸಸ್ಯಗಳು ವಿನಾಶ ಆಗುವಷ್ಟು ಬಿಸಿಲು ಬರುತ್ತೆ ಅಂದ್ರೆ ಮನುಷ್ಯನಿಗೂ ಸಹ ಸ್ವಲ್ಪ ಸೆಕೆ ಜಾಸ್ತಿ ಇರುತ್ತೆ, ಹಬೆನೂ ಜಾಸ್ತಿ ಇರುತ್ತೆ ಈ ವರ್ಷದಲ್ಲಿ. ಏನು ಧಾನ್ಯಾಧಿಪತಿ ಬಗ್ಗೆ ಈಗ ಧಾನ್ಯಾಧಿಪತಿ ಶುಕ್ರ ಆಗಿದ್ದಾನೆ. ಈಗ ಶುಕ್ರ ಧಾನ್ಯಾಧಿಪತಿ ಆಗಿರೋದ್ರಿಂದ ಅತಿವೃಷ್ಟಿ ಸುಭಿಕ್ಷೆ ಅಂತ ಹೇಳುತ್ತೆ. ಅಂತಂದ್ರೆ ಶುಕ್ರನು ಧಾನ್ಯಾಧಿಪತಿಯಾಗಿ ಅತಿವೃಷ್ಟಿಯು ಅಂತಂದ್ರೆ ತುಂಬಾ ಸೃಷ್ಟಿ ಜಾಸ್ತಿ ಆಗುತ್ತೆ, ಅತಿವೃಷ್ಟಿ ಸುಭಿಕ್ಷೆಯು ಉಂಟಾಗುತ್ತೆ. ಅಂದ್ರೆ ಎಲ್ಲರೂ ಸಹ ಸುಭಿಕ್ಷೆಯಿಂದ ಇರ್ತಾರೆ, ಯಾವುದೇ ಒಂದು ಲೋಪದೋಷಗಳಿಲ್ಲದೆ ಎಲ್ಲ ಚೆನ್ನಾಗಿರುತ್ತೆ. ಮತ್ತೆ ವೃಕ್ಷಗಳು ಅಂತ ಆಗ್ಲೇನೆ ಹೇಳಿದ್ರೆ ವೃಕ್ಷಗಳು ಸಹ ಚೆನ್ನಾಗಿ ಬೆಳೆಯುತ್ತೆ, ಚೆನ್ನಾಗಿ ಬೆಳೆದು ದೊಡ್ಡ ದೊಡ್ಡ ಫಲಗಳನ್ನು ಕೊಡ್ತಕ್ಕಂಥ ವೃಕ್ಷಗಳು ಚೆನ್ನಾಗಿ, ಈಗ ಆಪಲ್ ಆಗ್ಬೋದು, ಅನಾನಸ್ ಆಗ್ಬೋದು, ಇವೆಲ್ಲ ವೃಕ್ಷಗಳು ಅಂತ ಆಗುವಂಥದ್ದು. ಈ ಆರೆಂಜ್ ಆಗ್ಬೋದು, ದೊಡ್ಡ ದೊಡ್ಡ ಇಂಥದ್ದು ಫಸಲುಗಳನ್ನ ಚೆನ್ನಾಗಿ ಬೆಳೆಯುತ್ತೆ, ಅವ್ರಿಗೆ ಲಾಭನೂ ಸಹ ಜಾಸ್ತಿ ಆಗಿರುತ್ತೆ. ಮತ್ತೆ ಯಾವುದೇ ಒಂದು ವೃಕ್ಷಗಳಿಂದ ಮನುಷ್ಯರಿಗೆ ತೊಂದರೆ ಆಗೋದಂಥದ್ದು ಯಾವುದೂ ಇಲ್ಲ. ಮತ್ತೆ ರೋಗಗಳ ಭಯವು ಸ್ವಲ್ಪ ಕಮ್ಮಿ ಆಗುತ್ತೆ, ವೃಕ್ಷಗಳು ಯಾವಾಗ ಬೆಳುತ್ತೋ ಒಳ್ಳೆ ಗಾಳಿ ಸಹ ಸಿಗುತ್ತೆ, ಅದರಿಂದ ರೋಗಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ಅದರಿಂದ ಈ ವರ್ಷ ಸ್ವಲ್ಪ ಶುಕ್ರ ಧಾನ್ಯಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ರೋಗಗಳು ಕಮ್ಮಿ ಆಗುತ್ತೆ ಅಂತ ಶುಕ್ರನೇ ಹೇಳ್ತಾರೆ. ಇನ್ನು ಅರ್ಘಾಧಿಪತಿ ಬಗ್ಗೆ ಈಗ ಈ ಅರ್ಘಾಧಿಪತಿ ಮತ್ತೆ ಬುಧನೇ ಆಗಿದ್ದಾನೆ. ಈ ನವನಾಯಕರಲ್ಲಿ ಎರಡನೇದಾಗಿ ಬುಧನ ಆಗಿದ್ದಾನೆ ಅರ್ಘಾಧಿಪತಿ ಬುಧನಾಗಿರೋದ್ರಿಂದ ಸೃಷ್ಟಿಯು ಸಮೃದ್ಧಿಯಾಗಿ ಉಂಟಾಗುತ್ತೆ, ಮತ್ತೆ ಪದಾರ್ಥಗಳ ಬೆಲೆ ಕಡಿಮೆ ಆಗುತ್ತೆ. ನಾನು ಈಗ ಅರ್ಘಾಧಿಪತಿ ಆಗಿರೋದ್ರಿಂದ ಸೃಷ್ಟಿ ಯಾವತ್ತು ಚೆನ್ನಾಗಿ ಆಗುತ್ತೋ ಆಗ ಪದಾರ್ಥಗಳೆಲ್ಲವೂ ಬೆಲೆ ಕಮ್ಮಿ ಆಗ್ತಾ ಇರುತ್ತೆ. ಮತ್ತೆ ಈ ಕಡಿಮೆ ಬೆಲೆಗಳೆಲ್ಲ ಉಂಟಾಗಿ ಮತ್ತೆ ಕೆಲವರು ಈ ಜನರು ಪಾಪಕರ್ಮಗಳನ್ನ ಜಾಸ್ತಿ ಮಾಡ್ತಾರೆ. ಈ ವರ್ಷ ಪಾಪಕರ್ಮಗಳೆಲ್ಲ ಜಾಸ್ತಿ ಮಾಡಿ ಮತ್ತೆ ಕರ್ಮಫಲ ಅಂತ ಹೇಳ್ತೀವಿ, ಕಾರ್ಮಿಕ್ ಬ್ಯಾಲೆನ್ಸ್ ಹೇಳ್ತೀವಿ. ಹಿಂದಿನ ಜನ್ಮ ಕರ್ಮಫಲ ಸ್ವಲ್ಪ ತಗೊಂಡ್ಬಂದಿರ್ತಾರೆ. ಈ ವರ್ಷದಲ್ಲಿ ಸುಳ್ಳು ವಂಚನೆ ಮಾಡುವಂತ ಜನ ಜಾಸ್ತಿ ಉದ್ಭವ ಆಗ್ತಾರೆ. ಈ ಸುಳ್ಳು ವಂಚನೆ ಜನ ಜಾಸ್ತಿ ಮಾಡಿ ಪಾಪ ಕರ್ಮಗಳನ್ನು ಜಾಸ್ತಿ ಮಾಡಿ ಕಷ್ಟಪಡುವಂತ ಸಂಗತಿಗಳು ಕೆಲವ್ರಿಗೆ ಇರುತ್ತೆ. ಯಾರು ಒಳ್ಳೆ ದೃಷ್ಟಿಯಿಂದ ಹೋಗ್ತಾ ಇರ್ತಾರೋ ಅವರಿಗೆ ಯಾವುದೋ ಒಂದು ತೊಂದರೆಗಳು ಬರೋದಿಲ್ಲ. ಮತ್ತೆ ಕೆಲವರು ತುಂಬಾ ಸಂತೋಷದಿಂದ ಮನೆಯಲ್ಲಿ ನಡೆಸ್ಕೊಳ್ಳುವಂಥದ್ದು ವಿಧಾನನೂ ಜಾಸ್ತಿ ಇರುತ್ತೆ. ಈ ಬುಧನು ಅರ್ಘಾಧಿಪತಿ ಆಗಿರೋದ್ರಿಂದ ಈ ಪದಾರ್ಥಗಳ ಬೆಲೆ ಯಾವತ್ತು ಕಮ್ಮಿ ಆಗುತ್ತೋ ಯಾವಾಗ್ಲೂ ಸಹ ಮನೆಯಲ್ಲಿ ವಿಶೇಷವಾದ ಅಡಿಗೆಗಳನ್ನ ಮಾಡ್ತಾ ಇದ್ದು ಅವರು ಮನೆಯಲ್ಲಿ ವಿಶೇಷವಾದ ಊಟವನ್ನು ಮಾಡಿ ಮನೆಯಲ್ಲಿ ಆರಾಮಾಗಿರುವಂಥದ್ದು ಜಾಸ್ತಿ ಇರುತ್ತೆ. ಅದನ್ನ ಈ ವರ್ಷ ಟೋಟಲಿ ಏನ್ ಹೇಳ್ಬೇಕು ಅಂತಂದ್ರೆ ಈ ವರ್ಷ ಬೆಲೆಗಳು ತುಂಬಾ ಕಮ್ಮಿ ಆಗುತ್ತೆ. ಅಂದ್ರೆ ದವಸ ಧಾನ್ಯಗಳ ಬೆಲೆಗಳು ಮಾತ್ರ, ಚಿನ್ನ ಬೆಲ್ಲ ಇದ್ದೇ ಇರುತ್ತೆ, ದವಸ ಧಾನ್ಯಗಳು ಮಾತ್ರ ಬೆಲೆ ತುಂಬಾ ಕಮ್ಮಿ ಆಗಿರುತ್ತೆ ಈ ವರ್ಷ. ಓಕೆ, ಸೊ ಈಗೆಲ್ಲ ದವಸ ಧಾನ್ಯಗಳ ಬೆಲೆ ಹೆಚ್ಚಾಗಿತ್ತು. ಸೊ ಈ ಒಂದು ಯುಗಾದಿ ಒಂದು ವಿಶೇಷ ಪಂಚಾಂಗದಲ್ಲಿ ಕಡಿಮೆ ಆಗುತ್ತೆ. ಈ ವರ್ಷ ತುಂಬಾ ಕಮ್ಮಿ ಆಗುತ್ತೆ, ದವಸ ಧಾನ್ಯಗಳು ಕಮ್ಮಿ ಆಗುತ್ತೆ. ಇನ್ನು ಈ ಮೇಘಾಧಿಪತಿ ಬಗ್ಗೆ ನೋಡಿ, ಈ ಮೇಘಾಧಿಪತಿ ಸಹ ಬುಧನಾಗಿದ್ದಾನೆ. ಈ ಮೇಘಾಧಿಪತಿ ಅಂತಂದ್ರೆ ಮಳೆಗೆ ಸಂಬಂಧಪಟ್ಟಿರ್ಬೋದು, ಆಕಾಶಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈ ಬುಧನು ಮೇಘಾಧಿಪತಿ ಆಗಿರಲಾಗಿ ಈ ಸಿಡಿಲು ಮತ್ತು ಕಲ್ಲುಗಳು ಜಾಸ್ತಿ. ಸಿಡಿಲು ಈ ವರ್ಷ ಸಿಡಿಲು ಬರ್ತಾ ಇರುತ್ತೆ. ಈ ವರ್ಷದಲ್ಲಿ ಸಿಡಿಗಳು ಜಾಸ್ತಿ ಬರ್ತಾ ಇರುತ್ತೆ. ಮತ್ತೆ ಮಳೆಯಲ್ಲಿ ಕಲ್ಲು, ಆನೆಕಲ್ಲು ಅಂತ ಹೇಳ್ತೀವಿ, ಆ ಕಲ್ಲು ಜಾಸ್ತಿ ಬೀಳ್ತಾ ಇರುತ್ತೆ. ಮಳೆ ಜೊತೆಗೆ ಕಲ್ಲಿನ ಒಂದು ಮಳೆ ಬೀಳುವಂತ ಸಂದರ್ಭಗಳು ಅತಿ ಜಾಸ್ತಿ ಉಂಟಾಗುತ್ತೆ. ಮತ್ತೆ ಸುಂಟರ ಗಾಳಿಗಳಿಂದ ಕೂಡಿ ಮಧ್ಯದಲ್ಲಿ ಈ ಗಾಳಿ ಅತಿ ಹೆಚ್ಚಾಗಿ ಮಳೆ ಬರ್ತಾ ಇರುತ್ತೆ.
ಈಗ ನಾವು ನೋಡ್ತಾ ಇರ್ಬೋದು, ಒಂದೇ ಸರಿ ಮಳೆ ಬರುತ್ತೆ, ಗಾಳಿನೇ ಇರೋದಿಲ್ಲ. ಈಗ ಗಾಳಿ ಜೊತೆಗೆ ಮಳೆ ಸೇರಿ ಬೀಳುವಂತಹ ವರ್ಷ ಇದಾಗಿರುತ್ತೆ. ಮತ್ತೆ ಮಧ್ಯಪ್ರದೇಶದಲ್ಲಿ ಅತಿವೃಷ್ಟಿ, ಮಧ್ಯಪ್ರದೇಶ, ನಮ್ಮ ಭಾರತ ದೇಶದ ಮಧ್ಯಪ್ರದೇಶ ಯಾವ್ದು ಬರುತ್ತೋ ಈ ಮಧ್ಯಪ್ರದೇಶದಲ್ಲಿ ಅತಿವೃಷ್ಟಿ ಆಗುತ್ತೆ ಅಂತಂದ್ರೆ ಅತಿ ಹೆಚ್ಚಾಗಿ ಮಳೆಗಳು ಬಿದ್ದು ಸ್ವಲ್ಪ ವಿನಾಶವನ್ನ ಉಂಟು ಮಾಡುವಂತ ಪ್ರಸಂಗಗಳು ಜಾಸ್ತಿ ಇದೆ. ಇನ್ನು ರಸಾಧಿಪತಿ ಬಗ್ಗೆ, ಈ ವರ್ಷದ ರಸಾಧಿಪತಿ ಕುಜ ಆಗಿದ್ದಾನೆ. ಈ ರಸಾಧಿಪತಿ ಕುಜ ಆಗಿರೋದ್ರಿಂದ ಮತ್ತೆ ಈ ರಸಾಧಿಪತಿ ಅಂದಿದ ತಕ್ಷಣ ಬೆಳ್ಳಿ ಆಗಿರ್ಬೋದು, ಉಪ್ಪು ರಸ ಇರತಕ್ಕಂಥ ಅಂಶ. ರಸ ಅಂತಂದ್ರೆ ಪಾದರಸ ಬೆಳ್ಳಿ, ಮೆರ್ಕ್ಯೂರಿ ಅಂತ ಹೇಳ್ತೀವಿ. ಇದು ಪಾದರಸನ ರಸಕ್ಕೆ ಬರುತ್ತೆ. ಮತ್ತೆ ತುಪ್ಪ ಆಗಿರ್ಬೋದು, ಮತ್ತೆ ಎಳ್ಳಾಗಿರ್ಬೋದು, ಬೆಲ್ಲ ಆಗಿರ್ಬೋದು, ಮೊದಲಾದ ರಸಾತ ಪದಾರ್ಥಗಳು ಅತಿ ಹೆಚ್ಚಾಗಿ ಸೃಷ್ಟಿಯಾಗುತ್ತೆ. ಆದ್ರಿಂದ ಅವು ಸಹ ಈ ವರ್ಷದ ಬೆಲೆ ಕಮ್ಮಿ ಆಗುತ್ತೆ. ಈ ವರ್ಷದ ರಸಾಧಿಪತಿ ಬಂದು ಕುಜ. ಆದ್ರಿಂದ ಉಪ್ಪು ಮತ್ತೆ ಪಾದರಸ ಮತ್ತೆ ಎಳ್ಳು ಮತ್ತೆ ದವಸ ಧಾನ್ಯಗಳು ಇವೆಲ್ಲವೂ ಸಹ ಬೆಲೆ ಕಮ್ಮಿ ಆಗುತ್ತೆ, ಅತಿ ಹೆಚ್ಚಾಗಿ ಸೃಷ್ಟಿಯಾಗುತ್ತೆ. ಮತ್ತೆ ರಸಾಧಿಪತಿ ಕುಜ ಆಗಿರೋದ್ರಿಂದ ಈ ಹೀಟು ಉಷ್ಣಾಂಶ ಜಾಸ್ತಿ ಅಂತಂದ್ರೆ ಅಗ್ನಿ ಒಂದು ಬೆಂಕಿಯ ಒಂದು ಅನಾಹುತಗಳು ಸಹ ನಮ್ಮ ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಆಗುತ್ತೆ ಅಂತ ರಸಾಧಿಪತಿ ಹೇಳ್ತಾ ಇದ್ದಾರೆ. ಏನು ನೀರಸಾಧಿಪತಿ ಬಗ್ಗೆ? ಈಗ ನೇರಸಾಧಿಪತಿ, ಈ ನೇರಸಾಧಿಪತಿ ಅಂದ್ರೆ ಶನಿ. ಈ ಶನಿ ಪ್ರಪಂಚದಲ್ಲಿ ತುಂಬಾ ಜಾಸ್ತಿ ಆಗಿದೆ. ಯಾಕೆ ಅಂತಂದ್ರೆ ಸ್ಟೀಲ್ ಆಗಿರ್ಬೋದು, ಮತ್ತೆ ಕಬ್ಬಿಣ, ಸ್ಟೀಲ್ ಕಬ್ಬಿಣ ಎರಡು ಒಂದೇ, ನಂತರ ಪ್ಲಾಸ್ಟಿಕ್ ಆಗಿರ್ಬೋದು, ಇವೆಲ್ಲ ಶನಿಗೆ ಸಂಬಂಧಪಟ್ಟಿರೋಂಥದ್ದು. ಈಗ ಹೇಳ್ತಾ ಇದ್ದಾರೆ ನಮ್ಮ ಬೆಂಗಳೂರಲ್ಲಿ ಏನಂತಂದ್ರೆ ಈ ಪ್ಲಾಸ್ಟಿಕ್ ಎಲ್ಲ ನಾವು ಕಮ್ಮಿ ಮಾಡ್ಬೇಕು ಅಂತ, ಅಂತಂದ್ರೆ ಶನಿ ಬಲ ಕಮ್ಮಿ ಆಗತ್ತೆ ಅಂತ ಅರ್ಥ. ಯಾಕಂದ್ರೆ ನೋಡಿ, ಅದು ನಾವು ಸಾಧಾರಣವಾಗಿ ಮಾತಾಡ್ಬೇಕು ಅಂತಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡ್ಬೋದು. ಮೊದಲಿನ ಕಾಲದಲ್ಲಿ ಕೃತಯುಗದಲ್ಲಿ ಎಲ್ಲ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು. ಮತ್ತೆ ದ್ವಾಪರ ಯುಗದಲ್ಲಿ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ತಾರೆ, ಅಲ್ಲಿವರೆಗೂ ಶ್ರೀಮಂತತನ ಇತ್ತು. ಮತ್ತೆ ತ್ರೇತಾಯುಗ ಬಂದಿದ ತಕ್ಷಣ ಬೆಳ್ಳಿ ತಟ್ಟೆಗೆ ಬಂತು. ಬೆಳ್ಳಿ ತಟ್ಟೆಯಲ್ಲಿ ಎಲ್ಲ ರಾಜರು ಅವರು ಇವರೆಲ್ಲ ಬೆಳ್ಳಿ ತಟ್ಟೆಯಲ್ಲಿ ತಿಂತಾ ಇದ್ರು. ಕಲಿಯುಗ ಬಂದಿದ ತಕ್ಷಣ ಸ್ಟೀಲ್ ತಟ್ಟೆ ಆಗೋಯ್ತು. ನೋಡಿ, ಎಲ್ಲಿಗೆ ಈ ಕಲಿಯುಗ ಉದ್ಭವ ಆಗುತ್ತೆ, ಸ್ಟೀಲ್ ಎಲ್ಲ ಕಬ್ಬಿಣದಲ್ಲೇ ಎಲ್ಲ ಸ್ಟೀಲ್ ಆಗ್ತದೆ. ಶನಿ ಅಂದಿದ ತಕ್ಷಣ ಈ ಕಬ್ಬಿಣನೇ ಬರುತ್ತೆ. ಅಷ್ಟೇ ಅಲ್ಲ, ಈ ಕೃತಯುಗ ರಕ್ತಗತಮ್ ಅಂತ ಹೇಳ್ತಾರೆ. ಕೃತಯುಗದಲ್ಲಿ ಇದು ವಿದ್ಯುಗಳು ಜಾಸ್ತಿ ಇತ್ತು. ತ್ರೇತಾಯುಗ ಸ್ತ್ರೀಗತಮ್ ಅಂತ, ಅಲ್ಲಿ ಕುರುಕ್ಷೇತ್ರ ಇವೆಲ್ಲ ನಡೆಯೋದಕ್ಕೆ ಒಂದು ಹೆಣ್ಣಿನಿಂದ ಇದಾಯ್ತು. ದ್ವಾಪರ ಯುಗ ಅದು ಸಹ ಮೋಹಗತಮ್, ಮೋಹ ಅಂದ್ರೆ ರಾವಣಾಸುರ ಸೀತೆ ಮೇಲೆ ಇದಾಯ್ತು. ಕಲಿಯುಗ ಕಾಫಿ ಟೀ ಗತಮ್ ಅಂತ, ಅಂದ್ರೆ ಕಲಿಯುಗದಲ್ಲಿ ಕಾಫಿ ಟೀ ಕುಡದೆ ಜನ ಅತಿ ಹೆಚ್ಚಾಗಿದ್ದಾರೆ ಅಂತ ಅರ್ಥ. ಅಂದ್ರೆ ಟೈಮ್ ಪಾಸ್ ಮಾಡೋದು ಜಾಸ್ತಿ ಅಂತ. ಈ ವರ್ಷದಲ್ಲಿ ನೇರಸಾಧಿಪತಿ ಶನಿ ಆಗಿದ್ದಾನೆ. ಶನಿ ಆಗಿರೋದ್ರಿಂದ ಈ ವರ್ಷದಲ್ಲಿ ಚಿನ್ನ ಮತ್ತು ಶ್ರೀಗಂಧ, ಬೆಳ್ಳಿ ಮತ್ತು ಇದು ಕಬ್ಬಿಣ ಮತ್ತೆ ಸೀಸ, ತಾಮ್ರ ಇವು ಸಮೃದ್ಧಿಯಾಗಿ ಬರುತ್ತೆ. ಈಗ ಚಿನ್ನ ಗಗನಕ್ಕೆ ಏರಿದೆ, ಆದ್ರೆ ಈ ವರ್ಷದಲ್ಲಿ ತುಂಬಾ ಅತಿ ಹೆಚ್ಚಾಗಿ ಸಿಗುವಂತ ಸಂದರ್ಭ. ಅದರಿಂದ ಕಮ್ಮಿ ಮಾಡಿದ್ರು ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ. ಈ ವರ್ಷ ಈಗ ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಆಗದೆ ಹೋದ್ರೆ ನಿಧಾನಕ್ಕೆ ವರ್ಷ ಆ ಒಂದು ಅಂತ್ಯದಲ್ಲಿ ತುಂಬಾ ಬೆಲೆಗಳು ಕಮ್ಮಿ ಆಗುತ್ತೆ. ಅದರಿಂದ ಸೀಸ ಆಗ್ಬೋದು, ಬೆಳ್ಳಿ ಮತ್ತೆ ಈ ಬಂಗಾರ, ಈ ಚಿನ್ನ ಏನಿದೆ, ಈ ಲೋಹಗಳು ತುಂಬಾ ಏರಳವಾಗಿ ಸಿಗುತ್ತೆ, ಕಮ್ಮಿ ಆಗುತ್ತೆ. ಈ ವರ್ಷ ಎಲ್ಲರೂ ಸಹ ಚಿನ್ನವನ್ನ ಚೆನ್ನಾಗಿ ಕೊಂಡ್ಕೋಬಹುದು. ಓಕೆ, ಸೊ ಚಿನ್ನಕ್ಕೆ ಸಾಕಷ್ಟು ಬೆಲೆ ಈಗ ಅಂತಂದ್ರೆ ಜಾಸ್ತಿ ಆಗ್ಬಿಟ್ಟಿದೆ ಬೆಲೆ ಕೂಡ. ಈಗ ಜನ ಕೂಡ ತಗೊಳ್ಳೋದು ಕಡಿಮೆ ಆಗಿದೆ. ಸೊ ಈಗ ಒಂದು ಸಂತೋಷ ಎಲ್ರಿಗೂ ಅಂತ ಹೇಳ್ಬೋದು. ಇನ್ನು ಈ ಪಶುನಾಯಕನ ಬಗ್ಗೆ ತಿಳಿಸ್ಕೊಡಿ. ಈಗ ಪಶುನಾಯಕ ಅಂದಿದ ತಕ್ಷಣ ಕೃಷ್ಣ ಅಂತ ಹೇಳ್ತೀವಿ. ಈ ಪಶುನಾಯಕ ಈ ವರ್ಷ ಕೃಷ್ಣ ಆಗಿರೋದನ್ನ ವಿಶೇಷವಾಗಿ ಈ ಹಸುಗಳಿಗಾಗಿರ್ಬೋದು, ಪಶುಗಳು ಅಂತಂದ್ರೆ ಯಾರಿಗೆ ಹೃದಯ ಇರುತ್ತೋ, ಯಾವ್ದೋ ಜೀವ ಇರುತ್ತೋ ಅದೆಲ್ಲ ಪಶುಗಳಿಗೆ ಸಮ ಅಂತ ಹೇಳ್ತೀವಿ. ಈ ಪಶುಗಳು ಎಲ್ಲವೂ ಸಹ ಕೃಷ್ಣ ಆಗಿರೋದ್ರಿಂದ ಏರಳವಾಗಿ ಅವು ಯಾವುದೇ ಒಂದು ರೋಗ ಬರದೆ ನಿರ್ಭಯದಿಂದ ಅದಕ್ಕೆ ಹುಲ್ಲಾಗಿರ್ಬೋದು, ಅವುಗಳಿಗೆ ಮೇವಾಗಿರ್ಬೋದು, ಆಹಾರ ಆಗ್ಬೋದು, ಏರಳವಾಗಿ ಅವುಗಳಿಗೆ ಸಿಗುತ್ತೆ ಈ ವರ್ಷ. ಅದರಿಂದ ಸಮೃದ್ಧಿಯಾಗಿ ಉದ್ಭವ ಆಗುತ್ತೆ. ಮತ್ತೆ ಹಾಲು ಜಾಸ್ತಿ ಉದ್ಭವ ಆಗುತ್ತೆ. ಯಾವಾಗ ಪಶುಗಳು ಜಾಸ್ತಿ ಆಗುತ್ತೋ ಆಗ ಹಾಲು ಕೊಟ್ಟೆ ಕೊಡುತ್ತೆ. ಆದ್ರೆ ಈ ವರ್ಷ ಶ್ರೀಕೃಷ್ಣನ್ ವಿಶೇಷವಾಗಿ ಪಶುನಾಯಕ ಆಗಿರೋದ್ರಿಂದ ಇದು ವಿಶೇಷತೆ ಅಂತ ಹೇಳ್ಬೋದು. ಈ ವರ್ಷ ಈಗೆಲ್ಲವೂ ಎಲ್ಲಾ ಗ್ರಹಗಳು ಒಳ್ಳೆ ಫಲನೇ ಕೊಡ್ತಾ ಇದ್ದಾರೆ. ಪಶುನಾಯಕನು ವಿಶೇಷವಾಗಿ ಈತನ ಆಗಿರೋದ್ರಿಂದ ಈ ವರ್ಷದಲ್ಲಿ ವಿಶೇಷವಾದಂತಹ ಒಂದು ಹಸುಗಳಿಗೆ ತುಂಬಾ ವಿಶೇಷ ಮಹತ್ವವನ್ನು ಕೊಟ್ಟು ಅವುಗಳನ್ನು ಕಾಪಾಡುವಂತ ಒಂದು ಸನ್ನಿವೇಶ ಈ ವರ್ಷ ಬಂದಿದೆ ಕಲಿಯುಗದಲ್ಲಿ. ಈ ವರ್ಷದಲ್ಲಿ ಅತಿ ಹೆಚ್ಚಾಗಿ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ. ಮತ್ತೆ ಹಸುಗಳಿಂದ ನಮಗೆ ತುಂಬಾ ತೊಂದರೆ ಆಗುವಂಥದ್ದು ಯಾವುದು ಇರಲ್ಲ, ಹಸುಗಳಿಗೆ ತೊಂದರೆ ಆಗುವಂಥದ್ದು ಇರೋದಿಲ್ಲ. ಮತ್ತೆ ಹಾಲಿಗೂ ಕೊರತೆ ಇಲ್ಲ. ಮತ್ತೆ ತುಪ್ಪ ಹೇರಳವಾಗಿ, ಹಾಲು ಯಾವಾಗ ಉತ್ಪತ್ತಿ ಆಗುತ್ತೋ ತುಪ್ಪ ಮೊಸರು ಹೇರಳವಾಗಿ ಸಿಗುತ್ತೆ. ಅವು ಬೆಲೆ ಕಮ್ಮಿ ಆಗುವಂತ ಒಂದು ಸಂದರ್ಭ ಇದೆ. ಪಶುನಾಯಕ ಈ ವರ್ಷ ತುಂಬಾ ಒಳ್ಳೇದ್ ಮಾಡ್ತಾನೆ. ಶ್ರೀಕೃಷ್ಣ ಆಗಿರೋದ್ರಿಂದ ಶ್ರೀಕೃಷ್ಣ ಹೇಳುತ್ತೆ ಪಶುಪ್ರಿಯ ಅಂತಂದ್ರೆ ಹಸುಗಳ ಒಂದು ಪ್ರಿಯ ಆತನ ಹುಟ್ಟಿರೋದು ಗೊಲ್ಲಿನ ಜನಾಂಗದಲ್ಲಿ ಗೋವುಗಳು ಅಂತ ಹೇಳ್ಬೋದು. ಅದರಿಂದ ತುಂಬಾ ಸಂತೋಷ ಈ ವರ್ಷದಲ್ಲಿ ಪಶುನಾಯಕ ಶ್ರೀಕೃಷ್ಣ ಆಗಿರೋದ್ರಿಂದ. ಸೊ ಸಾಕಷ್ಟು ಅಂತಂದ್ರೆ ಈ ಪಂಚಾಂಗದ ವಿಶೇಷ ನವನಾಯಕರ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ವಿ. ಹಾಗೆ ಇನ್ನೊಂದೊಂದು ಈ ಆಯಾ ವ್ಯಯಗಳಲ್ಲಿ ರಾಶಿಗಳ ಬಗ್ಗೆ ನಮಗೆ ಜ್ಞಾನ ಕೊಡ್ತೀರಾ? ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈಗ ಈ ವರ್ಷದಲ್ಲಿ ನಾವು ಇದನ್ನೆಲ್ಲ ಮಾತಾಡಿದ್ವಿ. ಈ ವರ್ಷದಲ್ಲಿ ಮಳೆ ಬೆಳೆಗಳ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡೋಣ. ನೋಡಿ, ಈ ವರ್ಷದಲ್ಲಿ ಈ ಮೇಘಾಧಿಪತಿ ಅಂತ ಹೇಳ್ತೀವಿ, ಮಳೆಯ ಅಧಿಪತಿ. ಈ ಮೇಘವು ಮೇರು ಶಿಖರದಲ್ಲಿ, ಅಂದ್ರೆ ನಮ್ಮ ಮೇರು ಶಿಖರ ಕೇಳಿದ್ರೆ, ಮೇರು ಶಿಖರ ಬಂದು ಹಿಮಾಲಯದಲ್ಲಿ ಬರುತ್ತೆ, ಮೇರು ಶಿಖರ ಅಂತ. ಈ ಮೇರು ಶಿಖರದಿಂದ ಗುಡುಗು ಗಾಳಿ ಇಂದ್ರಚಾಪಗಳಿಂದ ಕೂಡಿ, ಅಂತಂದ್ರೆ ಗುಡುಗು ಅತಿ ಹೆಚ್ಚಾಗುತ್ತೆ, ಗುಡುಗು ಮತ್ತೆ ಗಾಳಿಯಿಂದ ಕೂಡಿ ಮಳೆ ಬರುತ್ತೆ.
ಈ ಮಳೆ ಬಂದಾಗ ನಮ್ಗೆ ಎಷ್ಟು ಭಾಗ ಮಳೆ ಬರುತ್ತೆ ಈ ವರ್ಷ ಅಂತಂದ್ರೆ ನೋಡಿ, ಈ ವರ್ಷದಲ್ಲಿ ಅತಿ ಹೆಚ್ಚಾಗಿ ಒಂದು ಕೊಳಗವು ಅಂತಂದ್ರೆ ಒಂದು ಗಾವು ಅಂತ ಹೇಳ್ತೀವಿ, ಗಾವುಗಳ ಲೆಕ್ಕದಲ್ಲಿ ಶಾಸ್ತ್ರ ಹಳೆಯುತ್ತೆ. ಒಂದು ಗಾವು ಅಂತಂದ್ರೆ ಈಗ ನೋಡಿ, ಒಂದು ಟೋಟಲ್ 20 ಗಾವು ಒಂದು ಪ್ರಪಂಚದಲ್ಲಿ, ಈ ಭೂಮಂಡಲದಲ್ಲಿ 20 ಗಾವುಗಳಷ್ಟು ಮಳೆ ಸುರಿಯುತ್ತೆ. ಈ 20 ಗಾವುಗಳಷ್ಟು ಮಳೆ ಸುರಿಯುವಾಗ ನಮ್ಗೆ ಏನ್ ಹೇಳುತ್ತೆ, 20 ಗಾವುಗಳಲ್ಲಿ ಒಂದು ಗಾವು ಅಂದ್ರೆ ಎಷ್ಟು ಅಂತ ಅದು ಊಹೆ ಮಾಡಕ್ ತುಂಬಾ ಕಷ್ಟ. ಆದ್ರಿಂದ ನಮ್ಮ ಒಂದು ಖಗೋಳ ಶಾಸ್ತ್ರಜ್ಞರು ಏನ್ ಹೇಳಿದ್ದಾರೆ ಅಂದ್ರೆ 20 ಅಂದ್ರೆ ಸುಮಾರು 6 ಮೈಲಿಗಳಷ್ಟು ದೂರ, ಅಂದ್ರೆ ವೃತ್ತಾಕಾರ ಹಾಕಿದ್ರೆ ಹಾಲು ಈ ಕಡೆ 6 ಈ ಕಡೆ 6, ನಾವು ಯಾವ ಕಡೆ ಲೆಕ್ಕ ಹಾಕಿದ್ರು 6 ಕಿಲೋಮೀಟರ್ ಬರಬೇಕು. ಆರ್ತಿ ಬರೋ ಹಗಲ ಆರ್ತಿ 100 ಹತ್ರ ಎತ್ತರ, ಅಂದ್ರೆ 600 ಗಾವುಗಳು ಅಂತ ಅರ್ಥ, ಅಂದ್ರೆ ಸುಮಾರು 600 ಮೈಲಿಗಳಂತ ಬರುತ್ತೆ. ಈ ರೀತಿ ಒಂದು ಕೊಳಗ ಹಂತದ್ರಲ್ಲಿ ಆ ಒಂದು ಕೊಳಗದಷ್ಟು ನಮ್ಗೆ ಈ ಭೂಮಿಯ ಮೇಲೆ, ನಮ್ಮ ಈ ಭೂಮಿಯ ಮೇಲೆ 4 ಕೊಳಗದಷ್ಟು ಮಳೆ ಬರುತ್ತೆ. ಇನ್ನ 4 ಕೊಳಗದಷ್ಟು ಈ ಪರ್ವತಗಳ ಮೇಲೆ ಬೀಳುತ್ತೆ, ಅಂದ್ರೆ ಬೆಟ್ಟ ಗುಡ್ಡಗಳ ಮೇಲೆ 4 ಕೊಳಗಗಳು ಬೀಳುತ್ತೆ. ಮತ್ತೆ ಇನ್ನ 4 ಕೊಳಗಗಳು ಈ ಕಾಡು ಗುಡ್ಡಗಳ ಪ್ರದೇಶ, ಅಂದ್ರೆ ಕಾಡು ಬೆಳೆಗಳು ಎಲ್ಲಿ ಬೆಳೆಯುತ್ತೆ, ಅತಿ ಏರಳವಾಗಿ ಮರಗಳು ಎಲ್ಲಿರುತ್ತೆ, ಕಾಡುಗಳಲ್ಲಿ ಅಂತ ಹೇಳ್ಬೋದು, ದೊಡ್ಡ ದೊಡ್ಡ ಅರಣ್ಯಗಳಲ್ಲಿ, ಅಲ್ಲಿ ಇನ್ನು 4 ಕೊಳಗಳು ಮಳೆ ಬೀಳುತ್ತೆ. ಇನ್ನು 6 ಕೊಳಗಗಳು ಸಮುದ್ರದಲ್ಲೇ ಬೀಳುತ್ತೆ. ಈ ರೀತಿ ಗಾವುಗಳಲ್ಲಾಗಿ ಇದು ಮಾಡಿದೀವಿ. ಈಗ ನೀವು ಹೇಳಿದ್ರ ಮಳೆ ಈ ರೀತಿ ಅತಿ ಹೆಚ್ಚಾಗಿ ಜಾಸ್ತಿ ಇದೆ, ಮಳೆ ತೊಂದರೆ ಏನೂ ಇಲ್ಲ. ಅಂದ್ರೆ ಸ್ವಲ್ಪ ಅತಿವೃಷ್ಟಿ ಆಗುತ್ತೆ, ಮಳೆ ಜಾಸ್ತಿ ಬಂದು ಮಧ್ಯಪ್ರದೇಶ ಅತಿವೃಷ್ಟಿ ಆಗುತ್ತೆ ಅಂತ ಹೇಳುತ್ತೆ. ಇದೊಂದೇ ಅಶುಭ ಈ ವರ್ಷದಲ್ಲಿ. ಈಗ ಆದಾಯ ವ್ಯಯಗಳನ್ನ ನೀವು ಕೇಳ್ತಾ ಇದ್ರ. ಈಗ ಮೊದಲಿಗೆ ನೋಡಿ, ಮೇಷರಾಶಿ ಮತ್ತು ವೃಶ್ಚಿಕ ರಾಶಿ, ಈ ವರ್ಷ ಆದಾಯ 5, ವ್ಯಯ 11. ಈ ವರ್ಷ ಇವರಿಗೆ ಆದಾಯ ಕಮ್ಮಿ ಇದೆ, ವ್ಯಯ ಜಾಸ್ತಿ ಇದೆ. ಆದ್ರಿಂದ ಇವರು ಯಾವುದೇ ಕಾರಣಕ್ಕೂ ಸ್ವಲ್ಪ ಎಚ್ಚರಿಕೆಯಿಂದ ಹಣವನ್ನ ವ್ಯಯ ಮಾಡಬೇಕು, ಯಾವುದೇ ಕಾರಣಕ್ಕೂ ಜಾಸ್ತಿ ಹೆಚ್ಚಾಗಿ ಮಾಡಬಾರ್ದು. ಮತ್ತೆ ಆರೋಗ್ಯ ಜಾಸ್ತಿ ಇರುತ್ತೆ, ಅನಾರೋಗ್ಯ ಒಂದಿರುತ್ತೆ. ಆರೋಗ್ಯ 5 ಭಾಗದಷ್ಟಿದೆ, ಅನಾರೋಗ್ಯ 1 ಭಾಗ, ಅಂದ್ರೆ ಆರೋಗ್ಯ ಚೆನ್ನಾಗಿ ಭಗವಂತ ಕೊಟ್ಟಿದ್ದಾನೆ ಈ ವರ್ಷ. ಮತ್ತೆ ರಾಜಪೂಜೆ ಅಂತಂದ್ರೆ ಇವರಿಗೆ, ರಾಜಪೂಜೆ ಅಂದ್ರೆ ಮರ್ಯಾದೆ ಅಂತ ಹೇಳ್ತೀವಿ, ರಾಜಪೂಜೆ 2 ಭಾಗದಷ್ಟಿದೆ. ಮತ್ತೆ ಕೋಪ ತುಂಬಾ ಜಾಸ್ತಿ ಇವ್ರಿಗೆ ಈ ವರ್ಷ, ಅತಿ ಹೆಚ್ಚು ಕೋಪ, ತಡ್ಕೊಳಕ್ಕೆ ಆಗೋದಿಲ್ಲ. ಕೋಪ 6 ಭಾಗದಷ್ಟು ಕೋಪ ಇರುತ್ತೆ. ಮತ್ತೆ ಸುಖ 3, ದುಃಖ ಯಾವುದೂ ಇರೋದಿಲ್ಲ, ಸುಖ 3 ಭಾಗದಷ್ಟು ಇರುತ್ತೆ. ಮತ್ತೆ ಕೋಪ ಜಾಸ್ತಿ ಇರೋದ್ರಿಂದ ಕೋಪ ಕಮ್ಮಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಯಾರು ಮೇಷಾಧಿಪತಿ ಮತ್ತೆ ವೃಶ್ಚಿಕ ರಾಶಿ ಇವೆರಡಕ್ಕೂ ಸೇರಿ ನಾನು ಹೇಳ್ತಾ ಇದ್ದೀನಿ. ಇವೆರಡು. ಇನ್ನು ವೃಷಭ ರಾಶಿ ಮತ್ತೆ ವೃಷಭ ರಾಶಿ, ತುಲಾ ರಾಶಿ. ಈ ವೃಷಭ ರಾಶಿ ತುಲಾ ರಾಶಿಯವರಿಗೆ ನಾವು 14ರಷ್ಟು ಆದಾಯ ಜಾಸ್ತಿ. ನೋಡಿ, ಈ ವರ್ಷ ತುಲಾ ರಾಶಿ ಮತ್ತು ವೃಷಭ ರಾಶಿ ಶುಕ್ರಾಧಿಪತಿ ಅಂತ ಹೇಳ್ತೀವಿ, ಆದಾಯ ಜಾಸ್ತಿ ಇದೆ, 14ರಷ್ಟು ಆದಾಯ. ವ್ಯಯ ಮಾತ್ರ 2 ಭಾಗ, ಅಂತಂದ್ರೆ ಉಳಿತಾಯ ಜಾಸ್ತಿ ಇರುತ್ತೆ. ಇಷ್ಟು ವರ್ಷಗಳಲ್ಲಿ ಅವರು ಏನು ಉಳಿತಿದಾರೋ ಇಲ್ವೋ, ಈ ವರ್ಷದಲ್ಲಿ ಉಳಿತಾಯ ಮಾತ್ರ 2 ಭಾಗದಷ್ಟು, ಆದಾಯ 14ರಷ್ಟು ಆದಾಯ ಇರುತ್ತೆ. ಆರೋಗ್ಯ 2, ಅನಾರೋಗ್ಯ 5. ನೋಡಿ, ಭಗವಂತ ಒಂದು ಕೊಟ್ಟಿದ್ದಾನೆ, ಒಂದು ತಗೊಂಡಿದ್ದಾನೆ. ಅಂತಂದ್ರೆ ಆರೋಗ್ಯ ಈ ಕಡೆ ಆರೋಗ್ಯ ತಗೊಂಡಿದ್ದಾನೆ, ಅನಾರೋಗ್ಯ ಕೊಟ್ಟಿದ್ದಾನೆ. ಅಂತಂದ್ರೆ ದುಡ್ಡು ಕೊಟ್ಟ, ಈ ಕಡೆ ಅನಾರೋಗ್ಯನೂ ಜಾಸ್ತಿನೂ ಕೊಟ್ಟ. ಅಂತಂದ್ರೆ ಅನಾರೋಗ್ಯ ಜಾಸ್ತಿ ಆಗಿದೆ, ಅನಾರೋಗ್ಯ 5ರಷ್ಟು ಇದೆ. ಮತ್ತೆ ರಾಜಪೂಜೆ ಅಂದ್ರೆ ಮರ್ಯಾದೆ ಅವ್ರಿಗೆ 1 ಆಗಿರುತ್ತೆ. ಮತ್ತೆ ರಾಜಕೋಪ 2, ಕೋಪ ಸಾಮಾನ್ಯ. ಮತ್ತೆ ದುಡ್ಡು ಜಾಸ್ತಿ ಇರೋದ್ರಿಂದ ಸುಖನೂ ಜಾಸ್ತಿ ಇರುತ್ತೆ. ಅಂತಂದ್ರೆ 6 ಭಾಗದಷ್ಟು ಸುಖ ಈ ವರ್ಷ ಆಗಿರುತ್ತೆ. ಇನ್ನು ಮಿಥುನ ರಾಶಿ ಹಾಗೂ ಕನ್ಯಾ ರಾಶಿಯ ಬಗ್ಗೆ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ. ಈ ಮಿಥುನ ರಾಶಿ ಕನ್ಯಾ ರಾಶಿಯಲ್ಲಿ 2 ಭಾಗದಷ್ಟು ಆದಾಯ ಬಂದು 2 ಭಾಗದಷ್ಟಿದೆ, ವ್ಯಯ ಬಂದು 8 ಭಾಗ. ಅಂತಂದ್ರೆ ಇವರು ಆದಾಯದಿಂದ 4ರಷ್ಟು ಖರ್ಚು ಜಾಸ್ತಿ ಮಾಡ್ತಾರೆ. ಅಂದ್ರೆ ಈ ವರ್ಷದಲ್ಲಿ ಸಾಲದ ಮೊರೆ ಹೋಗುವಂಥದ್ದು ಈ ರೀತಿ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲದೆ ಮತ್ತೆ ಅನಾರೋಗ್ಯ ಮತ್ತು ಆರೋಗ್ಯ 1, ಅನಾರೋಗ್ಯ 2 ಆಗಿರುತ್ತೆ. ಆರೋಗ್ಯ ಭಾಗ ಸ್ವಲ್ಪ ಇರುತ್ತೆ, ಅನಾರೋಗ್ಯ ಅದು 2ರಷ್ಟು ಇರುತ್ತೆ. ಅದರಿಂದ ಇವರು ವಿಶೇಷವಾಗಿ ಊಟ ಉಪಚಾರಗಳಲ್ಲಿ ಸ್ವಲ್ಪ ಏಕಾಗ್ರತೆ ಒಂದು ವಹಿಸ್ಕೊಂಡು ಟೈಮ್ ಟು ಟೈಮ್ ಊಟ ಮಾಡೋದಾಗ್ಲಿ, ಇದನ್ನ ಸ್ವಲ್ಪ ನಿಯಮ ಅನ್ನೋದು ಪಾಲನೆ ಮಾಡಿದ್ರೆ ಸರಿ ಹೋಗುತ್ತೆ. ಮತ್ತೆ ರಾಜಪೂಜೆ ಅಂದ್ರೆ ಮರ್ಯಾದೆ ಜಾಸ್ತಿ ಈ ವರ್ಷ ಅವ್ರಿಗೆ, ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡೋದಾಗ್ಲಿ, ಪ್ರಮೋಷನ್ಸ್ ತಗೊಳ್ಳೋದಾಗ್ಲಿ, ಇಂಥದ್ದು ಅತಿ ಹೆಚ್ಚಾಗಿ ಜಾಸ್ತಿ ಇರುತ್ತೆ. ಮತ್ತೆ ಸುಖ ಮತ್ತೆ ಹಾರಿದೆ, ಮತ್ತೆ ದುಃಖನೂ ಜೊತೆಯಲ್ಲಿ ಬರುತ್ತೆ. ಇವ್ರಿಗೆ ಸುಖ ಎಷ್ಟಿದೆಯೋ ಅಷ್ಟು ದುಃಖನೂ ಅನುಭವಿಸುವಂತ ಒಂದು ಪ್ರಸಂಗಗಳು ಈ ವರ್ಷ. ದುಃಖದ ಜೊತೆಗೆ ಸುಖವೂ ಸಮಾನವಾಗಿದೆ ಈ ವರ್ಷ. ಇನ್ನು ಕರ್ಕಾಟಕ ರಾಶಿಯವರದು, ಸಿಂಹ ರಾಶಿಯವರದು. ಕರ್ಕಾಟಕ ರಾಶಿ ಮತ್ತೆ ಸಿಂಹ ರಾಶಿ. ಈ ವರ್ಷದಲ್ಲಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ಆದಾಯ 2, ಮತ್ತೆ ವ್ಯಯ 8. ಇವ್ರಿಗೂ ಸಹ ಆದಾಯ ವ್ಯಯ 8 ಇದೆ. ಮತ್ತೆ ಆರೋಗ್ಯ 1 ಇದೆ, ಮತ್ತೆ ಅನಾರೋಗ್ಯ ಬಂದು 2 ಇದೆ. ಅಂತಂದ್ರೆ ಈ ವರ್ಷ ಅವ್ರಿಗೂ ಸಹ ಸ್ವಲ್ಪ ಹೆಚ್ಚಾಗಿದೆ. ಮತ್ತೆ ಸಿಂಹ ರಾಶಿಯವರಿಗೆ 14 ಆದಾಯ ಇದೆ, ವ್ಯಯ 8 ಇದೆ. ಮತ್ತೆ ಆರೋಗ್ಯ 6 ಇದೆ, ಅನಾರೋಗ್ಯ 5. ಸಿಂಹ ರಾಶಿಯವರಿಗೆ ಸುಮಾರು 7.5 ಅಂತ ಹೇಳ್ಬೋದು, ಸುಮಾರು 7.5 ವರ್ಷ ಆಗುತ್ತೆ ಈ ವರ್ಷ ಕಳೆದ್ರೆ, ಇನ್ನು 6 ತಿಂಗಳು ಬಂದ್ರೆ. 7.5 ವರ್ಷಗಳ ಕಾಲ ತುಂಬಾ ಕಷ್ಟಗಳನ್ನ ಪಟ್ಟು ಬಂದಿದ್ದಾರೆ. ತುಂಬಾ ಅಂತಂದ್ರೆ ಹಣನೇ ನಿಲ್ತಾ ಇರ್ಲಿಲ್ಲ, ಒಬ್ಬರು ಒಂದೊಂದು ವಿಧವಾದ ಕಷ್ಟ. ಇದು ಜ್ಯೋತಿಷ್ಯ ಮತ್ತೆ ಹೋಗೋಣ. ಇದರಲ್ಲಿ ನಾವು ಸಾಮಾನ್ಯವಾಗಿ ಒಂದು ಖಗೋಳ ಶಾಸ್ತ್ರಜ್ಞ ಮಾಡ್ತಕ್ಕಂಥದ್ದು. ಈ ರೀತಿ ನಾವು ಪ್ರಕಾರ ಮಾಡಿ ನೋಡ್ತಾ ಹೋದಾಗ ಈ ಸಿಂಹ ರಾಶಿಯವರಿಗೆ ಈ ವರ್ಷ ಎಲ್ಲವೂ ತುಂಬಾ ಚೆನ್ನಾಗಿದೆ, ದುಃಖ ಇಲ್ಲ. ಮತ್ತೆ ಸುಖ 3 ಇದೆ, ರಾಜಪೂಜೆನೂ 3 ಇರುತ್ತೆ. ಇದರಿಂದ ತುಂಬಾ ಸಂತೋಷ ಅಂತಾನೆ ಹೇಳ್ಬೋದು. ಸಿಂಹ ರಾಶಿಯವರು ಈ ವರ್ಷ ತುಂಬಾ ಚೆನ್ನಾಗಿದೆ.
ಓಕೆ, ಇನ್ನು ಧನಸ್ಸು ರಾಶಿ ಬಗ್ಗೆ ಮತ್ತೆ ಧನುಸ್ಸು ಮೀನ ಇವೆರಡಕ್ಕೂ ಸೇರಿ ಬರುತ್ತೆ. ಧನು ರಾಶಿಗೆ ಗುರು ಅಧಿಪತಿ, ಮೀನ ರಾಶಿಗೂ ಸಹ ಗುರು ಅಧಿಪತಿ. ಈ ಅಧಿಪತಿ ಯಾರು ಇರ್ತಾನೆ ಆ ಒಂದು ಇಬ್ಬರಿಗೂ ಎರಡು ರಾಶಿಗೂ ಬರುತ್ತೆ ಸಮಾನವಾಗಿ. ಈಗ ಧನಸ್ಸು ಮತ್ತೆ ಮೀನ ರಾಶಿಯವರಿಗೆ ನೋಡಿ, ಧನಸ್ಸು ಮೀನ ರಾಶಿಯವರಿಗೆ 8 ಆದಾಯ ಇರುತ್ತೆ, ವ್ಯಯ 2 ಅಂತಂದ್ರೆ 6 ಭಾಗದಷ್ಟು ಉಳಿಕೆ ಮಾಡ್ಬೋದು, ಡೆಪಾಸಿಟ್ ಸಹ ಮಾಡ್ಬೇಕು. ಯಾಕಂದ್ರೆ ಈ ವರ್ಷ ಧನಸ್ಸು ಮತ್ತೆ ಮೀನ ರಾಶಿಯವರಿಗೆ ವಿಶೇಷವಾಗಿ ಮದುವೆ ಆಗದೆ ಇರ್ತಕ್ಕಂಥ ಮಕ್ಕಳಿಗೆಲ್ಲ ಮದುವೆ ಆಗುವಂತ ಯೋಗ, ಮತ್ತೆ ಪುತ್ರಕಾರಕ ಅಂತ ಹೇಳ್ತೀವಿ, ಮಕ್ಕಳಿಲ್ಲದವರಿಗೆ ಮಕ್ಕಳ ಆಗುವಂತ ಯೋಗ ಈ ವರ್ಷ ಜಾಸ್ತಿ ಇರುತ್ತೆ. ಅಂದ್ರೆ ಇವರೆಲ್ಲ ಡೆಪಾಸಿಟ್ ಜಾಸ್ತಿ ಮಾಡ್ತಾರೆ ಈ ವರ್ಷ, ಅದನ್ನ ಉಳಿಕೆ ಮಾಡ್ಕೊಂಡು ವರ್ಷಾಂತ್ಯದಲ್ಲಿ ಮದುವೆ ಆಗುವಂತ ಯೋಗ ಜಾಸ್ತಿ ಇರುತ್ತೆ ಅವ್ರಿಗೆ. ಮತ್ತೆ ಆರೋಗ್ಯ 3 ಭಾಗದಷ್ಟು ಇರುತ್ತೆ, ಅನಾರೋಗ್ಯ 2 ಭಾಗದಷ್ಟು ಇರುತ್ತೆ. ಮತ್ತೆ ರಾಜಪೂಜೆ 1 ಮತ್ತೆ ರಾಜಕೋಪ 2. ಅಂದ್ರೆ ಇವರಿಗೆ ಎಷ್ಟು ಒಂದು ರಾಜಪೂಜೆ ಒಂದೇ 1% ಇದೆ ಅಂತಂದ್ರೆ ಒಂದು ಮರ್ಯಾದೆ ಸಿಗುವಂಥದ್ದು. ಕೋಪ ಜಾಸ್ತಿ, ಕೋಪ ಎಲ್ಲ ಜಾಸ್ತಿ ಇರುತ್ತೆ ಅಲ್ಲ, ಅವಮಾನ ಅಂತ. ಆದ್ರೆ ಇವ್ರಿಗೆ 1 ಭಾಗದಷ್ಟು ಅವಮಾನ ಇರುತ್ತೆ, 1 ಭಾಗದಷ್ಟು ರಾಜ ಮರ್ಯಾದೆನೇ ಇರುತ್ತೆ. ಮತ್ತೆ ಸುಖ ಬಂದು 6ರಷ್ಟಿದೆ, ದುಃಖ 3. ಅಂದ್ರೆ ಸುಖ ಎಷ್ಟಿದೆ ಅದ್ರ ಅರ್ಧ ಭಾಗದಷ್ಟು ದುಃಖನೂ ಇವ್ರಿಗೆ ಪ್ರಾಪ್ತಿ ಆಗುತ್ತೆ ಈ ವರ್ಷ. ಕೊನೆಯದಾಗಿ ಮಕರ ಹಾಗೂ ಕುಂಭ ರಾಶಿಯ ಬಗ್ಗೆ ಮಕರ ಮತ್ತು ಕುಂಭ. ಈ ಮಕರ ಮತ್ತು ಕುಂಭ ರಾಶಿಯವರಿಗೆ 11 ಭಾಗದಷ್ಟು ಈ ವರ್ಷ, ಮಕರ ಕುಂಭದವರಿಗೆ 11 ಭಾಗದಷ್ಟು ಆದಾಯ ಇದೆ, 11 ಭಾಗದಷ್ಟು ವ್ಯಯ ಸಹ ಇದೆ. ಮತ್ತೆ ಆರೋಗ್ಯ 4 ಭಾಗದಷ್ಟು ಆರೋಗ್ಯ, ಮತ್ತು ಅನಾರೋಗ್ಯವೂ ಸಹ 4 ಭಾಗದಷ್ಟು. ಮತ್ತೆ ಸುಖವು ಅನಾರೋಗ್ಯ ಇದೆ, ಮತ್ತೆ ದುಃಖವೂ ಸಹ ಸಮಭಾಗವಾಗಿದೆ. ಈ ವರ್ಷದಲ್ಲಿ ಸುಖ ದುಃಖಗಳು ಎರಡೂ ಸಹ ಸಮಾನವಾಗಿರೋದ್ರಿಂದ ಈ ವರ್ಷದಲ್ಲಿ ಇವರಿಗೆ ಎಲ್ಲವೂ ಸಮಾನವಾಗಿದೆ ನೋಡಿ. ಆದಾಯ 11 ಭಾಗ, ಮತ್ತೆ ವ್ಯಯ 11 ಭಾಗ, ಆರೋಗ್ಯ 4 ಭಾಗ, ದುಃಖ 4 ಭಾಗ, ಎಲ್ಲವೂ ಸಮಾನವಾಗಿದೆ. ಈ ವರ್ಷದಲ್ಲಿ ಇವರು ಬ್ಯಾಲೆನ್ಸ್ ಮಾಡಬಹುದು ಅಂತಂದ್ರೆ ಯಾವುದೇ ಉಳಿಕೆ ಇರೋದಿಲ್ಲ. ಅನಾರೋಗ್ಯನೂ ಸಮಾನವಾಗಿರೋದ್ರಿಂದ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡದಷ್ಟು ಒಳ್ಳೆಯದೆ ಈ ವರ್ಷದಲ್ಲಿ. ಮತ್ತೆ ಮಕರ ಕುಂಭ ಶನಿ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದನೂ ಇರಬೇಕು ಇವರು ಈ ವರ್ಷದಲ್ಲಿ. ಮತ್ತೆ ಈ ವಿಶೇಷವಾಗಿ ಈ ವರ್ಷದಲ್ಲಿ ಮಕರ ಮತ್ತು ಕುಂಭ ರಾಶಿಯವರಿಗೆ ಅಗ್ನಿ ಅನಾಹುತಗಳು ಜಾಸ್ತಿ ಆಗುವಂಥದ್ದು, ಮತ್ತೆ ಆಕ್ಸಿಡೆಂಟ್ಗಳಾಗುವಂಥದ್ದು ಅತಿ ಹೆಚ್ಚಾಗಿ ಜಾಸ್ತಿ ಇರುತ್ತೆ. ಅದರಿಂದ ಇವರಿಗೆ ದುಃಖನೂ ಸ್ವಲ್ಪ ಇದ್ದೇ ಇರುತ್ತೆ ಜೊತೆಯಲ್ಲಿ. ಮಕರ ರಾಶಿ ಹಾಗೂ ಕುಂಭ ರಾಶಿಯವರಿಗೆ. ಓಕೆ ಗುರುಜಿ, ಸೊ ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ನಿಮ್ಗೆ ಇನ್ನೂ ಹೆಚ್ಚು ವಿಷಯಗಳನ್ನ ತಿಳಿಸ್ಕೊಡ್ತಾರೆ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ದಧಿಶಂಕತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ದಧಿಶಂಕತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ದಧಿಶಂಕತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ. ನಮಸ್ಕಾರ, ನಾನು ನಿಮ್ಮ ಗುರೂಜಿ ಶ್ರೀ ರಾಮಸ್ವಾಮಿ ದೇವಿಶ್ರೀ. ಸಿ ಬೆಂಗಳೂರು ವಾಹಿನಿಯ ವೀಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷದ 12 ರಾಶಿಯ ಫಲಾಫಲಗಳು ನೀವು ತಿಳಿಯಬೇಕೇ? ಧಾರ್ಮಿಕ ವಿಧಿವಿಧಾನಗಳಿಗೆ ನಂಬಿಕೆಯೇ ಮೂಲ. ಸಂಪ್ರದಾಯಗಳನ್ನು ಯಾರು ಗೌರವಿಸುತ್ತಾರೋ ಅವರಿಗೆ ಇಹಲೋಕದಲ್ಲಿ ಸಕಲವೂ ಜಯ. ನಾನು ನೇರ ಸಂದರ್ಶನದಲ್ಲಿ ನಿಮ್ಮೊಂದಿಗೆ ನಿಮ್ಮ ಸಿ ಬೆಂಗಳೂರು ವಾಹಿನಿಯಲ್ಲಿ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ
दधिशङ्खतुषाराभं क्षीरोदार्णवसम्भवं नमामि शशिनं सोमं शम्भोर्मकुटभूषणम्. ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಚಾಂಗ ದರ್ಶನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ 12 ರಾಶಿಗಳ ಬಗ್ಗೆ ತಿಳ್ಕೊಂಡ್ವಿ, ಈ ಆಗು ಹೋಗುಗಳ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಸೊ ಇನ್ನು ಗುರುಜಿ ಒಂದು ಸಂವತ್ಸರ ಫಲಗಳ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತೀವಿ. ಈಗ ಸಂವತ್ಸರ ಫಲಗಳು, ಈ ಸಂವತ್ಸರ ಫಲಗಳು ಅಂತ ಬಂದಾಗ ನಮಗೆ ಸಿಗುವಂಥದ್ದು ಸಂವತ್ಸರಗಳು ಅಂತಂದ್ರೆ 60 ಸಂವತ್ಸರಗಳು. ಈ 60 ಸಂವತ್ಸರಗಳಲ್ಲಿ ವಿಶೇಷವಾಗಿ 20 ಸಂವತ್ಸರಗಳು ಒಬ್ಬೊಬ್ಬರಿಗೆ ಅಂತೇಳಿ ಡಿವೈಡ್ ಮಾಡಿದ್ದಾರೆ. ಅಂದರೆ 20 ವರ್ಷಗಳು ಬ್ರಹ್ಮನ ಒಂದು ಹಾದಿಯಿಂದಲ್ಲಿ ನಡೆಯುತ್ತೆ, ಇನ್ನು 20 ವರ್ಷಗಳು ವಿಷ್ಣುವಿನ ಆದಿಯಿಂದಲ್ಲಿ ನಡೆಯುತ್ತೆ, ಇನ್ನು 20 ವರ್ಷಗಳು ಶಿವನ ಆದಿಯಿಂದಲ್ಲಿ ನಡೆಯುತ್ತೆ. ಈ ರೀತಿ 20 ವರ್ಷಗಳು 3ರಾಗಿ ವಿಂಗಡಣೆ ಮಾಡಿದಾಗ ನಂತರ ಇವರಿಗೆ ಸಿಗುವಂಥದ್ದು ಕರನಾಮ ಸಂವತ್ಸರ ಅಂತ. ಈ ಕರನಾಮ ಸಂವತ್ಸರದಲ್ಲಿ ಸಂವತ್ಸರಾಧಿಪತಿ ಆಗ್ಲೇ ಹೇಳಿದೆ ಚಂದ್ರ ಆಗಿದ್ದಾನೆ ಅಂತ. ವಿಶೇಷವಾಗಿ ಈ ಸಂವತ್ಸರದಲ್ಲಿ ಈ ಫಲಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ, ಕರನಾಮ ಸಂವತ್ಸರದಲ್ಲಿ ಎಲ್ಲಾ ರಾಜರು ಅಂದ್ರೆ ಎಲ್ಲಾ ಮಂತ್ರಿಗಳು ಸಹ ಯುದ್ಧದಲ್ಲಿ ಭಾಗವಹಿಸೋದಕ್ಕೆ ತುಂಬಾ ಅಂತಂದ್ರೆ ಕಿತ್ತಾಟದಲ್ಲಿ ಅತಿ ಹೆಚ್ಚಾಗಿ ನಗ್ನರಾಗಿರ್ತಾರೆ ಅಂತ. ಕರೆ ನೋಡೋಣ. ಹಲೋ ಹಲೋ, ನಮಸ್ತೆ. ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಗೆ. ತಮಗೂ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಮಾ, ಧನ್ಯವಾದಗಳು. ಹೇಳಿ ಮಾ, ನಿಮ್ಮ ಹೆಸರು? ಹೆಸರು ಅಂಜಾಕ್ಷಿ ಅಂತ. ಓಕೆ ಮಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿನಿಂದ. ಓಕೆ, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ ಗುರುಜಿ. ನಮಸ್ತೆ ಮಾ, ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಗೂ ಗುರುಜಿ. ಹೇಳಿ ಮಾ, ಏನ್ ವಿಶೇಷ? ನನ್ನ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಮ್ಮ ನಿನ್ನ ಹೆಸರು? ವಂಜಾಕ್ಷಿ ಅಂದ್ರೆ ಗಿರಿಜಾ ಅಂತ ಇತ್ತು. ಗಿರಿಜಾ ಅಂತ ವಂಜಾಕ್ಷಿ ಅಂತ ಕರೀತಾರೆ. ಹಾ, ಇವಾಗ ಒಂದು 2 ತಿಂಗಳಿಂದ ಚೇಂಜ್ ಮಾಡಿದೀನಿ. ಆರೋಗ್ಯದಲ್ಲಿ ತುಂಬಾ ಏರ್ಪೇರ್ ಆಯ್ತು ಅದರಿಂದ. ನಿನ್ ಡೇಟ್ ಆಫ್ ಬರ್ತ್ ಇದೆಯೇನಮ್ಮ? ಹಾ, ಡೇಟ್ ಆಫ್ ಬರ್ತ್ ಇದೆ. 24 2ನೇ ತಿಂಗಳು 1980. ಹುಟ್ಟಿದ ಸಮಯ 9:30 ಇಂದ 10 ಗಂಟೆ. 9:30 ಇಂದ 10 ಬೆಳಿಗ್ಗೆ. ಮೃಗಶಿರ ನಕ್ಷತ್ರ ಋಷಭ ರಾಶಿಯಲ್ಲಿ ಹುಟ್ಟಿದ್ರ? ಹಾ, ವೃಷಭ ರಾಶಿ. ಮೃಗಶಿರ ನಕ್ಷತ್ರ ಋಷಭ ರಾಶಿಯಲ್ಲಿ ಹುಟ್ಟಿದ್ರ. ನಿಮ್ಮದು ಈ ವರ್ಷದಲ್ಲಿ ಸ್ವಲ್ಪ ಅನಾರೋಗ್ಯ ಸರಿ ಹೋಗುತ್ತಮ್ಮ. ನಿಮ್ಗೆ ಕೋಲ್ಡ್ ಇನ್ಫೆಕ್ಷನ್ಸ್ ಇಂದ ಜಾಸ್ತಿ ಆಗ್ತಾ ಇರುತ್ತಲ್ವಾ? ಏನ್ ಗುರುಜಿ? ಚಂದ್ರನಿಗೆ ಸಂಬಂಧಪಟ್ಟಿರೋಂಥದ್ದು ಅನಾರೋಗ್ಯ ಜಾಸ್ತಿ ನಿಮ್ಗೆ. ಹೌದು. ಅಂತಂದ್ರೆ ಕೋಲ್ಡ್ ಇಂದ ಆಗುವಂತದ್ದು, ಮತ್ತೆ ಲಂಗ್ಸ್ ಪ್ರಾಬ್ಲಮ್ ಆಗ್ಬೋದು, ಮೂಳೆಗೆ ಸಂಬಂಧಪಟ್ಟಿರೋಂಥದ್ದು ಆಗ್ಬೋದು, ಮತ್ತೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗ್ಬೋದು, ಮತ್ತೆ ಸ್ಟಮಕ್ ಇನ್ಫೆಕ್ಷನ್ಸ್, ಇವುಗಳಿಗೆ ಸಂಬಂಧಪಟ್ಟಿರೋಂಥ ಅನಾರೋಗ್ಯ ಜಾಸ್ತಿ ಆಗ್ತಾ ಇರುತ್ತೆ ನಿಮ್ಗೆ. ಹೌದು ಗುರುಜಿ. ಈಗ ನಿಮ್ಗೆ ಈ ವರ್ಷದಲ್ಲಿ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ, ಒಳ್ಳೇದಾಗುವಂತ ಸೂಚನೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಈಗ ನೀವು ಅನಾರೋಗ್ಯ ಅಂತಂದ್ರೆ ಯಾವ ರೀತಿ ಅನಾರೋಗ್ಯ ಆಗಿದೆ ಈಗ ಪ್ರಸ್ತುತಕ್ಕೆ? ನಂದು ಸ್ವಾಮೀಜಿ ಇವಾಗ ಏಪ್ರಿಲ್ 13ನೇ ತಾರೀಕು ನಾನು ಮಕ್ಕಳಿಗೆ ಬೇಡ ಅಂತ ಆಪರೇಷನ್ ಮಾಡಿಸ್ಕೊಂಡಿದ್ದೆ. ಇವಾಗ ಬೇಕು ಅಂತ ಹೇಳ್ಬಿಟ್ಟು ಆಪರೇಷನ್ ಫೈಲರ್ ಆಗಿದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಕೇಳೋಣ ಅಂತ ಹೇಳ್ಬಿಟ್ಟು. ನೋಡಿ, ಏನ್ ಚಿಂತೆ ಮಾಡ್ಬೇಡಿ, ಒಳ್ಳೆ ಆಗುವಂತ ಯೋಗ ಜಾಸ್ತಿ ಇದೆ. ನೀವು ಆಪರೇಷನ್ಸ್ ಅದನ್ನ ಚೆಕ್ ಮಾಡಿಸ್ಕೊಳ್ಳಿ, ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ಟೈಮ್ ಅಂತೂ ತುಂಬಾ ಚೆನ್ನಾಗಿದೆ ಈ ವರ್ಷ. ಈ ವರ್ಷ ತುಂಬಾ ಚೆನ್ನಾಗಿದೆ. ಅಮ್ಮ ಆಗ್ಬೋದು, ತೊಂದ್ರೆ ಇಲ್ಲ, ಟೈಮ್ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ ನಿಮ್ಗೆ. ತುಂಬಾ ಚೆನ್ನಾಗಿದೆ ಈ ವರ್ಷ. ನೀವು ಅನ್ಕೊಂಡಿದ ಪ್ರಕಾರ ಹೋದ್ ವರ್ಷದಲ್ಲಿ ತುಂಬಾ ನೊಂದಿದ್ದೀರಾ, ಅನಾರೋಗ್ಯದಿಂದನೂ ಸ್ವಲ್ಪ ಕ್ಷೀಣವಾಗಿದ್ದೀರಾ, ಮಾನಸಿಕವಾಗಿ ಒತ್ತಡಗಳು ಜಾಸ್ತಿ ಆಗಿದೆ ನಿಮ್ಗೆ ಅಂತಾನು ಹೇಳ್ಬೋದು ನಿಮ್ ಶಾಸ್ತ್ರ. ಈಗ ನಿಮ್ಗೆ ಗುರುದಶೆ ನಡೀತಾ ಇದೆ ಸ್ವಾಮೀಜಿ. ಮನೇಲಿ ತುಂಬಾ ಕಿರಿಕಿರಿಗಳು. ಹೌದಮ್ಮ, ಅದನ್ನೇ ಮಾನಸಿಕವಾಗಿ ತೊಂದರೆ ಅಂತಂದ್ರೆ ಅದನ್ನೇ ಹೇಳ್ತೀವಿ. ಆದ್ರಿಂದ ಈ ವರ್ಷದಲ್ಲಿ ಚೆನ್ನಾಗ್ ಆಗುತ್ತೆ, ಎಲ್ಲ ಮೇಲ್ಗೈ ನಿಮ್ದೇ. ಈ ವರ್ಷ ಮಾಡ್ಬೋದು, ಸಾಧನೆ ಮಾಡ್ಬೋದು. ಸ್ವಾಮಿ, ನಮ್ಮ ಮದುವೆ ಡೇಟ್ ಆಫ್ ಬರ್ತ್ ಇದು ಡೇಟ್ ಹೇಳ್ಬೋದಾ ಸ್ವಾಮೀಜಿ? ಕ್ಷಮಿಸಬೇಕು, ಲೈನ್ ಕಟ್ ಆಯ್ತು ಅನ್ಸುತ್ತೆ. ಹೌದು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ನೀವು ಸಂವತ್ಸರದ ಫಲಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸಂವತ್ಸರ ಫಲವನ್ನು ಹೇಳ್ತಾ ಇದ್ದೆ. ಈಗ ನೋಡಿ, ಈ ವರ್ಷದ ಒಂದು ಸಂವತ್ಸರಾಧಿಪತಿ ಚಂದ್ರನ ಆಗಿರೋದ್ರಿಂದ ಈ ವರ್ಷದಲ್ಲಿ ವಿವಿಧ ರಾಜಭೀತಿ ಜಾಸ್ತಿ ಇರುತ್ತೆ. ಅಂತಂದ್ರೆ ಒಬ್ಬೊಬ್ಬ ರಾಜರು ಸಹ ಯುದ್ಧ ಮಾಡುವಂಥದ್ದು ಸಂಗತಿಗಳು ಜಾಸ್ತಿ ಇರುತ್ತೆ. ಮತ್ತೆ ಸಸ್ಯ ಸಮೃದ್ಧಿ, ಧಾನ್ಯ ವೃದ್ಧಿಯೂ ಉಂಟಾಗುತ್ತೆ. ಈ ವರ್ಷದಲ್ಲಿ ಸಸ್ಯ ಸಮೃದ್ಧಿ ಜಾಸ್ತಿ ಹೆಚ್ಚಾಗುತ್ತೆ. ಮತ್ತೆ ಧಾನ್ಯಗಳು ಅತಿ ಹೆಚ್ಚಾಗಿ ಹೇರಳವಾಗಿ ಸಿಗುವಂಥದ್ದು. ಮತ್ತೆ
ರೋಗಗಳು ಸಹ ಈ ವರ್ಷ ತುಂಬಾ ಅತಿ ಹೆಚ್ಚಾಗಿ ರೋಗಗಳು ಉಂಟಾಗುವಂತ ಸಂದರ್ಭ ಜಾಸ್ತಿ. ಈ ವರ್ಷದಲ್ಲಿ ನೋಡಿ ಒಂದೊಂದು ವರ್ಷದಲ್ಲಿ ಒಂದೊಂದು ರೋಗ ಬರ್ತಾ ಇದೆ, ನಾವೆಲ್ಲ ನೋಡಿರ್ಬೋದು. ಈ ವರ್ಷದಲ್ಲಿ ಅತಿ ಹೆಚ್ಚು ರೋಗಗಳು ಉಂಟಾಗುವಂಥದ್ದು ಜಾಸ್ತಿ ಇದೆ ಈ ವರ್ಷ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಮಾ, ಯುಗಾದಿ ಹಬ್ಬದ ಶುಭಾಶಯಗಳು. ಯಾರು ಮಾತಾಡ್ತಿರೋದು? ಥ್ಯಾಂಕ್ ಯು. ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು ಮಾ. ಅಂತ ಮಾತಾಡ್ತಿರೋದು. ಶಕುಂತಲಾ, ಹೇಳಿಮ್ಮ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 13/11. ಓಕೆ. 1992. ಓಕೆ. ಹುಟ್ಟಿದ ಸಮಯ 8:45 ಬೆಳಗ್ಗೆ. 8:45 ಬೆಳಗ್ಗೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಪ್ರಶಾಂತ್ ನಗರಿಂದ. ಓಕೆ ಮಾ, ಮಾತಾಡಿ. ಹಲೋ ಗುರುಜಿ. ನಮಸ್ತೆ. ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ನಿಮ್ಮ ಮಗ ಏನ್ ಓದ್ತಾ ಇದ್ದಾನೆ? ಇವಾಗ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಮಿಥುನ ರಾಶಿ. ಹೇಳಿ. ಮೃಗಶಿರ ನಕ್ಷತ್ರದಲ್ಲಿ ಮಿಥುನ ರಾಶಿ. ಏನ್ ಕೇಳ್ಬೇಕಿತ್ತು ಮಗನ ಬಗ್ಗೆ? ಅದೇ ವಿದ್ಯಾಭ್ಯಾಸ ಸ್ವಲ್ಪ ಇನ್ನು ಚೆನ್ನಾಗಿ ಮಾಡ್ಬೇಕು. ತುಂಬಾ ಚೆನ್ನಾಗಿ ಓದ್ತಾನೆ, ಏನ್ ತೊಂದ್ರೆ ಇಲ್ಲ. ಸ್ವಲ್ಪ ಹಠ ಜಾಸ್ತಿ, ಮತ್ತೆ ತುಂಬಾ ಏನಿಲ್ಲ, ಸ್ವಲ್ಪ ಹಠ ಜಾಸ್ತಿ, ಸ್ವಲ್ಪ ಮರುವಿದೆ. ಓದಷ್ಟು ಪ್ರತಿಫಲ ಸಿಗ್ತಾ ಇಲ್ಲ ಅವ್ರಿಗೆ. ತುಂಬಾ ಕಷ್ಟಪಟ್ಟು ಓದ್ತಾನೆ, ಆದ್ರೆ ಪ್ರತಿಫಲ ಎಕ್ಸಾಮ್ಗೆ ಹೋಗೋಷ್ಟೊತ್ತಿಗೆ ಏನಾಗುತ್ತೆ, ಎಲ್ಲ ಮರ್ತೋಗುವಂತದ್ದು ವಿಶೇಷತೆ ಜಾಸ್ತಿ ಇವರಲ್ಲಿ. ಅದೊಂದು ವಿಚಾರ. ಮತ್ತೆ ತುಂಬಾ ಚೆನ್ನಾಗಿ ಲಕ್ಷಣವಾಗಿರ್ತಾನೆ ಯಾವಾಗ್ಲೂ ಹುಡುಗ. ತುಂಬಾ ಧೈರ್ಯಶಾಲಿ, ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿ ಓದ್ತಾನೆ, ವಿದ್ಯಾಭ್ಯಾಸ ಚೆನ್ನಾಗಿದೆ. ಸ್ವಲ್ಪ ಗುರುವಾರ ರಾಘವೇಂದ್ರ ಸ್ವಾಮಿ ದರ್ಶನಗಳನ್ನ ಮಾಡಕ್ ಹೇಳಿ. ಗುರುವಾರ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಕ್ ಹೇಳಿ. ಮತ್ತೆ ಇವರು ಒಂದು ಬುಧಕ್ಕೆ ಸಂಬಂಧಪಟ್ಟಿರುವಂತ ಒಂದು ರತ್ನ, ಶುಭರತ್ನ ಅಂತ ಹೇಳ್ತೀವಿ, ಎಮ್ರಾಲ್ಡ್ ಅಂತ ಹೇಳ್ತೀವಿ. ಎಮ್ರಾಲ್ಡ್ ಒಂದು ಹಾಕೊಳ್ಳೋದ್ರಿಂದ ಬುಧಂ ಸದ್ಬುದ್ಧಿ ಪ್ರಾಪ್ತ್ಯರ್ಥಂ ಅಂತ ಹೇಳುತ್ತೆ. ಅಂದ್ರೆ ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ, ಮೆಮೊರಿ ಇಂಪ್ರೂವ್ ಮಾಡುತ್ತೆ. ಸರಿನಾ? ಅದೊಂದು ಧಾರಣೆ ಮಾಡ್ಕೊಳ್ಳಿ, ವಿದ್ಯಾಭ್ಯಾಸ ತುಂಬಾ ಚೆನ್ನಾಗುತ್ತೆ, ಏನ್ ತೊಂದ್ರೆ ಇಲ್ಲ. ಗುರುವಾರ ನೀವು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ. ಆಗುತ್ತಮ್ಮ, ಆಗುತ್ತೆ, ಏನ್ ತೊಂದ್ರೆ ಇಲ್ಲ. ಅದಕ್ಕೆ ಕೇಳ್ತಾ ತುಂಬಾ ಒಂದ್ ಸ್ವಲ್ಪ ಕಡಿಮೆ ಮಾಡೋದು ಓದೋದ. ಇಲ್ಲ ಓದಿದ್ರು ಸಹ ಇವ್ರಿಗೆ ಏನಾಗುತ್ತೆ, ಅವ್ರ ಮೇಲೆ ಅವ್ರಿಗೆ ಸ್ವಲ್ಪ ಲೇಜಿತನ ಅಂತಂದ್ರೆ ಅವ್ರಿಗೆ ಉಂಟಾಗ್ತಾ ಇಲ್ಲ, ಕಾನ್ಫಿಡೆನ್ಸ್ ಕಮ್ಮಿ ಅವ್ರ ಮೇಲೆ. ಅವ್ರಿಗೆ ಓದಿದ್ದೆಲ್ಲ ಮರ್ತೋಗ್ತಾ ಇದೀನಿ, ನಾನು ಓದ್ತಾ ಇರೋದು ಎಷ್ಟು ಓದಿದ್ರು ಪ್ರಯೋಜನ ಇಲ್ಲ ಅಂತ ಹೇಳಿ ಅವರೇ ಕಮ್ಮಿ ಮಾಡ್ತಾ ಇದ್ರು. ಆದ್ರಿಂದ ನೀವು ಇದನ್ನ ರತ್ನ ಧಾರಣೆ ಮಾಡಿದ್ರೆ ಎಲ್ಲ ಅನುಕೂಲ ಆಗುತ್ತೆ. ಮತ್ತೆ ಯಾವ್ದು ಪೂಜೆ ಏನೋ ಅವಶ್ಯಕತೆ ಇಲ್ಲಮ್ಮ, ಇವ್ರಿಗೆ ಪೂಜೆ ಏನೋ ಬೇಕಾಗಿಲ್ಲ. ಸರಿನಾ? ಈ ರತ್ನ ಧಾರಣೆ ಮಾಡ್ಕೊಳ್ಳಿ, ಗುರುವಾರ ಗುರುಗಳ ದರ್ಶನ ಮಾಡಕ್ ಹೇಳಿ, ಒಳ್ಳೇದಾಗುತ್ತೆ. ಸರಿಮಾ, ನಮಸ್ತೆ. ರತ್ನ ಧಾರಣೆ ಮಾಡೋದ್ರಿಂದ ಅವರೊಂದು ಸಮಸ್ಯೆ ಏನಿದೆ ಅದು ಪರಿಹಾರ ಆಗುತ್ತೆ ಅಂತ ಹೇಳಿ. ಅಂದ್ರೆ ಒಂದೊಂದು ರತ್ನಕ್ಕೂ ಒಂದೊಂದು ವಿಶೇಷವಾದ ಶಕ್ತಿನೇ ಇದೆ. ಅದ್ ಬೇಕಾದ್ರೆ ನಾವು ಒಂದಿನ ಅದಕ್ಕೆ ಒಂದು ವಿಶೇಷವಾದ ಕಾರ್ಯಕ್ರಮ, ರತ್ನಗಳ ಬಗ್ಗೆ ವಿಶೇಷವಾದ ಒಂದು ಶಕ್ತಿಗಳಿರುತ್ತೆ, ಅದರಿಂದ ಅವರಿಗೆ ಒಳ್ಳೇದಾಗುವಂತ ಸೂಚನೆಗಳು ಜಾಸ್ತಿ ಕಾಣುತ್ತೆ. ಮುಂದಿನ ಒಂದು ಸಂಚಿಕೆಗಳಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಅಂತ ಹೇಳಿದ್ರೆ ಸಂವತ್ಸರ ಫಲಗಳ ಬಗ್ಗೆ ಸಂವತ್ಸರದಲ್ಲಿ ಈ ವರ್ಷದಲ್ಲಿ ನೇರವಾಗಿ ನಾವು ಮಾತಾಡಬೇಕು. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಗೂ ಶುಭಾಶಯಗಳು. ಥ್ಯಾಂಕ್ ಯು ಮಾ. ಹೇಳಿ ಮಾ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಇದು ಮದ್ವೆ ಡೇಟ್ ಕೊಡ್ತೀನಿ ಮೇಡಮ್. ಮದ್ವೆ ಡೇಟು ಹೇಳಿ ಮಾ. 16 6ನೇ ತಿಂಗಳು. ಓಕೆ. 1996. 1996 ಓಕೆ. ನಿಮ್ಮ ಹೆಸರು ಹೇಳಿ ಮಾ. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ವಂಜಾಕ್ಷಿ ಅಂತ ಹೇಳಿ ಮೇಡಮ್. ವಂಜಾಕ್ಷಿ ಅವರೇ, ಮಾತಾಡಿ. ಅದೇ ನಾವ್ ಇಬ್ಬರ ಬಗ್ಗೆ ಕೇಳಬೇಕಾಗಿತ್ತು. ಅವ್ರದ್ದು ಡೇಟ್ ಆಫ್ ಬರ್ತ್ ಇಲ್ಲ. ಯಾರ್ದು ಡೇಟ್ ಆಫ್ ಬರ್ತ್ ಇಲ್ಲಮ್ಮ? ಅವ್ರದ್ದು ಯಜಮಾನ್ರದ್ದು ಡೇಟ್ ಆಫ್ ಬರ್ತ್ ಇಲ್ಲ ಸರ್. ಸರಿ, ಪರವಾಗಿಲ್ಲ. ಮದುವೆ ಡೇಟ್ ಕೊಟ್ಟಿದ್ದೀರಾ? ಎಷ್ಟೊತ್ತಿಗೆ ಮುಹೂರ್ತದ ಸಮಯ ಹೇಳಿ. ಮುಹೂರ್ತದ ಸಮಯ 11:30 ಮಧ್ಯಾಹ್ನ, ಬೆಳಗ್ಗೆ 11:30. ಹೌದಲ್ವಾ? ಭಾನುವಾರ ದಿನ ಮದುವೆ ಆಗಿರುವಂತದ್ದು. ಹಲೋ, ಭಾನುವಾರ ಮದುವೆ ಆಗಿರೋದಲ್ವಾ? ಸ್ವಾಮೀಜಿ ಒಂದ್ ನಿಮಿಷ. ಹಲೋ, ದಯವಿಟ್ಟು ಮಾತಾಡಿಮ್ಮ. ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿರೋದ್ರಿಂದ ಸಾಕಷ್ಟು ಜನ ಕರೆ ಮಾಡ್ತಾ ಇರ್ತಾರೆ, ಸಾಕಷ್ಟು ಜನಕ್ಕೆ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ಇರುತ್ತೆ. ಮಾತಾಡಿ ನೀವು. ಅದೇ ಮೇಡಮ್, 16ನೇ ತಾರೀಕು 6ನೇ ತಿಂಗಳು 1996 ಬೆಳಗ್ಗೆ 11:30. ಹೌದು ಮೇಡಮ್. ಓಕೆ, ಕೇಳಿಸ್ಕೊಳ್ಳಿ, ಮಾತಾಡ್ತಾರೆ. ಹೇಳಿಮ್ಮ, ನಿಮ್ಮ ಜೀವನದಲ್ಲಿ ನೋಡಿ ಸಿಂಹ ಲಗ್ನದಲ್ಲಿ ಮದುವೆ ಆಗಿದೆ. ನಿಮ್ಮ ಮನೆಯವರ ಹೆಸರೇನಮ್ಮ? ಸೀತಾರಾಮ್. ನಿಮ್ಮ ಹೆಸರು ವಂಜಾಕ್ಷಿ. ಸೀತಾರಾಮ್ ವಂಜಾಕ್ಷಿ. ಏನು ತೊಂದರೆ ಇಲ್ಲ, ಜಾತಕಗಳು ಕೂಡಿ ಬರುತ್ತೆ ಹೆಸರು ಮೇಲೆ. ಆದ್ರೆ ನೀವು ಆಗಿರ್ತಕ್ಕಂಥ ಲಗ್ನ ಬಂದು ಸಿಂಹ ಲಗ್ನದಲ್ಲಿ ಮದುವೆ ಆಗಿದೆ.
ಹಾ ಸಿಂಹ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಗುರು ಇದ್ದಾನೆ, ಪುತ್ರಕಾರಕ ತುಂಬಾ ಚೆನ್ನಾಗಿದ್ದಾನೆ. ಆದ್ರೆ ಅಷ್ಟಮದಲ್ಲಿ ಶನಿ ಕೇತು ಇರೋದ್ರಿಂದ ನೀವು ಸಂಸಾರದಲ್ಲಿ ಸ್ವಲ್ಪ ದಾಂಪತ್ಯ ಜೀವನ ಅಷ್ಟೊಂದು ಚೆನ್ನಾಗಿಲ್ಲ. ಹೌದು ಗುರುಜಿ. ತುಂಬಾ ಗಲಾಟೆಗಳಾಗುತ್ತೆ. ಅಂದ್ರೆ ನಿಮ್ದೇ ಒಂದು ಪ್ರಪಂಚ, ಅವ್ರದೇ ಒಂದು ಪ್ರಪಂಚ, ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತದ್ದು ಸಂದರ್ಭಗಳು ತುಂಬಾ ಕಮ್ಮಿ. ಸಣ್ಣ ವಿಚಾರವನ್ನ ದೊಡ್ಡದು ಮಾಡ್ತಾ ಇದ್ರ. ಈ ರೀತಿ ಆಗ್ತಾ ಇರುತ್ತೆ. ಯಾವುದೋ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ ನಿಮ್ಮಲ್ಲಿ. ನೀವು ಒಂದು ರಾಹು ಆಗ್ಲಿ ಕೇತು ಶಾಂತಿ, ರಾಹು ಕೇತು ಶಾಂತಿನ ಮನೆಯಲ್ಲಿ ಆಗ್ಬೋದು, ದೇವಸ್ಥಾನದಲ್ಲಿ ಆಗ್ಬೋದು, ಅಥವಾ ಯಾವ್ದಾದ್ರು ಯಾತ್ರಾ ಸ್ಥಳಕ್ಕೆ ಹೋಗಿ ನಿಮ್ಗೆ ಅನುಕೂಲ ಆಗೋಗಿದ್ರೆ ಹೋಗಿ ಮಾಡ್ಕೊಳ್ಳಿ. ಜೀವನದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮಾಡ್ಸಿದೀವಿ ಗುರುಜಿ, ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಮಾಡ್ಸ್ಕೊಂಡ್ ಬಂದ್ವಿ ನಾವು. ನೀವು ಕಾಳಹಸ್ತಿನಲ್ಲಿ ಹೋಗಿ ಮಂಗಳವಾರದ ದಿನ ರಾಹು ಕಾಲದಲ್ಲಿ ರಾಹು ಕೇತು ಶಾಂತಿ ಮಾಡಿಸಿ. ಸರಿ ಗುರುಜಿ. ಸರಿಮಾ, ಒಳ್ಳೇದಾಗ್ಲಿ. ನಮಸ್ತೆ. ಧನ್ಯವಾದಗಳಮ್ಮ ಕರೆ ಮಾಡೋದಕ್ಕೆ. ಕಾಳಹಸ್ತಿಗೆ ಹೋದರೆ ನಿಮ್ಮ ಒಂದು ಸಮಸ್ಯೆ ಏನಿದೆ ಅಲ್ಲಿ ಪೂಜೆ ಮಾಡಿಸೋದ್ರಿಂದ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಸೊ ಖಂಡಿತವಾಗ್ಲೂ ಸೊ ನಿಮಗೆ ಯಾವ ಒಂದು ಪರಿಹಾರಗಳನ್ನ ಸೂಚಿಸ್ತಾರೆ ಅದನ್ನ ನೀವು ಮಾಡ್ಕೊಳ್ಳೋದ್ರಲ್ಲಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಸೊ ಸಂವತ್ಸರದ ಫಲಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಸಂವತ್ಸರ ಪಟದಲ್ಲಿ ನೋಡಿ, ರಾಜರು ಈ ಮಂತ್ರಿಗಳು ಕಿತ್ತಾಡುವಂಥದ್ದು ಈ ವರ್ಷ ಜಾಸ್ತಿ ಆಗಿರುತ್ತೆ. ಮತ್ತೆ ಅನಾರೋಗ್ಯ ಜಾಸ್ತಿ ಉಂಟಾಗುತ್ತೆ ಈ ವರ್ಷ. ಅನಾರೋಗ್ಯಗಳು ವಿಶೇಷವಾಗಿ ಒಂದೊಂದು ವರ್ಷಕ್ಕೊಂದೊಂದು ರೋಗ ಬರ್ತಾ ಇದೆ. ಒಂದು ಚಿಕನ್ ಗುನ್ಯಾ ಆಯ್ತು, ಮತ್ತೆ ಇನ್ನೊಂದು ಏನೇನೋ ಬರ್ತಾ ಇದೆ. ಮತ್ತೆ ಈ ವರ್ಷದಲ್ಲಿ ಜಾಸ್ತಿ ಹೆಚ್ಚಾಗಿ ಅನಾರೋಗ್ಯಗಳನ್ನ ಉಂಟು ಮಾಡುವಂತ ವರ್ಷ ಇದಾಗಿರುತ್ತೆ. ಕಾಯಿಲೆಗಳು ತುಂಬಾ ಜಾಸ್ತಿ ಹೆಚ್ಚಾಗುತ್ತೆ. ಮತ್ತೆ ಏರಳವಾಗಿ ರಸಪದಾರ್ಥಗಳು ಚೆನ್ನಾಗಿ ವೃದ್ಧಿ ಆಗುತ್ತೆ. ರಸಪದಾರ್ಥಗಳು ಅಂದ್ರೆ ಶ್ರೀಗಂಧ ಹಾಕ್ಬೋದು, ಪಾದರಸ ಹಾಕ್ಬೋದು, ಎಣ್ಣೆ ಹಾಕ್ಬೋದು. ಇದೆಲ್ಲ ಅತಿ ಹೆಚ್ಚಾಗಿ ಜಾಸ್ತಿ ಉದ್ಭವ ಆಗುತ್ತೆ. ಇವೆಲ್ಲ ಕರ್ಪೂರನು ಸಹ ಜಾಸ್ತಿ ಹೆಚ್ಚಾಗಿ ಉದ್ಭವ ಆಗುತ್ತೆ. ಮತ್ತೆ ಕಬ್ಬಿಣ ಮತ್ತೆ ಸೀಸಾ ತಾಮ್ರ ಇವು ಸಹ ಏರಳವಾಗಿ ಸಿಗುತ್ತೆ. ಮತ್ತೆ ಈ ವರ್ಷದಲ್ಲಿ ಕರ್ಪೂರ ಮತ್ತು ಶ್ರೀಗಂಧದ ಬೆಲೆ ಹೆಚ್ಚಾಗುತ್ತೆ. ಆಲ್ರೆಡಿ ಬೆಲೆ ತುಂಬಾ ಏರಿದೆ ಕರ್ಪೂರ ಶ್ರೀಗಂಧ. ಅವು ಇನ್ನು ಸ್ವಲ್ಪ ಬೆಲೆ ಹೇಳುವಂತ ಸಮೃದ್ಧಿ ಜಾಸ್ತಿ ಇರುತ್ತೆ. ಓಕೆ, ಕರೆ ನೋಡೋಣ. ಹಲೋ ಹಲೋ ಮೇಡಮ್, ಇದು ಸುಮಾ ಅಂತ. ಸ್ವಲ್ಪ ಜೋರಾಗಿ ಮಾತಾಡಿ. ಸುಮಾ ಅಂತ, ನಗರದ ಸುಮಾ. ಓಕೆ ಸುಮಾ, ಹೇಳಿ ಸುಮಾ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಜುಲೈ 28. ಓಕೆ, 1982. ಜುಲೈ 28 ಅಲ್ವಾ? 1982. ಓಕೆ, ಹುಟ್ಟಿದ ಸಮಯ 2:25 ಮಧ್ಯಾಹ್ನ. ಸುಮಾ, ಏನ್ ತಿಳ್ಕೊಬೇಕು ಅಂತಿದ್ದೀರಾ ನಿಮ್ ಬಗ್ಗೆ? ಮದುವೆ ವಿಚಾರವಾಗಿ, ಆಮೇಲೆ ನನ್ನ ಗವರ್ಮೆಂಟ್ ಜಾಬ್, ನನ್ನ ಕರಿಯರ್ ಆಗಿದೆ ಪ್ರೈವೇಟ್ ಜಾಬ್ ಅಲ್ಲಿ ಅಂತ. ಓಕೆ, 25/7/1982 2:25 ಮಧ್ಯಾಹ್ನ. ಹೌದು, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಯುಗಾದಿ ಹಬ್ಬದ ಶುಭಾಶಯಗಳು. ತಮಗೂ ಕೂಡ ಗುರುಜಿ. ಕನ್ಯಾ ರಾಶಿಯಲ್ಲಿ ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ರ? ಕನ್ಯಾ ರಾಶಿ, ನಾನು ಸ್ವಾತಿ ನಕ್ಷತ್ರ. ಹೆಸರು ಮೇಲೆ ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಹೌದಾ? ಬರ್ತ್ ಪ್ರಕಾರ ನಿಮ್ದು ಹಸ್ತ ನಕ್ಷತ್ರ ಕನ್ಯಾ ರಾಶಿ ಬರುತ್ತೆ. ಹೌದು. ಆಮೇಲೆ ನಿಮ್ಮ ಪ್ರಶ್ನೆ ಏನಮ್ಮ? ಅದೇ ಗುರುಜಿ, ಮದುವೆ ಬಗ್ಗೆ ಹಾಗೆ, ಮತ್ತೆ ನನಗೆ ಕರಿಯರ್ ಆಗಿದೆ. ನಿಮ್ದು ಕೆರಿಯರ್ ತುಂಬಾ ಚೆನ್ನಾಗಿದೆ ನೋಡಿ. ನಿಮ್ಮ ಜಾತಕ ಏನ್ ಹೇಳ್ತಾ ಇದೆ, ನೀವು ಕೆರಿಯರ್ ಅಲ್ಲಿ ಇದುವರೆಗೂ ಯಾವ್ದನ್ನ ಪೂರ್ತಿಯಾಗಿ ಮಾಡಿಲ್ಲ. ಕರೆಕ್ಟಾ? ಸ್ವಲ್ಪ ಇನ್ಕಂಪ್ಲೀಟ್ ಎಲ್ಲದ್ರಲ್ಲೂ ಮಾಡ್ತಾ ಇದ್ದೀನಿ ಗುರುಜಿ. ನೀವು ಮಾಡ್ತಾ ಇದ್ದೀರಾ ಎಲ್ಲಾ ವಿಚಾರವಾಗಿ ಸ್ವಲ್ಪ ಇನ್ಕಂಪ್ಲೀಟ್ ಆಗ್ತಾ ಇದೆ, ಯಾವ್ದನ್ನು ಪೂರ್ತಿಯಾಗಿ ಮಾಡ್ತಲ್ಲ. ಯಾಕೆ ಅಂತಂದ್ರೆ ನಿಮ್ಮ ಜಾತಕದಲ್ಲಿ ಎಲ್ಲಾ ಗ್ರಹಗಳು ರಾಹು ಕೇತುವಿನ ಆಧೀನದಲ್ಲಿ ಇರೋದ್ರಿಂದ ಇದಕ್ಕೆ ಕಾಳ ಸರ್ಪದೋಷ ಅಂತ ಹೇಳ್ತೀವಿ. ಅದೇ ಗುರುಜಿ, ನನ್ಗೂ ಅದೇ ಹೇಳಿರೋದು. ಅದೆಲ್ಲ ನಾನು ಅಂದ್ರೆ ಕಾಳಹಸ್ತಿಗೆ ಹೋಗಿ, ಆಮೇಲೆ ಸುಬ್ರಹ್ಮಣ್ಯ ಟೆಂಪಲ್ ಹೋಗಿ ಎಲ್ಲ ನಾನು ಅದನ್ನ ಮಾಡ್ಸಿದ್ದೀನಿ. ಸರಿಮಾ, ಸಂತೋಷ. ಆದ್ರೆ ಇನ್ನೊಂದೇನಪ್ಪಾ ಅಂತಂದ್ರೆ, ಅಲ್ಲಿ ಹೋಗಿ ಹೇಳಿದ ತಕ್ಷಣ ಹೋಗಿ ಮಾಡ್ಸೋದಲ್ಲ, ನಾವು ಯಾವ ದಿನ ಮಾಡ್ಸಿದ್ರೆ ನಮ್ಗೆ ಆ ಫಲ ಬರುತ್ತೆ ಅನ್ನೋದು ನೀವು ತಿಳ್ಕೊಂಡು ಹೋಗಿ ಮಾಡ್ಸೋದು ತುಂಬಾ ಉತ್ತಮ. ಮಂಗಳವಾರ ಹೋಗಿದ್ವಿ. ತುಂಬಾ ಸಂತೋಷ. ಕಾಳಹಸ್ತಿಗೆ ಮಂಗಳವಾರದಲ್ಲಿ ಹೋಗಿದ್ರ? ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ? ಅದು ಮಂಗಳವಾರನೇ. ತುಂಬಾ ಸಂತೋಷ, ಚೆನ್ನಾಗಿ ಮಾಡ್ಸಿದ್ರೆ ಏನ್ ತೊಂದ್ರೆ ಇಲ್ಲ. ಆದ್ರೆ ನೀವು ಸ್ವಲ್ಪ ಹಠನೂ ಜಾಸ್ತಿ, ಕೋಪ ಜಾಸ್ತಿ, ಸ್ವಲ್ಪ ಮರುವಿದ್ಯಮ್ಮ ನಿನ್ಗೆ. ಮರುವು ಅಂತಂದ್ರೆ ವಿದ್ಯಾಭ್ಯಾಸದಲ್ಲಿ ಓದ್ತಾ ಇದ್ರಾ? ಓದೋದೆಲ್ಲ ಚೆನ್ನಾಗಾಗುತ್ತೆ, ಎಲ್ಲ ರ್ಯಾಂಕ್ ಅಲ್ಲೇ ಆಗಿರೋದು ಗುರುಜಿ. ಸರಿ, ಸಂತೋಷ, ಒಳ್ಳೇದಾಯ್ತು. ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿದೆ ನೋಡಿ. ನಿಮ್ಗೆ ಲಗ್ನದಿಂದ ದ್ವಾದಶ ಸ್ಥಾನದಲ್ಲಿ ಗುರುವಿನ ಜೊತೆ ಕುಜ ಇರೋದ್ರಿಂದ ಸ್ವಲ್ಪ ಕುಜ ಶಾಂತಿ ಮಾಡಿಸ್ಕೊಳ್ಳಿ, ಯೋಗ್ಯವಾದ ವರ ಸಿಗ್ತಾನೆ. ಕುಜ ದೋಷ ಇದೆಯಾ ಗುರುಜಿ? ಇದೆಯಮ್ಮ. ಗುರು ಜೊತೆ ಕುಜ ಇರೋದ್ರಿಂದ ಗುರು ವಿವಾಹಕಾರಕ ಅಂತ ಹೇಳ್ತೀವಿ, ಮತ್ತೆ ಪುತ್ರಕಾರಕ ಅಂತ ಹೇಳ್ತೀವಿ. ಕುಜ ಅಲ್ಲಿರೋದ್ರಿಂದ ಸ್ವಲ್ಪ ಕುಜ ನೀಚನಲ್ಲಿದ್ದಾನೆ ನಿಮ್ಗೆ, ಅದನ್ನ ಕುಜ ಬಲ ಕಮ್ಮಿ ಇದೆ. ಮಂಗಳ ಕಾರ್ಯಗಳು ನಡೆಯೋದ್ರಲ್ಲಿ ವಿಳಂಬ ಆಗುತ್ತೆ. ಕುಜ ದೋಷ ಅಂತ ಹೌದಮ್ಮ, ಹೌದು. ಆಮೇಲೆ ಪ್ರೈವೇಟ್ ಜಾಬ್ ಅಲ್ಲಿ ಹೇಗಿದೆ ಗುರುಜಿ? ನಂದು ಗವರ್ನಮೆಂಟ್ ಜಾಬ್ ಅಲ್ಲಿ ಅಮ್ಮ ನೋಡಿ, ಏಕಾದಶ ಸ್ಥಾನದಲ್ಲಿ ನಿಮ್ಗೆ ಗುರು ಇರೋದ್ರಿಂದ ನೀವು ಗವರ್ಮೆಂಟ್ ಉದ್ಯೋಗ ತುಂಬಾ ಯೋಗ ಚೆನ್ನಾಗಿದೆ. ನೀವು ಬ್ಯಾಂಕಿಂಗ್ ಉದ್ಯೋಗದಲ್ಲಿ ಜಾಸ್ತಿ ಇರ್ತೀರಾ, ಲೆಕ್ಕಾಚಾರದ ಉದ್ಯೋಗ ಅಥವಾ ಹಣಕಾಸಿನ ಉದ್ಯೋಗ. ಹಾಕಿದ್ದೀನಿ ಗುರುಜಿ, ಯಾವ್ದು ಆಗ್ತಾ ಇಲ್ಲ. ಪ್ರೈವೇಟ್ ಅಲ್ಲೇ ಚೆನ್ನಾಗಿ ನಂದು ಮುಂದೆ ಹೋಗುತ್ತೆ ಅಂತ ಹೇಳಿದಕ್ಕೆ ಪ್ರೈವೇಟ್ ಅಲ್ಲೇ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ ಇರೋದು ನಾನು.
ನೋಡಿ, ನಿಮ್ಗೆ ಗೌರ್ಮೆಂಟ್ ಉದ್ಯೋಗ ಅವಕಾಶ ಇರೋದ್ರಿಂದ ಎಲ್ಲರಿಗೂ ಇಂಥ ಅವಕಾಶ ಸಿಗೋದಿಲ್ಲ. ನಿಮ್ಗೆ ಸಿಗೋದ್ರಿಂದ ನೀವು ಮಾಡ್ಕೊಳ್ಳೋಗಿದ್ರೆ ಮಾಡ್ಕೊಳ್ಳಿ. ಓಕೆ ಗುರುಜಿ. ಇನ್ನೊಂದು ಗುರುಜಿ, ನಂದು ಸ್ಟೋನ್ ಯಾವ್ದು ಬರುತ್ತೆ ಗುರುಜಿ? ಅಮ್ಮ, ನಿಮ್ ಲಕ್ಕಿ ಸ್ಟೋನ್ ಬಂದು ನಿಮ್ಗೆ ಹವಳ ಬರುತ್ತೆ. ಕಲರ್ ಅದು ಹವಳ ಮಾಂಗಲ್ಯದ ಜೊತೆ ಧಾರಣ ಮಾಡ್ತಾರೆ, ರೆಡ್ ಕೋರಲ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ನಿಮ್ ಲಕ್ಕಿ ಸ್ಟೋನ್ ಬಂದು ಹವಳನಮ್ಮ. ಲಕ್ಕಿ ಅಂದ್ರೆ ಇದು ಆಗುತ್ತೆ ಗುರುಜಿ, ಅದು ಕಾಳ ಇದಕ್ಕೆ ದೋಷಕ್ಕೆ ಅದು ಯಾವ್ದೋ ಹೇಳಿದ್ದಾರೆ. ದೋಷಕ್ಕೆ ಬಂದು ಗೋಮೇಧಕ ಮತ್ತು ಕ್ಯಾಟೈ ಅಂತ ಹೇಳ್ತೀವಿ, ವೈಡೂರ್ಯ ಅಂತ ಹೇಳ್ತೀವಿ. ಅದನ್ನ ಹಾಕ್ಬೋದಾ ಗುರುಜಿ? ಅದನ್ನ ಹಾಕ್ಬೋದು ನೋಡಿ. ಅದನ್ನ ನೀವು ಪೆಂಡೆಂಟ್ ಮಾಡಿ ಹಾಕೋಬಹುದು. ಹೆಣ್ಣು ಮಕ್ಕಳು ಹಸ್ತದಲ್ಲಿ ಹಾಕೋಂಗಿಲ್ಲ. ಗೋಮೇಧಕ ಮತ್ತು ವೈಡೂರ್ಯ ಇವೆರಡನ್ನ 8 ಸಂಖ್ಯೆಯಲ್ಲಿ ಜೋಡಣೆ ಮಾಡಿ ಮೇಲೆ ಒಂದು ಕೆಳಗಡೆ ಮಾಡಿ ಅದನ್ನ ನೀವು ಕತ್ತಲ್ಲಿ ಧಾರಣೆ ಮಾಡ್ಕೊಳ್ಳಿ. ನವರತ್ನ ನಡೆಯುತ್ತಾ ಗುರುಜಿ? ನವರತ್ನ ಹಾಕ್ಬಾರ್ದು, ಹೆಣ್ಣು ಮಕ್ಕಳು ನವರತ್ನ ಹಾಕ್ಬಾರ್ದು. ಸರಿಮಾ, ಒಳ್ಳೇದಾಗುತ್ತೆ. ನೀವು ಇನ್ನೊಂದ್ಸರಿ ಮಾಡಿಸಿ ಗೋಮೇಧಕ ಮತ್ತು ರತ್ನವನ್ನ ಧಾರಣೆ ಮಾಡಿ, ನಿಮ್ಗೆಲ್ಲ ಅನುಕೂಲವಾಗಿ ಆಗುತ್ತೆ. ಧನ್ಯವಾದಗಳು ಸುಮಾ, ಕರೆ ಮಾಡಿದ್ದಕ್ಕೆ. ಸೊ ನೀವು ಯಾವ ರತ್ನವನ್ನು ಧರಿಸಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟು, ನೀವು ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಅಪಾಯಿಂಟ್ಮೆಂಟ್ ಮೂಲಕ ಭೇಟಿ ಮಾಡ್ಬೋದು. 42096428. ಸೊ 42096429. ಸೊ ಈ 2 ನಂಬರ್ಸ್ಗೂ ನೀವು ಭೇಟಿ ಮಾಡ್ಬೋದು ಅಪಾಯಿಂಟ್ಮೆಂಟ್ ಮೂಲಕ. ಅಪಾಯಿಂಟ್ಮೆಂಟ್ ತೊಗೊಂಡ ನಂತರ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರಗಳನ್ನ ಕಂಡ್ಕೋಬಹುದು. ಸಂವತ್ಸರದ ಫಲಗಳನ್ನ ತಿಳಿಸ್ತಾ ಇದ್ರಿ ಅಂತಂದ್ರೆ ಈಗಿನ ಈ ಒಂದು ವರ್ಷದಲ್ಲಿ ಹೆಚ್ಚು ಕಾಯಿಲೆಗಳು ರುಜಿನಗಳು ಜಾಸ್ತಿ ಬರುತ್ತೆ, ಹೆಚ್ಚು ಕಾಯಿಲೆಗಳು ಜಾಸ್ತಿ ಬರುತ್ತೆ. ಮತ್ತೆ ರಸಗಳು ಸಹ ಹೆಚ್ಚು ಸೃಷ್ಟಿಯಾಗುತ್ತೆ, ದವಸ ಧಾನ್ಯಗಳು ಕಮ್ಮಿ ಆಗುತ್ತೆ. ಮತ್ತೆ ಪಶುಗಳು ಜಾಸ್ತಿ ವೃದ್ಧಿ ಆಗುತ್ತೆ ಈ ವರ್ಷದಲ್ಲಿ. ವಿಶೇಷವಾಗಿ ಮಳೆಗಳು ಜಾಸ್ತಿ ಇದೆ, ಬೆಳೆಗಳು ಜಾಸ್ತಿ ಇದೆ, ಮತ್ತೆ ಪಶು ಪಕ್ಷಿಗಳು ಚೆನ್ನಾಗಿ ವೃದ್ಧಿ ಆಗುತ್ತೆ. ಇಲ್ಲಿ ಮನುಷ್ಯನಲ್ಲಿ ದ್ವೇಷ ಭಾವನೆಗಳು ಸಹ ಜಾಸ್ತಿ ವೃದ್ಧಿಯಾಗಿ ಅನಾರೋಗ್ಯಕ್ಕೆ ಕೀಡಾಗುತ್ತೆ ಅಂತ. ಅಂದ್ರೆ ಮನುಷ್ಯರು ಪಾಪ ಕರ್ಮಗಳಲ್ಲಿ ಕಾಮಸ್ತುಕರಾಗ್ತಾರೆ ಅಂತ. ಅಂದ್ರೆ ಕಾಮಗಳು ಜಾಸ್ತಿಯಾಗಿ ಅನೇಕ ಒಂದು ರುದ್ರಲ್ಲಾಗ್ಬೋದು, ದೊಡ್ಡ ಚಿಕ್ಕವರುಗಳಲ್ಲಿ ಹಿರಿಯರಲ್ಲಿ ಗೌರವ ಕೊಡದೆ ಮಾನಭಂಗ ಆಗುವಂಥದ್ದು. ಅಂತಂದ್ರೆ ಮಾನವನ್ಮಾನ ಅಂತಂದ್ರೆ ತಮ್ಮ ಒಂದು ಕೆಟ್ಟ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಕೊಳ್ಳುವಂಥ ವರ್ಷ ಈ ವರ್ಷ ಆಗಿರುತ್ತೆ. ಈ ವರ್ಷ ಎಲ್ಲವೂ ಸೇರಿಸಿ ನಾವು ಹೇಳಬೇಕು ಅಂತಂದ್ರೆ ಈ ವರ್ಷ 90% ಶುಭ ಸೂಚನೆ. ಈ ಅನಾರೋಗ್ಯದ ಒಂದು ಮಾತ್ರ ವಿಶೇಷವಾಗಿ ಈ ವರ್ಷ ಚೆನ್ನಾಗಿಲ್ಲ. ಓಕೆ. ಸೊ ಅಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಅನಾರೋಗ್ಯ ಕಾಣಿಸುತ್ತೆ ಈ ಒಂದು ವರ್ಷದಲ್ಲಿ. ಈ ವರ್ಷದಲ್ಲಿ ಅಂದ್ರೆ ಅತಿ ಹೆಚ್ಚು ರೋಗ ರುಜಿನಗಳು ಇರೋದ್ರಿಂದ ನಾವು ಏನ್ ಹೇಳ್ತೀವಿ, ಈ 9 ಗ್ರಹಗಳು 9 ತತ್ವಗಳಿರುತ್ತೆ. ಈಗ ಏನಾಗುತ್ತೆ ಅಂತಂದ್ರೆ ಕೆಲವರು ನಮ್ಮ ಜ್ಯೋತಿಷ್ಯವನ್ನ ನಂಬೋದಿಲ್ಲ ಅಂತವ್ರು ನಾವ್ ಏನ್ ಹೇಳ್ಬೋದು, ತತ್ವಗಳು ಅಂತಾನೆ ಹೇಳ್ಬೋದು. ಈ ಗ್ರಹಗಳು ದೇವರೆಲ್ಲ ಗ್ರಹಗಳು. ಈ 9 ಗ್ರಹಗಳಿಗೆ ತನ್ನದೇ ಆದಂತ ಒಂದೊಂದು ತತ್ವ ಇರುತ್ತೆ. ಮನುಷ್ಯನಿಗೂ ಸಹ 7 ಚಕ್ರಗಳಿರುತ್ತೆ. 7 ಚಕ್ರಗಳಲ್ಲಿ 9 ತತ್ವಗಳಿರುತ್ತೆ. ಮನುಷ್ಯನ್ಗೆ ಯಾವ ತತ್ವ ಆತನಿಗೆ ವೀಕ್ ಆಗಿರುತ್ತೆ ಅದನ್ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಒಂದೊಂದು ಗ್ರಹಕ್ಕೂ ಒಂದೊಂದು ತತ್ವ. ಈಗ ಮಂಗಳ ಅಂತ ಹೇಳ್ತೀವಿ, ಅವನಿಗೆ ಉಷ್ಣಾಂಶ ಜಾಸ್ತಿ, ಹೀಟ್ ಜಾಸ್ತಿ ಇರುತ್ತೆ. ಮತ್ತೆ ಚಂದ್ರ ಅಂತ ಹೇಳ್ತೀವಿ, ಚಂದ್ರ ತುಂಬಾ ಕೋಲ್ಡ್ ಆಗಿರ್ತಾನೆ, ನೀರು ಅಂತ ಹೇಳ್ತೀವಿ. ಸೂರ್ಯ ತುಂಬಾ ಹೀಟ್. ಈಗ ಚಂದ್ರನ ಅಂಶ, ಚಂದ್ರ ತತ್ವ ಹೀಟ್ ಆಗಿರುತ್ತೆ, ಕೋಲ್ಡ್ ಆಗಿರುತ್ತೆ. ಆಗ ಆ ಮನುಷ್ಯನಿಗೆ ದೇಹದಲ್ಲಿ ಅದು ಕಮ್ಮಿ ಇದೆ ಅಂತಂದ್ರೆ ಆ ಮನುಷ್ಯನ ಅದನ್ನ ಅಟ್ರಾಕ್ಟ್ ಜಾಸ್ತಿ ಮಾಡ್ಕೊಂಡು ಪಂಚಭೂತಗಳು ಎಲ್ಲಾ ತತ್ವಗಳು ಅಡಗಿರುತ್ತೆ. ಈ ಪಂಚಭೂತಗಳಿಂದ ಫ್ರೀಕ್ವೆನ್ಸಿ ಎನರ್ಜಿ ಅಂತ ಹೇಳ್ತೀವಿ. ಬ್ರಹ್ಮರಿಂದ ಅದನ್ನ ಉಸಿರಿನ ಮುಖಾಂತರ ದೇಹದಲ್ಲಿ ತಗೊಂಡಾಗ ಅದನ್ನ ಕೋಲ್ಡ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಅಂದ್ರೆ ಈ ದೇಹದಲ್ಲಿ ಯಾವುದು ಕ್ಷೀಣವಾಗಿರುತ್ತೆ ತತ್ವ, ಆ ಗ್ರಹದಿಂದ ಅವ್ರಿಗೆ ತೊಂದರೆ ಉಂಟಾಗಿ ಅವ್ರಿಗೆ ಅನಾರೋಗ್ಯ ಬರುತ್ತೆ. ಈ ವರ್ಷದಲ್ಲಿ ಯಾವುದೋ ಒಂದು ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಅನಾರೋಗ್ಯ ಜಾಸ್ತಿ ಹೆಚ್ಚಾಗಿ ಇರುತ್ತೆ. ಓಕೆ. ಸೊ ಇನ್ನು ಈ ಶನಿ ಗುರು ಸಂಚಾರದ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ? ಈ ವರ್ಷದಲ್ಲಿ ನೋಡಿ, ಶನಿ ಗುರು ಅಂತ ಬಂದಾಗ 2.5 ವರ್ಷ ಕಾಲ ಒಂದು ರಾಶಿಯ ಪ್ರವೇಶ ಆಗಿರುತ್ತೆ. ಆ ಒಂದು ಗ್ರಹದ ಶನಿದು ಮಾತ್ರ. ಮತ್ತೆ ಗುರುದು 11 ತಿಂಗಳ ಕಾಲ ಒಂದೊಂದು ರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇರ್ತಾರೆ. ಈ ವರ್ಷದಲ್ಲಿ ಈಗ ಪ್ರಸ್ತುತಕ್ಕೆ ಗುರು ಒಂದೇ ಸ್ಥಾನದಲ್ಲಿ ಇದ್ದಾನೆ ಅಂತಂದ್ರೆ ಮೀನ ರಾಶಿಯಲ್ಲಿ ಗುರು ಇದ್ದಾನೆ. ಮೀನ ರಾಶಿಯಿಂದ ಈ ವರ್ಷದಲ್ಲಿ 5ನೇ ತಿಂಗಳು ಮೇ 8ನೇ ತಾರೀಕಿನಿಂದ ಮೀನ ರಾಶಿವರೆಗೆ ಇರ್ತಾನೆ. ಮೇ 8ರಿಂದ ಮತ್ತೆ ಬರೋ ವರ್ಷದ 3ನೇ ತಿಂಗಳು ಮಾರ್ಚ್ 22ರ ತನಕ ಬಂದು ಮೇಷರಾಶಿಗೆ ಪ್ರವೇಶ ಮಾಡ್ತಾರೆ. ಮೀನ ರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡೋದು ಈ ಮೇ 8ನೇ ತಾರೀಕು ಪ್ರವೇಶ ಮಾಡಿ ಬರೋ ವರ್ಷ ಬಂದು ಮೇ 22 ತನಕ ಆ ಮನುಷ್ಯ ಅಲ್ಲೇ ಇರ್ತಾನೆ. ಅಲ್ಲಿರೋದ್ರಿಂದ ಮೇಷದಲ್ಲಿ ಅಧಿಪತಿ ಆಗಿ ಮೇಷದಲ್ಲಿ ಇರ್ತಾನೆ. ಮತ್ತೆ ಶನಿ ಬಂದು ಈ ವರ್ಷದ ಅಂತ್ಯದ ತನಕ ಅಂದ್ರೆ ಈ ವರ್ಷ ನವೆಂಬರ್ 15ನೇ ತಾರೀಕು ತನಕ ಕನ್ಯಾ ರಾಶಿಯಲ್ಲಿ ಇರ್ತಾನೆ. ಗರ್ಭಶನಿ ಅಂತ ಹೇಳ್ತೀವಿ. ಕನ್ಯಾ ರಾಶಿಯಿಂದ ಪ್ರವೇಶ ಹೋಗ್ತಾನೆ. ಸುಮಾರು ಇನ್ನು 2.5 ವರ್ಷ ಕಾಲ, ಈ ವರ್ಷದ ಅಂತ್ಯದಲ್ಲಿ ಚೇಂಜ್ ಆಗಿ 2.5 ವರ್ಷ ಕಾಲ ಅದರಲ್ಲೇ ಇರ್ತಾನೆ ಅಂತಂದ್ರೆ ತುಲಾ ರಾಶಿಯಲ್ಲಿ ಇರ್ತಾನೆ. ಈ ವರ್ಷದ ಅಂತ್ಯದ ತನಕ ಅಂತಂದ್ರೆ ನವೆಂಬರ್ ತನಕ ಕನ್ಯಾ ರಾಶಿಯಲ್ಲೇ ಇದ್ದು ಕನ್ಯಾ ರಾಶಿಗೆ ಎಲ್ಲ ಕಷ್ಟಗಳನ್ನು ಕೊಟ್ಟು ನಂತರ ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಓಕೆ. ಇನ್ನು ಈ ಗ್ರಹಣದ ವಿಚಾರ ಅಂತಂದ್ರೆ ಗ್ರಹಣ ಯಾವಾಗ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ಬಗ್ಗೆ ಪಂಚಾಂಗದಲ್ಲಿ ಗ್ರಹಣ ವಿಚಾರಗಳು ಒಂದು ವಿಚಾರ ನೋಡಿ. ಈ ವರ್ಷದಲ್ಲಿ ವಿಶೇಷವಾಗಿ 5 ಗ್ರಹಣಗಳು ಬಂದಿದೆ. ವರ್ಷದಲ್ಲಿ 4 ಗ್ರಹಣಗಳೇ ಬರುತ್ತೆ. ಈ ವರ್ಷದಲ್ಲಿ ವಿಶೇಷವಾಗಿ 5 ಗ್ರಹಣಗಳು ಬರುತ್ತೆ. ಅದರಲ್ಲಿ ಮೊದಲನೇ ಗ್ರಹಣ ಈ ವರ್ಷದಲ್ಲಿ 1/6/2000 ಬುಧವಾರ ಸೂರ್ಯಗ್ರಹಣ ಬಂದಿದೆ.
ಇದು ಭಾರತಕ್ಕೆ ಕಾಣಿಸೋದಿಲ್ಲ, ಅಂದರೆ ನಮಗೆ ಆಚರಣೆ ಇಲ್ಲ. ಎರಡನೇದಾಗಿ 15/6/2011 ಬುಧವಾರ ಚಂದ್ರಗ್ರಹಣ ಇರುತ್ತೆ, ಮತ್ತು ಭಾರತಕ್ಕೆ ಕಾಣಿಸೋದ್ರಿಂದ ಗೋಚರವಾಗುತ್ತೆ, ಅದು ಚಂದ್ರಗ್ರಹಣ ನಾವು ಆಚರಣೆ ಮಾಡಬೇಕಾಗತ್ತೆ. ಮತ್ತು 7ನೇ ತಿಂಗಳಲ್ಲಿ 11ನೇ ತಾರೀಕು ಈ ವರ್ಷದ ಶುಕ್ರವಾರ ಸೂರ್ಯಗ್ರಹಣ ಭಾರತಕ್ಕಿದೆ, ಆದರೆ ಭಾರತಕ್ಕೆ ಕಾಣಿಸೋದಿಲ್ಲ, ಈ ವರ್ಷ ಆಚರಣೆ ಆಗೋದಿಲ್ಲ. ಮತ್ತು 25ನೇ ತಾರೀಕು 11ನೇ ತಿಂಗಳು ಈ ವರ್ಷದಲ್ಲಿ ಶುಕ್ರವಾರ ಸೂರ್ಯಗ್ರಹಣ ಇರುತ್ತೆ, ಇದು ಭಾರತಕ್ಕೆ ಗೋಚರ ಆಗೋದಿಲ್ಲ, ಅದರಿಂದ ಆಚರಣೆ ಇಲ್ಲ. ಮತ್ತು ಈ ವರ್ಷ ಅಂತ್ಯದಲ್ಲಿ 11ನೇ ತಿಂಗಳು 10ನೇ ತಾರೀಕು ಶನಿವಾರ ಬರುತ್ತೆ, ಚಂದ್ರಗ್ರಹಣ ಬರೋದ್ರಿಂದ ಭಾರತಕ್ಕೆ ಗ್ರಹಣ ಉಂಟಾಗುತ್ತೆ, ಇದರಿಂದ ಆಚರಣೆ ಮಾಡಬೇಕಾಗತ್ತೆ. ಈ ವರ್ಷದಲ್ಲಿ ಗೋಚರ ಆಗೋದ್ರಿಂದ ನೋಡಿ, ನಮಗೆ ಈ ವರ್ಷದಲ್ಲಿ 2 ಗ್ರಹಣಗಳು ಕಾಣಿಸ್ಕೊಳ್ಳುತ್ತೆ, ಅದರಲ್ಲಿ 2 ಗ್ರಹಣಗಳು ಚಂದ್ರಗ್ರಹಣ ಆಗಿರೋದ್ರಿಂದ 2 ಗ್ರಹಗಳು ಮಾತ್ರ, 5 ಗ್ರಹಣದಲ್ಲಿ 3 ಸೂರ್ಯಗ್ರಹಣ, 2 ಚಂದ್ರಗ್ರಹಣ ಆಗಿದೆ. ಚಂದ್ರಗ್ರಹಣ ಮಾತ್ರ ನಾವು ಆಚರಣೆ ಮಾಡಬೇಕಾಗತ್ತೆ. ಓಕೆ, ಇನ್ನು ಕೊನೆಯದಾಗಿ ದ್ವಾದಶ ರಾಶಿಯ ಗೋಚಾರ ಫಲಗಳ ಬಗ್ಗೆ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ತಿಳಿಸ್ಕೊಡ್ತೀರಾ ಗುರುಜಿ? ಈ ವರ್ಷದ ದ್ವಾದಶ ರಾಶಿಯ ಫಲಾಫಲಗಳಲ್ಲಿ ಮೊದಲಿಗೆ ಮೇಷರಾಶಿ, 12 ರಾಶಿಗಳಲ್ಲಿ ಮೊದಲೇ ಮೇಷರಾಶಿ. ಮೇಷರಾಶಿ ನಾನು ಆಗ್ಲೇ ಹೇಳಿದೆ, ಗುರುವು ಮೀನರಾಶಿಯಲ್ಲಿ ಸಂಚರಿಸುವಾಗ ಯಾವ ರೀತಿ ಫಲ ಇರುತ್ತೆ, ಮತ್ತು ಮೀನರಾಶಿಯಿಂದ ಮೇಷರಾಶಿಗೆ ಸಂಚಾರ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ವಿಶೇಷವಾಗಿ ಕಂಡು ಬರುತ್ತೆ. ಗುರು ನೋಡಿ, ಈ ವರ್ಷದಲ್ಲಿ ಮೀನರಾಶಿಯಲ್ಲಿ ಸಂಚರಿಸುವಾಗ ಇವರಿಗೆ ಅಶುಭ ಸ್ವಲ್ಪ ಜಾಸ್ತಿ ಉಂಟಾಗಿರುತ್ತೆ, ಮತ್ತು ಸ್ಥಳ ಬದಲಾವಣೆ ಜಾಸ್ತಿ ಆಗುತ್ತೆ, ಮತ್ತು ಪ್ರಯಾಣಗಳಲ್ಲಿ ಅಡಚಣೆ, ಯಾವುದಾದ್ರು ದೂರ ಯಾತ್ರೆಗಳು ಹೋಗಬೇಕು ಅಂದರೆ ಆಕ್ಸಿಡೆಂಟ್ಗಳು ಆಗೋದು, ಇಂಥದ್ದು ಅತಿ ಹೆಚ್ಚಾಗಿ ಕಾಣಿಸ್ಬರ್ತಾ ಇರುತ್ತೆ. ಮತ್ತು ಮನಸ್ಸಿಗೆ ನಾನಾ ರೀತಿಯ ಚಿಂತೆ, ಮನೆಯಲ್ಲಿ ಕಿತ್ತಾಡೋದಾಗಲಿ, ಮತ್ತು ಹೊಡೆದಾಡೋದಾಗಲಿ, ಅಣ್ಣ ತಮ್ಮಂದ್ರ ಕಿತ್ತಾಡೋದಾಗಲಿ, ಈ ರೀತಿ ಅತಿ ಹೆಚ್ಚಾಗಿ ಕಾಣಿಸ್ಬರ್ತಾ ಇರುತ್ತೆ. ಮತ್ತು ಮಿತ್ರರಿಂದ ವಂಚನೆ, ಮೋಸ ಆಗುವಂಥದ್ದು ಈ ವರ್ಷ ಜಾಸ್ತಿ ಅವ್ರಿಗಿರುತ್ತೆ. ಮತ್ತು ಯಾವುದೇ ಒಂದು ಕೆಲಸದಲ್ಲಿ ಅವರು ಪ್ರಾರಂಭ ಮಾಡಿದ್ರು ಸಹ ಅಲ್ಪ ಲಾಭ, ಅಂತಂದರೆ ಪೂರ್ತಿ ಕೆಲಸ ಆಗೋದಿಲ್ಲ, ಅದರಿಂದ ತೊಂದರೆಗಳು ಉಂಟಾಗ್ತಾ ಇರುತ್ತೆ. ಮತ್ತು ಈ ಮೇ ತಿಂಗಳ ಆದ ನಂತರ 8ನೇ ತಾರೀಕು ಗುರು ಪ್ರವೇಶ ಮಾಡಿದ ತಕ್ಷಣ ಅವ್ರಿಗೆ ಸ್ವಲ್ಪ ಎಲ್ಲ ಇನ್ನು ಸ್ವಲ್ಪ ಶುಭದಾಯಕವಾಗಿದ್ದು ಸಹ ಸ್ವಲ್ಪ ವಕ್ರವಾಗಿ ಅಂಗಾರಕ ಬರ್ತಾನೆ, ಮಂಗಳ ಗ್ರಹ ಬಂದಾಗ ಅವರು ಸಹ ಅಲ್ಲಿ ಸ್ವಲ್ಪ ತಿರುಗಾಟ ಜಾಸ್ತಿ ಇರುತ್ತೆ, ತಿರುಗಾಟ ಜಾಸ್ತಿ. ಈ ವರ್ಷ ಪೂರ್ತಿ ಇವ್ರಿಗೆ ಸ್ವಲ್ಪ ಸರಿ ಇಲ್ಲ, ತಿರುಗಾಟ ಜಾಸ್ತಿ. ಮತ್ತು ವ್ಯಾಪಾರದಲ್ಲಿ ಉದ್ಯೋಗಗಳಿಗೆ ಅಲ್ಪ ಲಾಭ, ಪ್ರಗತಿ ತುಂಬ ಕಮ್ಮಿ ಇರುತ್ತೆ. ಮತ್ತು ಪ್ರಮೋಷನ್ಸು ಇಂಥವೇನು ಮಾಡಬೇಕಾದ್ರೂ ಸಹ ಅವ್ರಿಗೆ ಆಗೋದಿಲ್ಲ. ಅಂತಂದರೆ ವಿಶೇಷವಾಗಿ ಈ ವರ್ಷ ಪೂರ್ತಿ ಗುರುವು ಮತ್ತು ಅಂಗಾರಕ ಮೇಷರಾಶಿಯವರಿಗೆ ಸರಿ ಇಲ್ಲ. ಮತ್ತು ಶನಿ ಇವರಿಗೆ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಶನಿ ಒಳ್ಳೆ ಫಲ ಕೊಡ್ತಾ ಇದ್ದಾನೆ, ಅಂದರೆ ಧನಲಾಭ ಇರುತ್ತೆ, ಕೃಷಿ ಅಭಿವೃದ್ಧಿ ಸ್ವಲ್ಪ ಇರುತ್ತೆ, ಬೇರೆಯವರಿಂದ ಸ್ವಲ್ಪ ಮಟ್ಟಿಗೆ ಸಹಾಯವಾಗಿರ್ತಾನೆ. ಮತ್ತು ತುಲಾ ರಾಶಿಗೆ ವರ್ಷಾಂತದಲ್ಲಿ ಪ್ರವೇಶ ಮಾಡಿಸ್ತಾರೆ, ಆಗ ಪ್ರಮೋಷನ್ ಇಂಥದ್ದು ಆಗುವಂಥ ಸಂದರ್ಭ ಇರುತ್ತೆ. ಆದರೆ ಮೊದಲಿಗೆ ಇವ್ರು ಏನು ಮಾಡಬೇಕು, ಶನಿ ಮತ್ತು ಗುರು ಶಾಂತಿ ಮಾಡಿಸಿದಷ್ಟು ಇವ್ರಿಗೆ ಒಳ್ಳೇದಾಗ್ತಾ ಇರುತ್ತೆ. ಈ ವರ್ಷದಲ್ಲಿ ಶನಿ ಶಾಂತಿ ಮತ್ತು ಗುರು ಶಾಂತಿ ತಪ್ಪದೆ ಮಾಡಿಸಿದ್ರೆ ಇವ್ರಿಗೆ ಖಂಡಿತ ಮೇಷರಾಶಿಯವ್ರಿಗೆ ತುಂಬ ಒಳ್ಳೆಯದು. ಮುಂದಿನ ರಾಶಿಯವ್ರದ್ದು ಯಾವ ರೀತಿ ಇದೆ? ಮೇಷರಾಶಿ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ರಾಶಿ ವೃಷಭ ರಾಶಿ. ಈ ವೃಷಭ ರಾಶಿ ಗುರುವು ಮೀನರಾಶಿಯಲ್ಲಿ ಸಂಚರಿಸುವಾಗ ಇವರಿಗೆ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಯತ್ನಕಾರಿಯಲ್ಲಿ ಸ್ಥಿತಿ ಎಲ್ಲ ತುಂಬ ಚೆನ್ನಾಗಿದೆ. ನಂತರ ಇವರಿಗೆ ವಿವಾಹದಿ ಆಗುವಂಥ ಯೋಗಗಳು ಜಾಸ್ತಿ ಇದೆ ವೃಷಭ ರಾಶಿಗೆ. ಈ ವರ್ಷದಲ್ಲಿ ಯಾರ್ಯಾರಿಗೆ ಹಿಂದಿನ ವರ್ಷದಲ್ಲಿ ಯಾರಿಗೆ ವಿವಾಹ ಆಗಿಲ್ವೋ ಈ ವರ್ಷದಲ್ಲಿ ವಿವಾಹ ಆಗುತ್ತೆ. ಮತ್ತು ಯಾರಿಗೆ ಮಕ್ಕಳಿಲ್ವೋ ಅಂಥವ್ರಿಗೆ ಮಕ್ಕಳು ಆಗುವಂಥ ಯೋಗ ಈ ವರ್ಷ ಜಾಸ್ತಿ ಕಂಡುಬರುತ್ತೆ. ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಗೌರವ ಅಂದರೆ ಮಾನ ಸನ್ಮಾನಗಳು ಆಗುವಂಥದ್ದು ಈ ವರ್ಷ ವೃಷಭ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಅದಾದ ನಂತರ ವೃದ್ಧರಿಗೆ ಸ್ವಲ್ಪ ಮಿತ್ರರಿಂದ ವೃದ್ಧರಿಗೆ ಅಂತಂದ್ರೆ ವಯಸ್ಸಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನಾರೋಗ್ಯ ಬರುವಂಥದ್ದು ಜಾಸ್ತಿ ಇರುತ್ತೆ. ಮತ್ತು ವಿದ್ಯಾರ್ಥಿಗಳು ತುಂಬ ಕಷ್ಟಪಟ್ಟು ಓದಬೇಕು ಈ ವರ್ಷ. ವಿದ್ಯಾರ್ಥಿಗಳು ತುಂಬ ಕಷ್ಟಪಟ್ಟು ಓದಷ್ಟು ಪ್ರತಿಫಲ ಕಮ್ಮಿ ಇರುತ್ತೆ. ಆದರೆ ಈ ವರ್ಷ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಿ ಓದಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ. ನಂತರ ಇವರಿಗೆ ಶನಿ ಒಳ್ಳೆ ಫಲ ಕೊಡ್ತಾ ಇದ್ರು ಸಹ ಇವರಿಗೆ ಕೋರ್ಟುಗಳಿಂದ ಸ್ವಲ್ಪ ವಿಘ್ನಗಳು ಅತಿ ಹೆಚ್ಚಾಗಿ ಬರ್ತಾ ಇರುತ್ತೆ. ಕೋರ್ಟು ಕಚೇರಿಗಳಲ್ಲಿ ಈ ವರ್ಷ ಅವ್ರಿಗೆ ಯಾವುದೇ ಒಂದು ಕೆಲಸ ಆಗೋದಿಲ್ಲ. ಮತ್ತೆ ಧನವ್ಯಯ ಖರ್ಚು ಜಾಸ್ತಿ ಮಾಡ್ತಾರೆ ಈ ವರ್ಷ, ಇವರು ಧನವ್ಯಯ ಜಾಸ್ತಿ ಆಗುತ್ತೆ. ಮತ್ತೆ ಅಭಿವೃದ್ಧಿನಲ್ಲಿ ಸ್ವಲ್ಪ ಹಿಂಜರಿಕೆ ಜಾಸ್ತಿ ಇರುತ್ತೆ. ಅಂದ್ರೆ ಏರಳ, ಅಂದ್ರೆ 6 ತಿಂಗಳಲ್ಲಿ ಆಗೋ ಕೆಲಸ 6 ವರ್ಷ ಅಂದಾಗ 6 ದಿನ ತಗೊಳ್ಳೋಂಥದ್ದು ಇವರು 10 ದಿನ ತಗೊಂಡು ನಿಧಾನವಾಗಿ ಹೇರಳವಾಗ್ತಾ ಇರ್ತಾರೆ. ವ್ಯಾಪಾರದಲ್ಲಿ ಸ್ವಲ್ಪ ಲಾಭ ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತೆ ಕೃಷಿಯಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಅಂದ್ರೆ ವ್ಯವಸಾಯ ಯಾರು ಮಾಡ್ತಾರೋ ಅವ್ರಿಗೆ ಅಭಿವೃದ್ಧಿ ಚೆನ್ನಾಗಿರುತ್ತೆ ಈ ವರ್ಷದಲ್ಲಿ. ಮತ್ತೆ ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ತರುತ್ತೆ. ಅಂತಂದ್ರೆ ಏನೇ ಕಷ್ಟ ಬಂದರೂ ಸಹ ನಾನು ಸಾಧಾರಣವಾಗಿ ನಾನು ನಡ್ಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಇದು ಅವ್ರಿಗೆ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಬಗ್ಗೆ ನಮಗೆ ಈಗ ಮಿಥುನ ರಾಶಿಯವರಿಗೆ ಇವರಿಗೆ ತಿರುಗಾಟ ಮತ್ತು ಮಿಥುನ ರಾಶಿಯಲ್ಲಿ ಇರತಕ್ಕಂಥ ಶನಿ ಇವರಿಗೆ ಶನಿಕಾಟ ಸ್ವಲ್ಪ ಇದೆ. ಯಾಕಂದ್ರೆ ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಶನಿ ಗರ್ಭದಲ್ಲಿ ಇದ್ದಾನೆ. ಕನ್ಯಾ ರಾಶಿಯಿಂದ ಶನಿ ಅಧಿಪತಿ ಮಿಥುನ ರಾಶಿಗೆ ಆಗಿರೋದ್ರಿಂದ ಈ ವರ್ಷ ಸ್ವಲ್ಪ ಶನಿ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದಾರೆ. ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಇದ್ರೂ ಸಹ ಅನಾರೋಗ್ಯ ಸ್ವಲ್ಪ ಬರುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಮತ್ತು ವೃದ್ಧರಿಗೆ ಎದೆ ನೋವು ಮತ್ತು ಸ್ಟಮಕ್ ಇನ್ಫೆಕ್ಷನ್ಸ್ ಆಗುವಂಥದ್ದು ಅತಿ ಹೆಚ್ಚಾಗಿ ಕಾಣಬರ್ತಾ ಇರುತ್ತೆ.
ಮತ್ತು ಮೊಣಗಾಲು ನೋವು ಮತ್ತು ಪಾದಗಳ ಹಿಮ್ಮಡಿ ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚಾಗಿ ಹೇರಳವಾಗಿ ಜಾಸ್ತಿ ಆಗುವಂಥದ್ದು ಸಂದರ್ಭ ಜಾಸ್ತಿ ಇರುತ್ತೆ. ಮತ್ತು ಬಂಧು ಮಿತ್ರರಿಂದ ಸಹಾಯ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಮತ್ತು ಕೃಷಿಯಲ್ಲಿರುವಂಥವ್ರಿಗೆ ಕೃಷಿಯಿಂದ ಉನ್ನತೆಯನ್ನು ಸಹ ಕಂಡು ಬರುತ್ತೆ. ಮತ್ತು ಎರಡನೇ ವಿಚಾರವಾಗಿ ಮಕ್ಕಳು ವಿಚಾರಕ್ಕೆ ನಾವು ಹೋದಾಗ ಈ ಸಂತಾನ ಫಲಗಳಲ್ಲಿ ಸ್ವಲ್ಪ ಅಬಾಷನ್ಸ್ ಆಗುವಂಥದ್ದು ಹೆಣ್ಣು ಮಕ್ಕಳಿಗೆ ಇಂಥದ್ದು ನಡೀತಾ ಇರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾ ಚೆನ್ನಾಗಿರುತ್ತೆ, ಮತ್ತು ಹಠ ಜಾಸ್ತಿ ಇರುತ್ತೆ, ಕೋಪ ಜಾಸ್ತಿ ಇರುತ್ತೆ, ವಾದ ಮಾಡುವಂಥ ಬುದ್ಧಿ ತುಂಬ ಅತಿ ಹೆಚ್ಚಾಗಿ ಈ ವರ್ಷದಲ್ಲಿರುತ್ತೆ. ಮತ್ತು ಶನಿ ಒಳ್ಳೆ ಫಲ ಕೊಡ್ತಾ ಇದ್ದಾನೆ. ಶನಿಯಿಂದ ಯಾವುದೇ ಒಂದು ತೊಂದರೆಗಳು ಇವರಿಗೆ ಇರೋದಿಲ್ಲ. ಶನಿಯಿಂದ ಸ್ವಲ್ಪ ಅಶುಭನಾಗಿದ್ದರೂ ಸಹ ಸರ್ಕಾರಿ ಕೆಲಸಗಳಲ್ಲಿ ಮಾತ್ರ ಇವನು ತೊಂದರೆಗಳನ್ನು ಕೊಡುವಂಥದ್ದು ಅತಿ ಹೆಚ್ಚಾಗಿರುತ್ತೆ. ಮತ್ತು ದುಷ್ಟ ಜನರಿಂದ ತೊಂದರೆ, ಈ ದುಷ್ಟ ಜನರಿಂದ ಶತ್ರುಗಳಿಂದ ತೊಂದರೆ ಆಗ್ಬೋದು, ಅಥವಾ ಶತ್ರುಗಳಿಂದ ಮೋಸ ವಂಚನೆ ಆಗುವಂಥದ್ದಾಗಿರ್ಬೋದು, ಮೋಸ ಆಗುವಂಥದ್ದಾಗಿರ್ಬೋದು, ಇಂಥದ್ದು ಜಾಸ್ತಿ ಆಗುತ್ತಾ ಇರುತ್ತೆ. ಮತ್ತು ವಿಶೇಷವಾಗಿ ಇವ್ರು ಏನು ಮಾಡ್ತಾರೆ ಈ ವರ್ಷದಲ್ಲಿ ಧನಹಾನಿ ಮಾಡುವಂಥದ್ದು ಜಾಸ್ತಿ, ಖರ್ಚನ್ನು ಹೆಚ್ಚು ಮಾಡ್ತಾ ಇರುತ್ತೆ. ವೇಸ್ಟ್ ಖರ್ಚು ಅಂತ ಹೇಳ್ಬೋದು, ಅನವಶ್ಯಕವಾಗಿ ಖರ್ಚು ಮಾಡುವಂಥದ್ದು ಜಾಸ್ತಿ ಇವ್ರಿಗಿರುತ್ತೆ. ಮತ್ತು ಬಂಧು ಮಿತ್ರರೊಡನೆ ಜಗಳ ಮಾಡುವಂಥದ್ದು ಇವ್ರಿಗೆ ಇರುತ್ತೆ. ಮತ್ತು ಮಂಕು ಮತ್ತು ಸೋಮಾರಿ ಇವರು ಅತಿ ಹೆಚ್ಚಾಗಿ ಸೋಮಾರಿ ತಂದಾಗಿರ್ತಾರೆ. ಆದ್ದರಿಂದ ದಯವಿಟ್ಟು ಮರಿಬೇಡಿ. ನೀವು ಈ ವರ್ಷದಲ್ಲಿ ಗುರು ಮತ್ತು ಶನಿ ಶಾಂತಿಯನ್ನು ಮಾಡಿಸಿದಷ್ಟು ಒಳ್ಳೆಯದು. ಮತ್ತು ದಾನ ಧರ್ಮ ಮಾಡಿ, ದೇವರನ್ನ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ಓಕೆ, ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ಬಗ್ಗೆ ತಿಳಿಸಿ. ಕರ್ಕಾಟಕ ರಾಶಿ, ಈ ಕರ್ಕಾಟಕ ರಾಶಿಯಲ್ಲಿರೋರಿಗೆ ಈ ವರ್ಷದಲ್ಲಿ ಸಾಧಾರಣವಾದ ಅಭಿವೃದ್ಧಿ ಆಗಿರುತ್ತೆ. ಮತ್ತು ಈ ವರ್ಷದಲ್ಲಿ ಹೇರಳವಾಗಿ ಕರ್ಕಾಟಕ ರಾಶಿ ಚಂದ್ರಾಧಿಪತಿ ಆಗಿರೋದ್ರಿಂದ ವರ್ಷಾಧಿಪತಿ ಸಹ ಚಂದ್ರ ಆಗಿದ್ದಾನೆ, ಮತ್ತು ಕರನಾಮ ಸಂವತ್ಸರಾಧಿಪತಿ ಚಂದ್ರ ಆಗಿದ್ದಾನೆ. ಇವರಿಗಿದೆಲ್ಲ ಪಾಸಿಟಿವ್ ಅಂತ ಹೇಳ್ಬೋದು. ಮತ್ತು ಗುರು ಮೇಷರಾಶಿಯಲ್ಲಿ ಸಂಚರಿಸುವಾಗ ಕೃಷಿಯಲ್ಲಿ ಸ್ವಲ್ಪ ಅಲ್ಪ ಲಾಭವಾಗಿರುತ್ತೆ. ನಂತರ ಮನಸ್ಸಿಗೆ ನಾನಾ ರೀತಿಯ ಚಿಂತೆ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ವೃದ್ಧರಿಗೆ ಸ್ವಲ್ಪ ಎದೆ ನೋವು ಕಂಡುಬರುವಂಥದ್ದು ಈ ರೀತಿ ಆಗ್ತಾ ಇರುತ್ತೆ. ಮತ್ತು ಅಜೀರ್ಣ ಶಕ್ತಿ ಅತಿ ಹೆಚ್ಚಾಗಿ ಉಂಟಾಗ್ತಾ ಇರುತ್ತೆ ಜನಗಳಿಗೆ, ಈ ಕರ್ಕಾಟಕ ರಾಶಿಯವರಿಗೆ. ಮತ್ತು ತಿರುಗಾಟ ವ್ಯಾಪಾರಗಳಲ್ಲಿ ಅಲ್ಪ ಲಾಭ ಉಂಟಾಗುತ್ತೆ ಈ ವರ್ಷ. ನಂತರ ವ್ಯವಹಾರಗಳಲ್ಲಿ ಸಾಧಾರಣ ಪ್ರಗತಿ ಆಗಿರುತ್ತೆ. ಮತ್ತು ಅಧಿಕ ಖರ್ಚು ಹೆಚ್ಚಾಗಿ ಉಂಟಾಗ್ತಾ ಇರುತ್ತೆ. ಮತ್ತು ಶನಿ ಬಂದು ಇವರಿಗೆ ಕೊಡ್ತಾ ಇರ್ತಕ್ಕಂಥ ಫಲದಲ್ಲಿ ಕಾರ್ಯಗಳಲ್ಲಿ ವಿಘ್ನಗಳು ಅತಿ ಹೆಚ್ಚಾಗಿ ಉಂಟಾಗ್ತಾ ಇರುತ್ತೆ. ಅವಿಘ್ನಗಳು ಜಾಸ್ತಿ ಆಗುತ್ತೆ. ಮತ್ತು ಆಕ್ಸಿಡೆಂಟ್ ಆಗುವಂಥದ್ದು ಅತಿ ಹೆಚ್ಚಾಗಿರುತ್ತೆ ಇವರಿಗೆ. ನಂತರ ವ್ಯಾಧಿ ಮೊದಲ ಅನೇಕ ಅನಾರೋಗ್ಯಗಳು ಬರುವಂಥದ್ದು, ಪೀಡೆಗಳು ಜಾಸ್ತಿ ಉಂಟಾಗುತ್ತೆ. ಮತ್ತು ಇವರಿಗೆ ಅಪಘಾತಗಳು ಅತಿ ಹೆಚ್ಚಾಗಿ ಉಂಟಾಗುವಂಥದ್ದು ಜಾಸ್ತಿ ಇರುತ್ತೆ ಈ ವರ್ಷ. ಓಕೆ, ಸೊ ಗುರುಜಿ ಸಮಯದ ಅಭಾವ ಇರೋದ್ರಿಂದ ಈ ಒಂದು ಇನ್ನೂ ಕೆಲವಷ್ಟು ರಾಶಿಗಳ ಬಗ್ಗೆ ನಾವು ತಿಳ್ಕೊಳ್ಳೋದಿತ್ತು. ಸೊ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ, ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ಬೇಕಾಗಿ ವಿನಂತಿ ಮಾಡ್ತೀನಿ. ಸೊ ಧನ್ಯವಾದಗಳು ಗುರುಜಿ. ಇಷ್ಟೊತ್ತವರೆಗೂ ನಮಗೆ ಈ ಯುಗಾದಿ ಹಬ್ಬದ ವಿಶೇಷಗಳು, ಈ ಪಂಚಾಂಗದ ದರ್ಶನ, ಸಾಕಷ್ಟು ಪಂಚಾಂಗ ಶ್ರವಣ, ಈ ಗ್ರಹಣದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದು ಧನ್ಯವಾದಗಳು. ನಮಸ್ಕಾರ. ನೋಡಿದಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮ ನೀವೆಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಪಂಚಾಂಗ ದರ್ಶನ ನೇರ ಪ್ರಸಾರದ ಕಾರ್ಯಕ್ರಮ ಇನ್ನೂ ಮುಂದುವರಿಯುತ್ತೆ. ಸೊ ಅದರ ಮುಂದಿನ ವಾರ ಮುಂದುವರಿಯುತ್ತೆ. ಇನ್ನೂ ಸಾಕಷ್ಟು ವಿಷಯಗಳೊಂದಿಗೆ ನೀವು ಅಪಾಯಿಂಟ್ಮೆಂಟ್ ನಂಬರ್ಸ್ ಒಂದಿಗೆ ನೀವು ನೇರವಾಗಿ ಭೇಟಿ ಮಾಡಬಹುದು ಗುರುಜಿಯವರನ್ನ. ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ದಧಿಶಂಕತುಷಾರಾಭಂ ಕ್ಷೀರೋದಾರ್ಣವಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ. Creativity, coverage, connectivity, classical, cinema. See Bangalore, Bangalore's best channel. ತಲೆ ಕೆಟ್ಟ ಹೋಯ್ತು ಎಡಬಟ್ ತಲೆ ಕೆಟ್ಟ